ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕು, ಹೆಚ್ಚಿಗೆ ಮಾಡ್ಕೊಳಕ್ ಹೋಗ್ಬಾರದು. ಅಲ್ಲಿ ಏನಾಗ್ತದೆ ಅಂತಂದ್ರೆ ಎಷ್ಟು ದವಸ ಧಾನ್ಯ ಸಂಗ್ರಹ ಮಾಡಿದ್ರು ಕೂಡ ತಾನು ಎಷ್ಟು ಒಂದು ಹಿಡಿಯ ಅನ್ನ ಮಾತ್ರ ಅಷ್ಟೇ. ಬಹಳ ಸಾವುಕಾರ ಅದನ್ನಂತೇಳಿ ನಾವೇನೋ ಒಂದು 10 ಸೇರು ಹಾಕಿ ಕೂತ್ಕೊಂಡ್ಕಂತ ತಿನ್ನಕ್ಕಾಗ್ತದೆ. ಅವ ತಿಂತಾನೇನು? ತಿನ್ನೋದು ಅಷ್ಟೇ, ಇರೋದು ಅಷ್ಟೇ. ಈ ಲೋಕದೊಳಗ ಅಕ್ಕಿ ಧಾನ್ಯ ಬಹಳ ಸಂಗ್ರಹ ಮಾಡಿವಿ ಅಂತಂದ್ರೆ ಭಾರಿ ಭೋಗ ಮಾಡುವುದು ಇದ್ದಂಗಿಲ್ಲ. ಈಗ ಏನಾಗ್ಯದ ಅಂತ ವಿಷಯ ಸಂಗ್ರಹ ಮಾಡುವುದರಿಂದ ಅಜ್ಞಾನ ದುಃಖ ಕೊಡ್ತದ ಅಂತ ಅಲ್ಲ. ಬೇರೆ ಬೇರೆ ಆಸ್ತಿ ಮಾಡಿದ್ಮೇಲೆ ಯಾರಾದ್ರೂ ಆಸ್ತಿಯನ್ನ ಕಬ್ಜಾ ಮಾಡೋದಂತಂದ್ರೆ ಸುಖ. ನೀವು ಎಲ್ಲ ಸಾಕಷ್ಟುಗಳಿದ್ರು ಕೂಡ ಆಸ್ತಿ ಮಾಡಿರ್ತಿಲ್ಲ. ಅದು ಆಸ್ತಿಯನ್ನು ಬೇರೆದವರು ಯಾರೇ ಕಬ್ಜಾ ಮಾಡ್ಕೊಂಡ್ರು ಅಂತಂದ್ರೆ ಅವಾಗ ನಮ್ಗೆ ಏನಾಗ್ತದೆ? ದುಃಖ ಆಗ್ತದೆ. ದುಃಖನೇ ಅದು ದುಃಖ ಕೊಡುವುದ್ರ ಬದಲಿ ದುಃಖ ಕೊಡ್ತಾರೆ. ಹಿಂಗಾಗಿ ನಮ್ಮ ಸುಖದಲ್ಲಿ ಯಾವಾಗಲೂ ಸುಖ ಅದ ಅಂತ ಸರಿಯಲ್ಲಿ ಇತ್ತು ಅಂತಂದ್ರೆ ಅದನ್ನ ಹೆಚ್ಚು ಸಂಗ್ರಹ ಮಾಡಿಕೊಂಡ್ರೆ ನಾವು ಹೆಚ್ಚು ಸುಖವಾಗಿ ಇರ್ತೀವಿ ಅಂತ ಅನ್ಕೊಂತಿರಲ್ಲ. ಅದು ಕಡು ಮೂರ್ಖತನ. ಡಾಕ್ಟರು ಹುಚ್ಚರು ಏನಾಗ್ತದೆ? ಹೆಚ್ಚಾದಾಗ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅದು ನಮ್ಮನ್ನ ಈಗ ಹೆಚ್ಚು ಆಸ್ತಿ ಹೆಚ್ಚು ಸಂಗ್ರಹ ಮಾಡ್ತೀವಿ. ಅದು ನಮ್ಮನ್ನ ಕಾಯುವ ಮಟ್ಟಿಗಿರ್ಬೇಕಲ್ಲ. ಎಷ್ಟು ಆಸ್ತಿ ಹೇಳ್ತೀವಿ ಆ ಆಸ್ತಿ ನಮ್ಮನ್ನ ಕಾಯಬೇಕು, ನಮ್ಮನ್ನ ಕಾಯುವ ಮಟ್ಟಿಗಿರ್ಬೇಕು ಹೊರತು ಆ ಆಸ್ತಿಯನ್ನ ನಾವು ಕಾಯುವ ಹಂಗಿರಬಾರ್ದು, ಅಷ್ಟೊಂದು ಬೆಳೆಸ್ಕೋಬಾರ್ದು. ಹಾಗಂದ್ರೆ ನಾವು ಅದನ್ನ ಕಾಯುವುದಕ್ಕೂ ಹೋಗುವುದು ಏನದ? ಹೇಗೆ ಸಂಗ್ರಹ ಮಾಡಿ ಇಟ್ಟಿದ್ದೇವಲ್ಲ ಅದನ್ನ ನಾವು ಹೆಚ್ಚು ಸಂಗ್ರಹ ಮಾಡಿರ್ತೀವಿ ಅಂತ ನಾವು ಕಾಯ್ಬೇಕ. ನಮ್ಮ ಮನಸ್ಸ, ನಮ್ಮ ಬುದ್ಧಿ ನಮ್ಮನ್ನ ಸರಿಯಾಗಿ ಇಟ್ಟುಕೊಳ್ಳಲು ಈ ವಿಷಯ ಸಂಗ್ರಹ ಬೇಕಾಗ್ತದೆ. ಆದ್ರೆ ಈ ವಿಷಯ ಸಂಗ್ರಹನೇ ಜಾಸ್ತಿ ಮಾಡಿಕೊಂಡು ನಾವು ಅದನ್ನ ಕಾಯ್ತಾ ಕೊಡ್ಬೇಕಾಗ್ತದೆ. ಈ ಮಾತು ಕರೆಕ್ಟ್ ಅದಲ್ರಿ ಅಂತ ಅನಿಸ್ತದೆ. ನಿಮಗೂ ಅನಿಸ್ತದ. ವಿಷಯ ಎಷ್ಟು ಬೇಕು ಅದನ್ನ ಅದು ನಮ್ಮನ್ನ ಕಾಯುವುದು ಎಷ್ಟು ಬೇಕು ಅಷ್ಟೇ ಬೇಕು. ನಮ್ಮ ಶರೀರ ಪೋಷಣೆಗೆ ಎಷ್ಟು ಬೇಕಂತದ ಅಷ್ಟೇ ವಿಷಯ ಹೋಗೋದು ಸಾಕು. ಹೆಚ್ಚು ಮಾಡಿಕೊಂಡ್ರೆ ಅದರ ಪೋಷಣೆಗೆ ನಾವು ಹೋಗ್ಬೇಕಾಗ್ತದೆ, ಅದರ ಪೋಷಣೆ ನಾವೇ ಹೋಗ್ಬೇಕಾಗ್ತದೆ. ಅದು ಆಗಬಾರ್ದು. ಆ ಮಟ್ಟದ ಸಂಗ್ರಹ ಆಗಬಾರ್ದು. ಮುಂದೆ ಸದ್ಗುರು ದೇವ ನಮ್ಗ ಏನ್ ಹೇಳ್ತಾರ ಅಂತಂದ್ರ, ಒಂದು ವೇಳೆ ವಿಷಯದಲ್ಲಿ ಆನಂದ ಇದ್ದುರಾದ್ರೆ ಈ ಯೋಗಾನಂದ ಅಂದ್ರೆ ಯೋಗ ಏನು ಮಾಡ್ತಾರಲ್ಲ, ಯೋಗಾಸನ ಮಾಡ್ತಾರಲ್ಲ ಅದು ತಪ್ಪ. ಯೋಗಾಸನ ಈ ರಾಮದೇವ್ ಬಾಬಾ ಏನು ಕೈಯ ಕಾಲ ಸಮಯ ಬಳಸೋದು ಮಾಡ್ತಾರಲ್ಲ ಅದು ಯೋಗಾಸನ ಅಲ್ಲದು, ಯೋಗ ಅಲ್ಲದು, ಯೋಗ ಅಲ್ಲದು. ಆಸನಗಳು ಮನಸ್ಸನ್ನ ಬ್ರಹ್ಮದಲ್ಲಿ ಧರಿಸುವುದು ಮಾತ್ರ ಯೋಗ. ಜೀವ ಬ್ರಹ್ಮರ ಸಂಯೋಗವೇ ಯೋಗ. ಜೀವ ಬ್ರಹ್ಮರ ಏಕತ್ವವೇ ಯೋಗ. ಈ ರಾಮದೇವ್ ಬಾಬಾ ಏನು ಜೀವ ಬ್ರಹ್ಮರ ಏಕತ್ವ ಬಗ್ಗೆ ಏನಾರು ಹೇಳ್ತಾರಲ್ಲವರು, ಇಲ್ಲಿ ಮಠ ಏನಾರು ಹೇಳರನು ಇಲ್ಲ. ಅದು ಯೋಗಲ್ಲ ಅನ್ನೋ ವಿಷಯವನ್ನ ತಿಳಿಸಿದ್ದಾಗಿ ಗುರುಗಳು ಒಂದು ನೆನಪು ಕಾರ್ಯಕ್ರಮ ಈ ವಿಷಯವನ್ನ ತಮ್ಮೆಲ್ಲರ ಪಾದಗಳಿಗೆ ಅರ್ಪಿ ನನ್ನ ನೆನಪು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.
ಪಾಠದ ಬೋಧನೆಯ ಪುನರ್ಮನನ ಮಾಡಿ ಅದನ್ನ ಮೆಲುಕು ಕಾರ್ಯಕ್ರಮದೊಳಗ ಮತ್ತೊಮ್ಮೆ ನಮ್ಮೆಲ್ಲರಿಗೆ ಚಿಂತನೆಯನ್ನು ಮಾಡಿ ಪ್ರಸ್ತಾವನೆ ಮಾಡಿದಂತ ಸಿದ್ದಬ್ರಹ್ಮ ಕಲ್ಯಾಣಪ್ಪ ಇವರುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತ ಈಗ ಗುರುಗಳ ಆಗಮನ ಆಗಿದೆ. ಗುರುಗಳಿಂದ ಪಾಠ ಮುಂದುವರಿಸುವ ನಾವೆಲ್ಲ ಶ್ರದ್ಧೆಯಿಂದ ಆಲಿಸೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಮಂಗಳ ನಿರ್ದೇಶನ ಆಗ್ಯದಂడి. ಆಗಿದ್ರೆ ವಿಶೇಷ ಇದನ್ನ ಏನಿಲ್ಲ ಮತ್ತೆ ನೀವು ಹೇಳ್ಕತ್ತಿಲ್ಲ ಮಾತಾಡಿ ಅದು ಮತ್ತೆ ಹೊತ್ತಿ ಒಳಗೆ ಬಂದ ತಯಾರ್ತಾ ಇರ್ತದೆ. ಅದಕ್ಕೆ ಮರವಾಗಿರ್ತಪ್ಪ. ಈಗ ಸುಬ್ರಹ್ಮಣ್ಯ ಸದ್ಗುರು ಅಂತ ಜ್ಞಾನಬಸವ ಸ್ವಾಮೀಜಿಯವರಿಂದ ಜ್ಞಾನಾಮೃತ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದೀಗ ನಮ್ಮ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು, ನಮ್ಮ ಪೀಠದ ಧರ್ಮಾಧಿಕಾರಿ ಶ್ರೀ ಕಲ್ಯಾಣಪ್ಪ ಏಳಿಗೆಯವರು ಮೆಲುಕು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರಿಸಿದರು. ಇದು ಬಹಳ ಉಪಯುಕ್ತವಾದಂತ ಕಾರ್ಯಕ್ರಮ ಆಗ್ತಾ ಇದೆ. ಮೆಲುಕು ಕಾರ್ಯಕ್ರಮ, ಆ ಮೆಲುಕು ಕಾರ್ಯಕ್ರಮಕ್ಕೆ ಏನೇನು ನೋಟ್ಸ್ಗಳು ಬರ್ಕೊಂಡಿರಿ ಅವು ಹಂಗೆ ಇಟ್ಕೊಂಡು ಮತ್ತೆ ನೀವು 4 ಜನ ಎಲ್ಲಿರ್ತಾರ, ಎಲ್ಲಿ ಕಾರ್ಯಕ್ರಮ ನಡೆದ ಸುತ್ತಮುತ್ತ ಅಲ್ಲೆಲ್ಲ ಹೋಗ್ಬೇಕು. ಮುಂದಕ್ಕೆ ಹೋಗ್ಬೇಕು. ಹಂಗೆ ಒಂದು 10 ಕಿಲೋಮೀಟರ್, 20 ಕಿಲೋಮೀಟರ್, 30 ಕಿಲೋಮೀಟರ್, ಒಂದು 50 ಕಿಲೋಮೀಟರ್ ತನಕ ಎಲ್ಲರೂ ಹೋಗಿ ಬರ್ಬೋದಲ್ಲ. ಒಂದು ಬಗಲಾಗ ತಾಲೂಕ ಅವು ಎಲ್ಲರೂ ನಡೆದಿತ್ತಂದ್ರೆ ಎಲ್ಲರ ಹಳ್ಳಿ ಹೋಗಿ ಒಂದ್ ಸ್ವಲ್ಪ ಹಿಂಗ ಕಾರ್ಯಕ್ರಮ ಇದ್ದಾಗ ನಮ್ಗ ಕರೀರಪ್ಪ ಅಂತೇಳಿ ಹೇಳಿ ಬರ್ಲಕ್ಕ, ಅಥವಾ ಕಾರ್ಯಕ್ರಮ ನಡೆದಿತ್ತಂದ್ರೆ ಹೋಗ್ಲಕ್ಕ ಮನಸ್ಸು ಮಾಡ್ಬೇಕು. ನೀವು ಹೋಗ್ಬೇಕು. ಕಿರಣ ಹೊರಗೆ ಬರ್ಲಾರ್ದೆ ಬೆಳಕಾಗಲ್ಲ. ಅಲ್ಲಿ ಹೋದಾಗ ಇಂಥ ವಿಚಾರಗಳು ಹೇಳಿದ್ರಿ ಅಂದ್ರ ಈ ವಿಚಾರ ಯಾರು ಹೇಳಿರಂಗಲ್ಲ. ಅಲ್ಲಿ ನಿಜಗುಣ ಶಿವಗಳ ಶಾಸ್ತ್ರ, ಏನೋ ಒಂದು ಬಸವಾದಿ ಶರಣರ ವಚನ, ಇವೇ ಪಾಪ್ಯುಲರ್ ಅದಾವ ನಮ್ಮ ಹತ್ರ. ಇವೆರಡು ಬಿಟ್ರೆ ಯಾವ ಪಾಪ್ಯುಲರ್ ಇಲ್ಲ. ಈಗ ನಿಮ್ಮದು ವಿಚಾರ ಸಾಗರದ್ದೇನು ಚಿಂತನ ಅದ, ಇದು ಪೂರ್ಣ ಶುದ್ಧ ಬಿಸ್ಲೇರಿ ವಾಟರ್ ಇದ್ದಂಗೆ ಸ್ವಚ್ಛ, ಎಲ್ಲರಿಗೆ ಪಸಂದ್ ಆಗಿಬಿಡ್ತದೆ. ಏನಪ್ಪಾ ಇದು ಎಷ್ಟು ಸರಳ ಹೇಳ್ತಾರ, ಹೆಂಗದ ಇದು ಅಂತೇಳಿ. ಅದಕ್ಕೆ ನಾವು ಹೆಣ್ಮಕ್ಳದೀವಿ, ನಾವು ಗಂಡ್ಮಕ್ಳದೀವಿ ಅಂತ ಹೇಳಕ್ಕೆ ಯಾವಾಗನು ಭೇದ ಭಾವ ಇರಲಾರ್ದೆ
ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದ ನಿಮ್ದೇ ಒಂದು 4 ಜನರದ್ದು ಒಂದು ಟೀಮ್ ಕಟ್ಟಬೇಕು ಅಂತಲ್ಲಿ ಅಂತೇಳಿ ಹೋಗ್ಬೇಕು, ಬರಬೇಕು, ನಡಿಬೇಕು. ಬರೇ ಶುದ್ಧ ಬ್ರಹ್ಮಪೀಠದ ಒಂದೇ ಕಾರ್ಯಕ್ರಮಕ್ಕೆ ಆದ್ರೂ ಉಪಯೋಗ ಇಲ್ಲ. ಬೇರೆ ಬೇರೆ ಕಡೆ ಹೋಗ್ಬೇಕು. ಅವಕಾಶ ಕೊಡ್ರಪ್ಪ, ನಾವು ಸ್ವಲ್ಪ ಮಾತಾಡ್ತೀವಿ ಅಂತ ಹೇಳ್ಬೇಕು. ಈ ಶ್ರಾವಣ ಮಾಸದಾಗ ಸುತ್ತಮುತ್ತ ಪುರಾಣಗಳು ನಡೆದಿರ್ತಾವ. ನಿಮ್ಮಲ್ಲಿ ಹಚ್ಚಿರ್ತಾರ ಇಲ್ಲ ಆಜುಬಾಜು ಎಲ್ಲರೇ, ಕರ್ನಾಟಕ ಬಿಟ್ಟು ಬೇರೆ ಎಲ್ಲರೇ ಹೇಳಿ ನಾವು ಹಿಂದೆ ಇದೇ ಒಂದು ಚಾನ್ಸ್. ಶ್ರಾವಣ ಮಾಸದಾಗ ಅಡ್ಡಾಡ್ರಿ, ಒಂದ್ ಸ್ವಲ್ಪ ಎಲ್ಲೆಲ್ಲಿ ಪುರಾಣ ನಡೆದವ ಏನು ನಡೆದಲ್ಲಿ ಬೇರೆ ಬೇರೆ ಒಂದು 50 ಕಿಲೋಮೀಟರ್ ಹೋಗಿ 50 ಕಿಲೋಮೀಟರ್ ಹೊಳ್ಳಿ ಬರ್ಲಿಕ್ಕೆ ಏನಾಗಲ್ಲ. ಒಂದು ತಾಸು 2 ತಾಸು ಹೋಗಿ 1 ತಾಸು 2 ತಾಸು ಹೊಳ್ಳಿ ಬಂದ್ರ ನಿಮ್ಮದು ಮೊದಲ ಪರಿಮಳ ಹೊರಗೆ ಸೂಸ್ಬೇಕು. ಅಲ್ಲಿ ಹೋಗ್ಬೇಕು, ಮಾತಾಡ್ಬೇಕು, ಗುರುಗಳಿಗೆ ಭೇಟಿ ಆಗ್ಬೇಕು. ಏನಾರ ಅವಕಾಶ ಕೊಟ್ರೆ ನಾವೊಂದ್ ಸ್ವಲ್ಪ ಮಾತಾಡ್ತೀವ್ರಿ ಅಂತಂದ್ರ ಆಯ್ತ್ರಿ ಮಾತಾಡ್ರಿ ಅಂತಾರ. ಅದಕ್ಕೆ ಪುರಾಣ ಚಾಲು ಫಸ್ಟ್ ದಿನ ಆದ್ರಂತೂ ಏನು ಇರಂಗಿಲ್ಲ, ಮಂದಿ ಜಾಸ್ತಿ ಇರಂಗಿಲ್ಲ. 1, 2, 3 ದಿವಸ 4 ದಿವಸ ಆದ್ಮೇಲೆ ಹೋಗಿ ಎಲ್ಲಿ ಪುರಾಣ ಪ್ರವಚನ ನೋಡೋದು. ಅವಾಗ ಸತ್ಸಂಗದವರು ಅವರು ಎಲ್ಲ ಬಂದಿರ್ತಾರ. ಬಂದಾಗ ಅವ್ರು ಚಲೋ ಮಾತಾಡಿದ್ರಿ ಅಂತಂದ್ರೆ ಅವ್ರ ನಂಬರ್ ನೀವು ತಗೋಬೇಕು, ಮತ್ ನಿಮ್ ನಂಬರ್ ಅವ್ರಿಗೆ ಕೊಡ್ಬೇಕು. ಬಟ್ ಪರಸ್ಪರ ನಿಮ್ಮದೇ ಆದಂತ ಒಂದು ನೆಟ್ವರ್ಕ್ ಬೆಳೆಸ್ಕೋಬೇಕು. ಯಾರೊಬ್ಬರು ಬಂದು ನಿಮಗೆ ಚಲೋ ಮಾತಾಡಿರಿ ಅಂದ್ರೆ ಅವ್ರಿಗೆ ಬಿಡಬಾರ್ದು. ಅವ್ರ ಜೊತೆಗೆ ನೀವು ಒಂದು ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ನಾಗಿರ್ಬೇಕು. ಎಲ್ಲ ಅವ್ರು ನಮ್ಮ ಮುಮುಕ್ಷು ಬಂಧುಗಳೇ ಇರ್ತಾರಲ್ಲಿ. 1000 ಮಂದಿ ಪುರಾಣ ಕೇಳೋರು ಇದ್ರು ಒಂದು 8 ಮಂದಿರೇ ಮುಮುಕ್ಷುಗಳು ಇದ್ದೇ ಇರ್ತಾರ. ಆ ಮುಮುಕ್ಷುಗಳನ್ನ ಗುರುತಿಸಿ ಅವ್ರ ಜೊತೆಗೆ ನಿಮ್ಮ ಸಂಪರ್ಕ ಏರ್ಪಡಿಸಿದಾಗ ಏನಾಗ್ತದ, ಮುಂದೆ ಕಾರ್ಯಕ್ರಮಗಳಿದ್ದಾಗ ನಿಮಗೆ ಕರೀತಾರೆ. ಇದಕ್ಕೇನು ಅಂತ ಭಾರಿ ಖರ್ಚಾಗಲ್ಲ. ಹೋಗಿ ಅಲ್ಲಿ ಏನ್ ಹೇಳ್ತಾರ ಒಂದಿಟ್ಟು ಅವ್ರು ಹೇಳಿದ್ ನೀವ್ ಕೇಳೋದು, ನೀವ್ ಹೇಳಿದ್ ಅವ್ರು ಕೇಳೋದು, 4 ಮಂದಿಯಾಗ ಮುಂದಕ್ಕೆ ಹೋಗೋದ್ರೆ. ಸೊ ಅದಕ್ಕೆ ಡೈ ವಿತ್ ಎಂಟಿ ಹ್ಯಾಂಡ್ ಅಂಡ್ ಎಂಟಿ ಮೈಂಡ್ ಅಂತ. ಸಾಯಾಗ ಹೆಂಗ್ ಸಾಯ್ಬೇಕಪ್ಪ ಅಂದ್ರ ಖಾಲಿ ಕೈಲೇ ಸಾಯ್ಬೇಕು. ಖಾಲಿ ತಲಿಲೇ ಸಾಯ್ಬೇಕಂತ. ತಲೆಗೆ ಏನು ಇರಬಾರ್ದು. ಇನ್ನೇನು ಹೇಳಲಕ್ಕ ಏನು ಉಳಿದಿಲ್ಲ ಅನ್ನೋ ಮಟ್ಟಿಗೆ ಮುಂದೆ ಕುಂತು ಕೇಳೋರಿಗೆಲ್ಲ ಹೇಳ್ಬೇಕು, ಹೇಳಿ ಹೋಗ್ಬೇಕು. 64 ವಿದ್ಯೆದೊಳಗೆ ಮುಂದೆ ಕೂತವ್ರಿಗೆ ಓಸು ಕಲಿಸ್ಕೆ ನಾನೇನ್ ಮಾಡ್ಲಿ, ನನ್ನೊಂದು ಸ್ಪೆಷಾಲಿಟಿ ಇರ್ಬೇಕಲ್ಲ ಒಂದು ವಿದ್ಯೆ ಅಂತೇಳಿ 63 ಕಲಿಸ್ತಾರತ್ತ ಗುರುಗಳು. ಇನ್ನೂ ಒಂದು ವಿದ್ಯೆ ತನ್ನ ಮೇಲೆ ಇಟ್ಕೋತಾರತ್ತ. ಕುಸ್ತಿ ಆಗೋ ಟೈಮ್ನೊಳಗ 63 ಏನೋ ಕೊಟ್ಟಿರ್ತಾವತ್ತ, ಅದ್ರಾಗ 62 ಕಲಿಸ್ತಾರತ್ತ. 63ನೇ ಪಟ್ಟು ತನ್ನ ತಲೆ ಇಟ್ಕೊಂಡಿರ್ತಾನ. ನಮ್ಗೆ ಮನುಷ್ಯನ ಬುದ್ಧಿ ಹೆಂಗದ, ಏನ್ ಮಾಡ್ತದ, 64 ಪಟ್ಟು ಕಲಿಸಿ ಬಿಟ್ರ ಆ ಗುರುವಿಗೆ ಕುಸ್ತಿ ಹಾಕಿ ಗುರುವಿಗೆ ಜಳ ನುಗ್ಗಂತ ಬುದ್ಧಿ ಅದ ಮನುಷ್ಯ. ಅದ್ರದೆಲ್ಲ ಒಂದು ಇಟ್ಕೊಂಡಿರ್ತಾನಂತ. ಅದಕ್ಕೆ ಇಲ್ಲಿ ನಾವು ನನಗೆ ಯಾಕೆ ಹಾಕಲಕ್ಕ ತುಳಿಯಲಕ್ಕ ಅವ್ರು ಚಂದ ಆಲಿ ಅಂತೇಳಿ ನಾವು 64 ವಿದ್ಯೆ ಪೂರ ನಿಮ್ಗೆ ಕಲಿಸ್ತೀವಿ. 63 ವಿದ್ಯೆ ಪಟ್ಟುಗಳೆಲ್ಲ ಕಲಿಸ್ತೀವಿ ನಿಮ್ಗ. ನಮ್ಗೆ ಏನೇ ಮಾಡಬೇಕ, ನಮ್ದು ಉಳಿಸ್ಕೋಬೇಕಂತೇಳಿ ಏನಾರ ಈ ಜಗತ್ತಿನಾಗ ನಮ್ದು ಒಂದಿಟ್ಟು ಇರ್ಲಪ್ಪ ಅನ್ನೋಂಥವ್ರು ಇದ್ರ ಅಂತಂದ್ರೆ ಅಂತ ಗುರುಗಳು ಅಂತ ಉಳಿಸ್ಕೋತಾರೆ. ನಮ್ದೇನು ಇರೋದ್ ಬೇಕಾಗಿಲ್ಲ. ನಿಮ್ದೇ ಬೆಳಿಗ್ಗೆ ನಮ್ಗಂತ ಯಾವ ಆಸೆಗಳಿಲ್ಲ, ನಮ್ಮ ಅಂತ ಯಾವ ವಿಶೇಷತೆಗಳು ಇಟ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋಂಥವು ಯಾವ್ಯಾವೆಲ್ಲ ಹಂಗೆ ಮಾರ್ಕೆಟಿಂಗ್ ಮಾಡಿದ್ರ ನನಗೆ ಬೆಂಗಳೂರಾಗ ಬಹಳಷ್ಟು ಆಫರ್ಗಳು ಬಂದಾವ್. ಬಿಟ್ಟು ನೌಕರಿ ಏಟ್ ಕೊಡ್ತಾರೆ, ಒಂದು 50-60 ಸಾವಿರ ರೂಪಾಯಿ ಪಗಾರ ಕಲ್ಯಾಕ ದಿನ 50,000 ಬರಂಗ್ ಮಾಡಮು. ಇಷ್ಟು ಚಲೋ ಮಾತಾಡ್ತೀವಿ. ಬೆಂಗಳೂರಿಗೆ ಹೋಗಮು, ಎಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅದಾರ, ಭಯಂಕರ ಟೆನ್ಷನ್ ಆಗಿರ್ತಾರ. ಟಿಕೆಟ್ ಪ್ರಿಂಟ್ ಮಾಡಮು, ಆನ್ಲೈನ್ ಪ್ರಿಂಟ್ ಮಾಡಮು, ಹೋಗಿ ನಿಂತವ್ರು ಒಂದು ಕಾರ್ಯಕ್ರಮ ಒಂದು ಕಲ್ಯಾಣ ಮಂಟಪ ಇಡಮು. ಅರ್ಧ ರೊಕ್ಕ ನಿನಗ, ಅರ್ಧ ರೊಕ್ಕ ನಮಗ, ಅವಿಬ್ರು ಕೂಡಿಗೆ ಏನ್ ಖರ್ಚು ಬಂದಿರ್ತದ ಅಂತ ಏನೆಲ್ಲ ಪ್ಲಾನ್ ಮಾಡಿದ್ರು. ಬೇಡ ಕೇಳಿದೆ ನಾನು. ಅರಸನ ಕಂಡು ಪುರುಷನ ಕೈ ಬಿಟ್ಟಂತೆ. ಅರಸ ತಗೊಂಡು ನನಗೇನ್ ಮಾಡೋದು, ನನ್ನ ಪುರುಷ ನನಗೇನ್ ಕೊಟ್ಟನ ಸಾಕ್ನದು. ಅದ್ರ ಸಲುವಾಗಿ ಒಂದು 4 ಹೆಜ್ಜೆ ಈ ಶ್ರಾವಣ ಮಾಸದೊಳಗ ಶ್ರವಣ ಮಾಡ್ದಂಗ ಆಗ್ತದ. ಒಂದ್ ಸ್ವಲ್ಪ ಹೋಗ್ಬೇಕು, ಧೈರ್ಯ ಮಾಡ್ಬೇಕು. ಏನಂತಾರ ಏನಂತ ಅವರು ನಮ್ಮಂಗೆ ಮಾತಾಡಕ್ ಬಂದಿರ್ತಾರೆ, ಅವರು ನಮ್ಮಂಗೆ ಕೂತಿ ಕೇಳಕ್ ಬಂದಿರ್ತಾರೆ. ಯಾರೇನು ಅನ್ನಲ್ಲ. ನಿಮ್ಮದೇ ಆದ ಒಂದು ವಿಶೇಷತೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಈಗ ಒಂದು ಅವಕಾಶ. 4 ಮಂದಿಗೆ ನಿಮಗೆ ಕೂಡ್ಸ್ಲಕ್ ಆಗಿಲ್ಲ ಅಂದ್ರೂ ಕೂಡಿದಲ್ಲೇ ಹೋಗಿ ನೀವು ವಿಶೇಷತೆ ವ್ಯಕ್ತಪಡಿಸ್ರಿ. ಈಗಂತೂ ಕೂಡಿರ್ತಾರೆ ಎಲ್ಲ ಕಡೆ ಜನ.
ಶ್ರಾವಣ ಮಾಸದಾಗ ಅಲ್ಲೇ ಹೋಗಿ ಒಂದ್ ಸ್ವಲ್ಪ ಹೇಳಿದ್ರಂದ್ರ ನಿಮ್ಮನ್ನೆಲ್ಲರೂ ಕಣ್ಣು ಬಿಟ್ಟು ನೋಡಿದಾರ 4 ಮಂದಿ ಕಣ್ಣಿಗೆ ನೀವು ಬಿದ್ರಿ ಅಂತಂದ್ರ ನಿಮ್ಮದೇ ಆದಂತ ಒಂದು ಬೆಳಕು ಹೊರಗೆ ಬರ್ತದ. 4 ಜನರ ಭಾವನೆ ಒಳಗೆ ಇವ್ರು ಚಲೋ ಮಾತಾಡ್ತಾರಪ್ಪ. ಎಲ್ಲೇ ಕಾರ್ಯಕ್ರಮ ಇತ್ತಂದ್ರೆ ನಿಮ್ಮ ಹೆಸರು ಫೋನ್ ನಂಬರ್ ಹೇಳ್ತಾರ ಒಬ್ರಿಗೊಬ್ರು. ಹಿಂಗೆ ಹೋಗದೆ ಏನೆಲ್ಲ ಹೋಗಿ ಏನದೇನು ಎಲ್ಲ ಕಡೆ ಅಡ್ಡಾಡಿ ಹೇಳಿಕೆ ಅದೇ ಮಾಡ್ಕೊತ ಹೋಗೋದಿಲ್ಲ. ಅದು ಸುಮ್ಮನೆ 4 ಮಂದಿಗೆ ಇಲ್ಲಿ ಗೊತ್ತಾಗ ಎಲೆ ಮರೆ ಕಾಯಿಯಾಗಿ ಹೋಗಬಾರ್ದು ಅಂತ ಒಂದಿಷ್ಟು ನಾವೇನ್ ಮಾಡ್ಬೇಕು, ಎಲ್ಲ ತಿರುಗಾಡಿಕೆ ಮಾತು ಹಾಳಿ ನಮ್ ಜಾಗಕ್ಕೆ ನಾವು ಬಂದು ಕೂತ್ಬಿಡ್ಬೇಕು. ಎಲ್ಲಿ ಹೋಗೋದು ಬೇಕಾಗಿಲ್ಲ, ಯಾರಿಗೆ ಹೇಳೋದು ಬೇಕಾಗಿಲ್ಲ ಅನ್ನೋ ಸ್ಟೇಜಿಗೆ ಬರ್ಬೇಕು. ಮತ್ತ ಎಲ್ಲ ಮಾಡಿ ಸುಮ್ ಕೂರ್ಬೇಕು. ಏನು ಮಾಡ್ಲಾರ್ದೆ ಸುಮ್ ಕೂತ್ರ ಎಲ್ಲ ಮಾಡ್ಬೇಕು. ಎಲ್ಲ ಮಾಡಿ ಆದ್ಮೇಲೆ ಸಾಕ್ಬಿಡಪ್ಪ. ಯಾವನೊಬ್ಬ ಗಾರ್ಡನ್ದಾಗ ತಲೆ ಕೈ ಚೂರು ಮಕ್ಕೊಂಡಿದ್ನಂತ, ಹೆಂಗ ಮ್ಯಾನ್ ಹರೇ ಹುಡುಗ ಮಕ್ಕೊಂಡಿದ್ನಂತ. ಇವ ಮುದುಕ ದಿನ ವಾಕಿಂಗ್ ಬರ್ತಿದ್ನಂತ, ಅನುಭವಿ ಮುದುಕ. ಏನೇನೋ ಮುಂಜಾನೆ 6ಕ್ಕೂ ಮಕ್ಕೊಂಡಿರ್ತಾನೆ, 7ಕ್ಕೂ ಮಕ್ಕೊಂಡಿರ್ತಾನೆ, 9ಕ್ಕೂ ಮಕ್ಕೊತಾನೆ, 10 11ಕ್ಕೆ ಗಾರ್ಡನ್ದಾಗ ಹೋದ್ರು ಅವೇ ಮಕ್ಕೊಂಡಿರ್ತಾನೆ ಕಟ್ಟಿ ಮನೆ. ಏನ್ ಮಾಡ್ತಾನೆ? ತಮ್ಮ ಏನಪ್ಪ ನೀ ಯಾರೇ ಹುಡುಗ ವಯಸ್ಸಿನಾಗ ಅದೇ ಟೈಮ್ನಾಗ ಇಲ್ಲಿ ಹಿಂಗ ಗಾರ್ಡನ್ದಾಗ ಮಕ್ಕೊಂಡ್ರ ಜೀವನ ಹೆಂಗಿದು? ಆಯ್ತಾಯ್ತು ಮಕ್ಕೊಂಡಿನ ಏನ್ ಮಾಡ್ಬೇಕು ಹೇಳ. ಏನ್ರಿ ಕೆಲಸ ಮಾಡ್ಬೇಕು. ಕೆಲಸ ಮಾಡ್ಬೇಕು. ಆಯ್ತು ಕೆಲಸ ಮಾಡಿದ್ರಿ ಏನಾಗ್ತದ? ದುಡ್ಡು ಬರ್ತದ. ದುಡ್ಡು ತಗೊಂಡು ಏನ್ ಮಾಡ್ಬೇಕು? ದುಡ್ಡು ತಗೊಂಡು ಏನ್ ಮಾಡ್ಬೇಕಂತಂದ್ರ ದುಡ್ಡು ಇನ್ನೊಂದ್ ಸ್ವಲ್ಪ ಬೆಳೆಸ್ಬೇಕು. ಖರ್ಚು ಮಾಡಿ ಒಂದ್ ಸ್ವಲ್ಪ ಅರ್ಧ ಬೆಳೆಸ್ಬೇಕು, ಒಂದ್ ಅರ್ಧ ಉಳಿಸ್ಬೇಕು. ಒಂದಿಟ್ಟು ನೀನ್ ಖರ್ಚಿಗೆ ಇಡಬೇಕು, ಅಷ್ಟಕ್ಕ ಖರ್ಚು ಮಾಡ್ಕೋಬೇಕು. ಹಿಂಗೆಲ್ಲ ಪ್ಲಾನ್ ಮಾಡ್ಬೇಕಪ್ಪ ದುಡ್ಡಿನಾಗ. ದುಡ್ಡು ಬೆಳೆಸ್ಬೇಕಲ್ಲ. ದುಡ್ಡು ಬೆಳೆದ್ಮೇಲೆ ಏನಾಗ್ತದ? ದುಡ್ಡು ಬೆಳೆದ್ಮೇಲೆ ಒಂದ್ ಸಂಸಾರ ಬೆಳೆ ಶಕ್ತಿ ಬರ್ತದ. ಹೆಂಡತಿ ಮಕ್ಕಳಾಗ್ತವ. ಹೆಂಡತಿ ಮಕ್ಕಳಾದ್ರೆ ಏನ್ ಮಾಡ್ಬೇಕು? ಅವ್ರ ಶಾಲಿ ಕಲಿಸ್ಬೇಕು, ಅವ್ರ ದೊಡ್ಡ ಮಾಡ್ಬೇಕು. ಅದು ಮಾಡಬೇಕು ಎಲ್ಲ. ಆಯ್ತಾಯ್ತು ಅದಾದ್ರೆ ಏನಾಗ್ತದ? ಇದಾದ್ರೆ ಏನಾಗ್ತದ? ಕಡಿಗೆ ಏನಾಗ್ತದ? ಕಡಿಗೆ ಏನಾಗ್ತದ ಅಂದ್ರೆ ಕಡಿಗೆ ಆರಾಮ್ ಮಕ್ಕಳ್ಬೋದು ಅಂತ ಅನ್ನಂತೆ. ಇನ್ನು ಆರಾಮ್ ಮಕ್ಕಳ ಕಾಟೆಲ್ಲ ಎಳ್ಕ್ ಬರ್ಬೇಕು. ನಾ ಇಲ್ಲಿ ಏನ್ ಮಾಡ್ಲಕತ್ತೀನಿ, ಇನ್ನು ಆರಾಮೇ ಮಕ್ಕೊಂಡಿನಲ್ಲ ಅನ್ನೋ. ಕಡಿಗೆ ಆರಾಮ್ ಮಕ್ಕಳವ್ರಿಗಿಂತ ಹೀಗೆ ಆರಾಮ್ ಮಕ್ಕೊಂಡ್ಬಿಟ್ರೆ ಆಯ್ತಲ್ಲ ಎದಕ್ಕ ಅಂತ ಬಿತ್ತುವಾಗ ಏನ್ ಮಾಡ್ತಿದ್ನಂತ ಎಷ್ಟು ಕಷ್ಟಪಟ್ಟು ಎಲ್ಲರೂ ಹೈರಾಣ ಕೆಲಸ ಮಾಡ್ಲಕತ್ತಾರ. ನಾ ನೋಡಿ ಎಷ್ಟು ಆರಾಮ್ ಅದೀನಿ ಅಂತ ನಮ್ ಎಲ್ಲರೂ ಬೆಳಿ ಒಯ್ಯೋ ಟೈಮ್ನೊಳಗ ಅದು ಆರಾಮಿದ್ದದ್ದು ಸುಮ್ಮಿರ್ತದೇನ ಅವಾಗ ಒಳ್ಳೆ ಗುಮ್ತದಿಲ್ಲ. ನೋಡವ ನೀ ಏನು ಮಾಡ್ಲಿಲ್ಲ, ಎಲ್ಲರೂ ಬೆಳೆ ತಂದು ಸಂಪತ್ತು ಬೆಳೆಸ್ಕೊಂಡು ಸಂಭ್ರಮದಿಂದ ಮುಂದುವರಿಲಕತ್ತಾರ, ನೀ ನೋಡು ಅಂತ ಅನಿಸ್ತದಿಲ್ಲ ಒಳಗೆ ಅರಿವಿಗೆ. ಹಂಗ ಏನು ಮಾಡ್ಲಾರ್ದೆ ಸುಮ್ ಕುಂದಿರ್ಬಾರ್ದು, ಏನಾರ ಮಾಡ್ತಿರ್ಬೇಕು. 4 ಮಂದಿ ಕೈಲೇ ಚಲೋರ ಅನ್ಸ್ಕೋಬೇಕು, 4 ಮಂದಿ ಕೈಲೇ ಬೈಸ್ಗಳವ್ರ ಮಾಡೋದು, ಗಟ್ಟಿ ಏನಾರ ಮಾಡ್ತಿರ್ಬೇಕು. ಇಲ್ಲಿ ಭೂಮಿ ಮೇಲೆ ಅದೀವಿ ಅಂದ್ರೆ ಜೀವಂತಿಕೆ ಪ್ರದರ್ಶನ ಮಾಡ್ಬೇಕು. ನಿಮ್ಮ ಪ್ರಕಾರ ನಿಮಗೆ ಏನ್ ಸರಿ ಅನ್ನಿಸ್ತದ ಹೋಗ್ತಿರ್ಬೇಕು. ಜನರ ಒಲಿಯದ ಕಾರ್ಯ ಮಾಡ್ಬೇಡ ಅಂತ ಹೇಳ್ತಾರೆ. ಜನರು ಯಾವ್ದು ಒಲಿಯಂಗಿಲ್ಲ ಅನ್ನೋದು ಬೇಕಾದ 60-70 ವರ್ಷ ನಿಜಗುಣ ಶಿವಗಳ ಅದ ಇಲ್ಲ. ಫಸ್ಟ್ ಶ್ರೀ ಗುರು ವಚನೋಪದೇಶದವರು ಅದು ಜನರ ಒಲಿಯದ ಕಾರ್ಯ ಮಾಡ್ತಾರೆ. ಜನರ ಮಧ್ಯೆ ಹೋದ್ಮೇಲೆ ಜನರಿಗೆ ಉಪಯೋಗ ಆಗಂತ ಕಾರ್ಯ ಮಾಡಬೇಕು. ಜನರಿಗೆ ಪ್ರಿಯವಾದಂತ ಕೆಲಸ ಮಾಡೋದು. ಜನಪ್ರಿಯ ಅದ ಅಂದ್ರೆ ಈಗಿರೋರೆಲ್ಲ ಭ್ರಷ್ಟರದಾರ. ಆ ಭ್ರಷ್ಟರಿಗೆ ಪ್ರಿಯವಾದ ಕೆಲಸ ಮಾಡಬಾರ್ದು, ಜನರಿಗೆ ಉಪಯೋಗ ಆಗಂತ ಕೆಲಸ ಮಾಡಬೇಕು. ಜನಾರ್ದನ ಪ್ರಿಯ ಈ ಮನಸ್ಸಿನಾಗ ಇಟ್ಕೊಂಡು ಜನಪ್ರಿಯ ಕಾರ್ಯ ಮಾಡಬೇಕು. ಈ ಜನರ ಬುದ್ಧಿ ನೋಡಿ ಈ ಜನರಿಗೆ ತಕ್ಕಂತೆ ಇದ್ರೆ ಕೆಟ್ಟೋಗ್ಬರ್ತೀವಿ. ಅದಕ್ಕೆ ಡೈ ವಿತ್ ಎಂಟಿ ಹ್ಯಾಂಡ್ ಅಂಡ್ ಎಂಟಿ ಮೈಂಡ್. ಸಾಯುವಾಗ ನಿನ್ನ ಕೈ ಕಾಲೇ ಇಟ್ಕೊಂಡು ಸಾಯಿ. ಯಾರ್ಯಾರಿಗೆ ಏನೇನ್ ಕೊಡ್ಬೇಕು, ಕಾಲೇ ಕೈಲೇ ಬಂದಿದಿ, ಕಾಲೇ ಕೈಲೇ ಸಾಯಿ ಅಂತ ಹೇಳ್ತಾರೆ. ಹೋಗಾಗ ಇಟ್ಕೊಂಡು ಹೋಗ್ಯಾರಲ್ಲ, ಈಗ ಏನ್ ಬದುಕ್ಯಾರಲ್ಲ, ಆ ಬದುಕಿದವ್ರಿಗಿಂತ ಭಾರಿ ದೊಡ್ಡ ಪ್ರಮಾಣದ ಆಸ್ತಿ ಆ ಸತ್ತೋದವ್ರ ತಲೆಗದ ಅಂತ. ಒಂದೇ ಹೊಲ ತಲೆಮಾರಿನವರು ತಲೆ ಇಟ್ಕೊಂಡು ಹೋಗ್ಯಾರ, ಗೊತ್ತದಿಲ್ಲ. ನಿಮ್ದು ಒಂದೇ ಹೊಲ, ನಿಮ್ ಹೊಲನೇ.
ನಿಮ್ಮ ಅಪ್ಪ ಒಂದಿಟ್ಟಾದ್ರೆ ತಲೆಯಾಗಿ ಇಟ್ಕೊಂಡು ಹೋಗ್ಯಾನ, ಅಜ್ಜೊಂದಿಟ್ಟ ಹೊಲದ ಬಗ್ಗೆ ತಲೆಯಾಗಿ ಇಟ್ಕೊಂಡು ಹೋಗ್ಯಾನ. ಏನ್ ಒಂದೇ ಹೊಲ ಏಸ್ ಮಂದಿ ತಲೆಯಾಗಿ ಹೋಗ್ತದ ನೋಡಿರ? ಅವ್ರು ಶ್ರೀಮಂತರ, ನೀವು ಶ್ರೀಮಂತರ. ತಲೆಯಾಗಿ ಇಟ್ಕೊಂಡು ತತ್ತವ್ರು ಏಸ್ ಮಂದಿ. ಅದೇ ಒಂದೇ ಹೊಲ, ಒಂದು ಹೊಲ ನಿಮ್ ಕೈಯಾಗದ ಈಗ. ಆದ್ರ ಆ ಹೊಲ 10 ಮಂದಿ 100 ಮಂದಿ ತಲೆಯಾಗದ. ಮತ್ ನಿಮ್ ಸುತ್ತಮುತ್ತಿನವ್ರ ಸಹಿತ ಆ ಹೊಲ ತಗೊಂಡ್ರೆ ನನಗ್ ಬಂದ್ರೆ ಸಲ ಹತ್ತಿತ್ತು, ಮಾರಿದ್ರೆ ನಾ ತೋರ್ತೀನಿ ಅಂತೇಳಿ ಅವ್ನ್ ಅಲ್ಲಂದ್ರು ಅದ್ರ ಬಗ್ಗೆ ತಲೆಗೆ ಇಟ್ಕೊಂಡು ತಪ್ಪಾರ. ಅವರೇ ಭಾರಿ ಶ್ರೀಮಂತರ. ಅದಕ್ಕೆ ಹೇಳ್ತಾರ, ಸ್ಮಶಾನದಷ್ಟು ಶ್ರೀಮಂತಿಕೆ ಎಲ್ಲಿ ಇಲ್ಲ. ಸದ್ಗುರುನಾಥನ ವಾಣಿಯನ್ನ ಕೇಳಿ 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 ಕುರಿಗಳಿಗತ್ಲೆ ತಲೆ ಹಾಕಿ ಇನ್ನೊಬ್ಬರಿಗೆ ಪಿಟ್ಟದ್ ಬಾಯಿ ಬಿಟ್ಟು ಒಂದು ಮಾತು ಹೇಳಾದ್ರೆ ಎಲ್ಲ ಒಟ್ಟು ಬರೇ ತಗೊಂಡು ಸತ್ತೋಗ್ಯಾರಂತ. ಅಂತವ್ರದಂತ ಅಂತ ಜಾಗ ಬಸ್ತು ಸ್ಮಶಾನದಾಗ ಇದ್ದಷ್ಟು ಬ್ರಹ್ಮಜ್ಞಾನ ಎಲ್ಲಿ ಇಲ್ಲ ಅಂತ. ಹೊರಗೆ ಎಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಅಷ್ಟು ಬ್ರಹ್ಮಜ್ಞಾನದ ಒಂದು ಶ್ರೀಮಂತಿಕೆ ಅಲ್ಲ. ಶಿವ ಯಾವ್ದಕ್ಕದನಂದ್ರೆ ಇದ್ರ ಸಲುವಾಗಿ ಅದ. ನಾವು ಬೆಕ್ಕದ ಸಂಪತ್ತದ ಬೆಕ್ಕದ ಜ್ಞಾನದಿಲ್ಲ ಅಂತ ನಾವು. ಅದಕ್ಕ ದಯವಿಟ್ಟು ಎಂಟಿ ಹ್ಯಾಂಡ್ ಅಂಡ್ ಎಂಟಿ ಮೈಂಡ್. ನೀವೇನೇನ್ ಕಲ್ತೀರಿ ಜ್ಞಾನವನ್ನ ಇಲ್ಲೇ ಬರಿಕೋರಿ, ಇನ್ನೊಬ್ಬರಿಗೆ ಕೊಟ್ಟೋರಿ. ಏನೇನ್ ಸಂಪಾದಿತೀರಿ ಓಪನ್ ಡಿಕ್ಲೇರ್ ಮಾಡಿಬಿಡ್ಬೇಕು. 60 ವರ್ಷ ಆದ್ಮೇಲೆ ಮುಗೀತು. ಮಕ್ಕಳಿಗೆ ಕರಿಬೇಕು, ಒಂದು ಮೀಟಿಂಗ್ ಮಾಡಬೇಕು, ಸೊಸೈರಿಗೆ ಕರಿಬೇಕು. ಫಸ್ಟಿಗೆ ಸೊಸೈರಿಗೆ ಮಕ್ಕಳಿಗೆ ಕೂಡೆ ಕರೆದ್ರಿ ಅಂತಂದ್ರೆ ನಿಮ್ ಮಕ್ಕಳು ಕುಕ್ಕಿ ಕೊಡ್ತಾರ ಅವ್ರು ಸೊಸೈರ್. ಅದಕ್ಕೆ ಸೊಸೈರಿಗೆ ಮೊದಲ ಸೈಡಿಗೆ ಇಟ್ಟು ಬರೇ ಮಕ್ಕಳಿಗೆ ಕರಿಬೇಕು. ತತ್ವದೃಷ್ಟಿ, ಅದೃಷ್ಟಿ, ಮತ್ಸ್ಯ ದೃಷ್ಟಿ, 3 ಅವಲ್ಲ. ತತ್ವದೃಷ್ಟಿ 3 ಮಕ್ಕಳಿಗೆ ಕರ್ಕೊಂಡು ಕೂತು ಏನ್ ಮಾಡಿಬಿಡ್ಬೇಕು, ಮೊದಲು ನಂದೇನದ ಏನೇನ್ ನೀವೇ ಡಿಸೈಡ್ ಮಾಡ್ಕೋರಪ್ಪ, ಸಮಾಧಾನ ಇರ್ರಿ, ಶಾಂತಿಯಲ್ಲಿ ನಿಂತಿರ್ರಿ, ಏನ್ ತಗೋರಿ, ಪೇಪರ್ಸ್ ರೆಡಿ ಮಾಡ್ರಿ, ಸಹಿ ಮಾಡ್ತೀವಿ, ನಮಗೊಂದು ಅಡ್ವಾನ್ಸ್ ಊಟಕ್ಕೆ ಹಾಕ್ಬಿಡ್ರಿ, ಸಾಕು ಆರಾಮ ಇರ್ತೀವಿ. ಏನ್ರಿ ಈಗ ಪಾಠ ಬಿಟ್ರಿ ಏನ್ ಮಾಡ್ಬೇಕು, ಹುಡುಗರೆಲ್ಲ ಅವ್ರ ಹಿಂಡ್ರ ಮಾತು ಕೇಳ್ತಾವ, ಏನ್ ಮಾಡ್ಬೇಕು, ಎಲ್ಲರ ಗುಡಿ ಮುಂದೆ ಭಿಕ್ಷೆ ಬಿಡ್ಲಕ್ ಹೋಗ್ಬೇಕು, ಕುಂದಿರ್ಬೇಕು. ಎಲ್ಲ ಈ ಸಂಸಾರ ಬಿಟ್ಟು ಹೊರಗೆ ಹೋಗ್ಬೇಕು. ವಾನಪ್ರಸ್ಥಾಶ್ರಮ ಅರಣ್ಯದಾಗಿದ್ದು ಇವ್ರಿಗೆ ಒಳ್ಳೇದು ಬಯಸ್ಬೇಕು. ನೀವು ಸ್ವಂತಕ್ಕೆ ಒಂದಿಟ್ಟು ಅರಿವಿ ಔಷಧಿ ಕೇಟಬೇಕು, ಅದು ಖರ್ಚಿಗೆ ಇಟ್ಕೋಬೇಕು. ಸಾಯತನ ಇದ್ರಾಗೆ ಬಿತ್ತಾತ್ರ ಏನು ಉಪಯೋಗ ಇಲ್ಲ. ಎಲ್ಲರ ಒಂದ್ ಕಡೆ ಹೋಗಿ ಸತ್ಸಂಗ, ಅಲ್ಲೇ ಮಠ ಆಶ್ರಮದಾಗ ಎಷ್ಟು ಮಂದಿ ಸೇವಕರಿಲ್ಲದ ಡಬ್ಬು ಬಿದ್ದಾವ ಗೊತ್ತದ. ಜ್ಞಾನ ಕೇಂದ್ರಗಳೆಲ್ಲ ಸೇವಕರಿಲ್ಲದ ಡಬ್ಬು ಬಿದ್ದಾವ. ಎಲ್ಲರೂ ಜಾತ್ರೆ ಮಾಡ್ಲಕ್ ಹೋಗ್ತಾರೆ, ಇಂಥವ್ ಮಾಡ್ಲಕ್ ಕೊಡಂಗಿಲ್ಲ. ಆಶ್ರಮದಾಗ ಹೋದ್ರೆ ಎಲ್ಲರೂ ಒಂದ್ 2 ಹೊತ್ತು ಊಟಕ್ಕೆ ಹಾಕಲ್ಲ, ಅಲ್ಲಿ ನಿಮ್ ಕೆಲಸ ಮಾಡಲ್ಲ. ಮನೆ ಬಿಟ್ಟು ಬಂದು 60 ಆದ್ರೆ 70 ಆದ್ರೆ 80 ಆದ್ರೆ ಬರೇ ಅವೇ ಸಣ್ಣ ಹಡದು 4 ಮಕ್ಕಳು ಚಿಂತೆ ಮಾಡ್ಕೋತ ಅಲ್ಲೇ ಬಿದ್ದು ಅಲ್ಲೇ ಒದ್ದಾಡೋದು. ಒಂದಿಟ್ಟು ಹೊರಗಿನ ಮಕ್ಕಳ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೊರಗೆ ಬರೋರು. ವಾನಪ್ರಸ್ಥಾಶ್ರಮ ಅಂದ್ರೆ ಹೊರಗಿದ್ದು ನಿಮ್ಮ ಮಕ್ಕಳಿಗೆ ಹೆಂಗ್ ಕಾಳಜಿ ಮಾಡ್ತೀರಿ, ಹೊರಗಿನ ಮಕ್ಕಳಿಗೆ ಕಾಳಜಿ ಮಾಡ್ಬೇಕು. ಹೊರಗಿನ ಮಕ್ಕಳು ಹೆಂಗ್ ನೋಡ್ತೀರಿ ಹಂಗೆ ನಿಮ್ಮ ಮಕ್ಕಳನ್ನ ನೋಡ್ಬೇಕೆ ಹೊರತು ಹೊರಗಿನ ಎಲ್ಲರಿಗಿಂತ ನಿಮ್ಮ ಮಕ್ಕಳ ಸ್ಪೆಷಲ್ ಆಗಿ ನೋಡ್ಬಾರ್ದು. ಎಲ್ಲಂದು ಅದೇ ರೀತಿ ಸಂಸಾರ ಮಾಡಿ ಹಡದ ಮಕ್ಕಳು ಇರ್ತಾವ. ಹೊಸ ಮಕ್ಕಳಿಗೆ ಸ್ವಲ್ಪ ದೊಡ್ಡ ಮನಸ್ಸಿನಿಂದ ಬಾಯಿ ತೆರೆದು ನಕ್ಕೋತು ಮಾತಾಡಿಸಿ ಬಿಟ್ಟು ಹೋಗೋದನ್ನ ಮತ್ತೆಲ್ಲರೂ ಬಿಟ್ಟು ಹೋಗೋದಲ್ಲ. ಭಾವನೆ ಆ ರೀತಿ ವಿಶಾಲ ಮಾಡ್ಕೋಬೇಕಂತ. ಬರೇ ನಿಮ್ಗೆ ಹಡದವೇ 4 ಮಕ್ಕಳಲ್ಲ, ಇನ್ನ ಸುತ್ತಮುತ್ತಲಿನ ಮಕ್ಕಳು ಮೊಮ್ಮಕ್ಕಳು ಅವು ನಿಮ್ಮವೇ ಅನ್ನಂಗೆ ಹಚ್ಕೊಂಡು ಮಾತಾಡ್ರಿ. 60 ವರ್ಷ ಆದ್ಮೇಲೆ ಇವ್ರದ್ದು ಅವಶ್ಯಕತೆ ಏನು, ಬೆಳೆ ತನಕ ಗಿಡಕ್ಕೆ ಅವಕ್ಕೆಲ್ಲ ಬೇಲಿ ಪಾಲಿ ಹಚ್ಚಿ ಅವು ಜರ ಗಟ್ಟಿಮುಟ್ಟ ಅದು ಅಂತಂದ್ರ ಏನು ಮಾಡಕ್ಕಾಗಲ್ಲ, ಗಟ್ಟಿಮುಟ್ಟ ಆಗ್ಬಿಡ್ತಾವ. ಅವ್ರ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋದ್ರೆ ನಾವು ನೋಡ್ಕೊತೀವಿ ಹೋಗಂತಿರ್ತ. ಅಂತ ಟೈಮ್ನೊಳಗೆ ನೀವು ಅವ್ರ ಬಗ್ಗೆ ಸರಿಯಾಗಿ ನೋಡ್ಕೊತ್ರ ನಿಮ್ದು ಏನ್ ಬೆಲೆ ಇರ್ತದ. ಸುತ್ತಮುತ್ತ ಸಮಾಜದಾಗ 4 ಮಂದಿಗೆ ನಿಮ್ಮ ಅವಶ್ಯಕತೆ ಅದ ನೋಡಿ, ಯಾವ ತಕ್ಕಂತೆ ಕೆಲಸ ಮಾಡಿ. ಇದೇ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮದಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕಾದ್ರಿ ಅಂತಂದ್ರ 4 ಮಂದಿಗೆ ಸಹಿತ ನೋಡ್ಲಕ್ಕೂ ನಿಮ್ಗ ಶಕ್ತಿ ಇರಂಗಿಲ್ಲ. 4 ಮಂದಿ ಯಾರು ನಿಮ್ ತರನು ಬರಂಗಿಲ್ಲ. ಅವಾಗ ನಿಮ್ಗೊಂದು ದೊಡ್ಡ ಸಮಸ್ಯೆ ಏನಾಗ್ಬಿಡ್ತದ, ಏನೆಲ್ಲ ಮಾಡಿದೆ ನನ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಕಡೆಗೆ ಸಾಯ ಟೈಮ್ನಾಗ ಒಬ್ರು ಬರೋರಿಲ್ಲ, ಮಾತಾಡ್ಸೋರಿಲ್ಲ. ಅದಕ್ಕೆ ಸನ್ಯಾಸಾಶ್ರಮ. ನಿಮ್ಮೊಳಗೆ ನೀವು ಆನಂದವಾಗಿರ್ಬೇಕಾದ್ರೆ ಈ ಬ್ರಹ್ಮಜ್ಞಾನದ ಬಲದಿಂದ ಆನಂದ ಇರ್ತೀರಿ.
ಶಿವ ಎಷ್ಟದ ನಾವು ಒಬ್ಬನೇ ಒಬ್ಬ ಶಿವ ಅದ ನಾವು ಒಬ್ಬನೇ ಒಬ್ಬ ಬಹಳ ನನ್ನ ಬ್ರಹ್ಮ ಒಬ್ಬನೇ ಒಬ್ಬ ಸಿಂಗಲ್ ಮ್ಯಾನ್. ಅವನಿಗೆ ಯಾರಲ್ಲ ಪರದೇಶದ ನಾವು ತಂದಿಲ್ಲ, ತಾಯಿಲ್ಲ, ಬಂದಿಲ್ಲ, ಒಳಗಿಲ್ಲ. ಆದ್ರೆ ಅವನೇ ಎಲ್ಲರಿಗೂ ಬಂದು ಒಳಗೆ ಇದ್ದಂಗೆ ಅದಾನ. ಹಂಗ ಶಿವ ಹೆಂಗದನ ಹಂಗ ಸೈಲೆಂಟ್ ಆಗಿ ತನ್ನ ಪಾಡಿಗೆ ತಾನು ಒಳಗೆ ತನ್ನೊಳಗೇ ತಾನು. ಸೂರ್ಯಪಾನ ಹೂವ ಸೂರ್ಯ ಇರೋ ತನಕ ಅದ್ರ ಮೈಯಾಗ ಹಸಿ ಇರೋ ತನಕ ಅದು ಏನ್ ಮಾಡ್ತಿತ್ತು, ಈ ಮುಖ ಸೂರ್ಯ ಎಕಡೆ ಹೋಗ್ತಾನ ಆ ಕಡೆ ಒಳಗ್ತಿತ್ತು. ಅದ್ರೊಳಗಿನ ಪರಿಪಕ್ವತೆ ಬಂತಂದ್ರೆ ಅದು ಹೆಂಗಾಗ್ತದೆ, ತಲೆ ಕೆಳಗೆ ಹಾಕೊಂಡು ತನ್ನ ಪಾಡಿಗೆ ತಾನು ಹೆಂಗ್ ಕೂತಿರ್ತದ. ಸೂರ್ಯಪಾನ ಹೂವ ಕೊನೆಗೆ ಒಣಗಿದಾಗ ಯೋಗಿ ಮುಖ ಹಾಕಿ ಕೆಳಗೆ ಹಾಕೊಂಡು ಹೆಂಗ್ ಕೂತಿರ್ತಾನ ಹಂಗ್ ಕೂತಿರ್ತಾವ ಎಲ್ಲ ಒಲ್ಲಾಗ ಪರಿಪೂರ್ಣತೆ ಬಂದ್ಬಿಟ್ಟಿರ್ತದ ಸೂರ್ಯಪಾನ ಹೂವಿಗೆ. ನೋಡಿರಿಲ್ಲ ಸೂರ್ಯಪಾನ ಹೂವ ಒಣಗಿದಾಗ ಹೆಂಗಿರ್ತಾವಂತ, ತಲೆ ಮ್ಯಾಲ ಇರ್ತಾವ, ತಲೆ ಕೆಳಗಿರ್ತಾವ. ಕೆಳಗ ಭೂಮಿ ಕಡೆ ಮುಖ ಮಾಡಿ ಕೂತ್ಬಿಟ್ಟಿರ್ತಾವ, ಸುಮ್ಮ ಕೂತಿರ್ತಾವ. ಹಂಗಾಗ್ಬೇಕು ಲಾಸ್ಟಿ ಸನ್ಯಾಸಾಶ್ರಮದೊಳಗೆ ತನ್ನ ಬಾಳಿಗೆ ತಾನು ಅಲ್ಲಿ ಬಾಯಿ ಬಿಡ್ತಾವ. ಆ ಒಂದು ಸ್ಥಿತಿ ನಮ್ಮೊಳಗೆ ತಾವು ಬರ್ಬೇಕು. ಬಂತಂದ್ರೆ ಏನಾಗ್ತದ, ಈ ವಯಸ್ಸಾದ್ಮೇಲೆ ಮುದುಕರಿಗೆ ಹರೇದವ್ರಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಬರ್ತಿರ್ತದ ಸಂಸಾರ ಮಾಡ್ಲಕ್ಕ. ಇನ್ನ ತರ್ಬೇಕು, ಇನ್ನ ಬರ್ಬೇಕು, ಇನ್ನ ಒಳಬೇಕು, ಇನ್ನ ಹಂಗ್ ಮಾಡ್ಬೇಕು. ಅವು ಬಹಳ ಡೇಂಜರ್ ಬುದ್ಧಿ. ಅವು ಇನ್ನೊಬ್ರಿಗೆ ಲಿಸ್ಟ್ ಬಾಳ್ ಮಾಡ್ತಾವ. ಸುಮ್ಮನಿರೋದು ಕಲಿಬೇಕು, ಹತ್ತಿ ಬಿಡ್ಕೊಂಡಿರೋದು ಕಲಿಬೇಕು. ವಯಸ್ಸಾದಂಗೆಲ್ಲ ಇನ್ನ ಹೆಚ್ಚು ಬರ್ತದ. 60 ಆದ್ಮೇಲೆ ಇನ್ನ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಏನ್ ಮಾಡ್ತೀವಿ ಸಾಕ ಅನ್ನೋದು ಒಂದು ಬರ್ಲಿಲ್ಲ ಅಂತಂದ್ರ ಹಿಂಗೆ ಮಾಡ್ಕೊತ ಹೋದ್ರೆ ಏನಾಗ್ತದೆ, ಬೆಲೆ ಇರಂಗಿಲ್ಲ. ಅಷ್ಟೇ, ಬೆಲೆ ಇರಲ್ಲ. ಏನ ಅವಸರ ಬಿದ್ದಿರ್ಬೇಕಪ್ಪ ಇವನಿಗೆ, ಎಲ್ಲ ಆರಾಮ್ ಇದ್ರು ಇಂತ ಮಾಡ್ಲಕ್ಕಾಗ ಇದ್ದ ಯಾದ್ದ ಏನೋ ಆಯ್ತು ಹಣೆ ಏನಾದ್ರ ಏನು ಅದು ಪೂರ ಸತ್ತದನ್ನ ಕೇಳ್ತಾರ. ಏನ್ ವಯಸ್ಸಿತ್ರಿ, 30-40 ಇತ್ತಂದ್ರೆ ಅಯ್ಯೋ ಪಾಪ ಸಣ್ಣಕ್ಕಿರ್ತಾಳ, ಹುಡುಗರು ಸಣ್ಣ ಇರ್ತಾವ, ಜವಾಬ್ದಾರಿ ಇರ್ತದ. 65-70 ಆದ್ಮೇಲೆ ಸತ್ ಏನೋ ಇಂಥದ್ದು ಮಾಡ್ಲಕ್ ಹೋಗಿದ್ದ ಸತ್ತ, ರಿಟೈರ್ ಆಗಿದ್ನ ಸತ್ರ ಸಾಯಿಲ್ ಬಿಡು ಅಂತಾರ. ರಿಟೈರ್ ಆದವ್ರು ಸತ್ರ ಯಾರಿಗೆ ಅಯ್ಯೋ ಪಾಪ ರಿಟೈರ್ ಆಗಿದ್ರು ಸತ್ರ ಹಂಗ ಅನ್ಕೋಬೇಕ. ಹೋಗಿ ಸುಮ್ ಸಂಪಾಡಿಗೆ ತಾಗಿದ್ರೆ ದೇವ್ರು ಇದ್ದಂಗಿದ್ರು, ಗಟ್ಟಿಮುಟ್ಟಾಗಿ ಸಂಪಾಡಿಸ್ತಾವ ಚಲೋ, ಆಗ ಎಷ್ಟು ಚಲೋ ಮಾತಾಡಿಸ್ತಿದ್ರು. ಏನು ಇದು ಬರ್ಬೇಕು ನಮ್ಮಲ್ಲಿ ಬಿಟ್ಟಿಗೆ ಮಂಗೆ ಮುದುಕರು ಹೆಂಗ್ ಮಾಡಿದ್ವಿ, ಎಲ್ಲರೂ ಬೀಳ್ತು ಯಾರು ಏನೋ ಮಾಡ್ಕೊಂಡು ಅವು ಏನು ಎಲ್ರು ವಯಸ್ಸಾದ್ಮೇಲೆ ಮತ್ತೆ ಜಾಯಿಂಟ್ ಮಾಡ್ಕೊತೀವಿ ಅಂದ್ರೆ ಜಲ್ದಿ ಜಾಯಿಂಟ್ ಆಗಲ್ಲ. ಏನು ಸಣ್ಣ ಹುಡುಗರು ಇದ್ದಾಗ 1 ತಿಂಗಳದಾಗೆ ಗಟ್ಟಿ ಆಗ್ತದೆ. ಮುದುಕರಾದ್ಮೇಲೆ 3 ತಿಂಗಳಿಂದ 6 ತಿಂಗಳ ತನ ಹಾಸಿಗೆ ಬಿದ್ರೆ ಎಲ್ಲ ಗಟ್ಟಿ ಆಗ್ತಾವ. ಎಂದೋ ಒಂದಿನ ಆಟತನ ಚರ್ಮ ಮಾಂಸ ಎಲ್ಲ ಹೊಳಸು ಹುಳ ಬಿದ್ದಿರ್ತಾವ. ಅದಕ್ಕೆ ಪೌಡರ್ ಹಚ್ಚು, ಅದಕ್ಕೊಂದು ರೀತಿ ಬ್ರೆಡ್ ತಗೊಂಬ, ಅದು ಮಾಡು ಇದು ಮಾಡಿ ಏನೆಲ್ಲ ಮಾಡಿದ್ರು ಸಹಿತ ಗಾಳಿಗೆ ಬಹಳ ಕಾಲದಲ್ಲಿ ಕೂತ್ಬಿಡ್ತದೆ. ಏನು ಮಾಡ್ಲಕ್ ಆಗಲಾರದ ಸ್ಥಿತಿ, ಡಾಕ್ಟರ್ಗೂ ಸಿಗಲಾರದ ಸ್ಥಿತಿ. ಫಿಸಿಯೋಥೆರಪಿಸ್ಟಿಗೆ ಇವ್ರಿಗೆ ಎತ್ತಬೇಕಂಗ ಅವ್ನು ಮಾಲಿಶ್ ಮಾಡ್ಬೇಕಂದ್ರೆ ಚರ್ಮನೆ ಕೊಳ್ತಿರ್ತದ. ಏನ್ ಮಾಡ್ತೀರಿ, ಅದರಲ್ಲೇ ಮಾಡ್ತೀರಿ ಮಾಲಿಶ್. ಅವನು ಫಿಸಿಯೋಥೆರಪಿ ಮಾಡವ ಚರ್ಮ ಗಿರ್ಮ ಎಲ್ಲ ಗಟ್ಟಿ ಮುಟ್ಟಿತ್ತಂದ್ರೆ ಎಣ್ಣೆ ಹಾಕಿ ಸಿಕ್ತಾನ. ಅವ್ನ ಎಣ್ಣೆ ಹಾಕಿ ಸಿಕ್ಲಕ್ಕೆ ಚರ್ಮನೆ ಸುಡುಗಾಡಾಗಿತ್ತು ಅಂತಂದ್ರೆ ಏನ್ ಮುಟ್ಬೇಕು, ಹೆಂಗ್ ಮಾಡ್ಬೇಕು, ಬಟ್ಟೆ ಅವೆಲ್ಲ ಹೆಂಗ್ ಚೇಂಜ್ ಮಾಡ್ಬೇಕು, ಏನೆಲ್ಲ ಸಮಸ್ಯೆ ಹಾಕಿ ಕುಂದಿರ್ತಾವ. ಆದಷ್ಟು ವಯಸ್ಸಾದ್ಮೇಲೆ ಒಂದ್ ಕಡೆ ಜಾಗ ಇಳ್ಕೊಂಡು ಗಟ್ಟಿ ಮುಟ್ಟಾಕಿ ಕುಂದಿರ್ರಿ. ನಿಮ್ಮ ಸತ್ತದ ನಮ್ಗೆ ಯಾಕೆ ಹೇಳಿಲ್ಲ, ನಾವು ಎಲ್ಲ ಹೋಗು 70 ವರ್ಷ 80 ವರ್ಷ ನೋಡು ನನಗೆ ಗಂಟು ಬಿದ್ದಾರೆ. ನಿಮ್ಗೆ ಹೇಳಂಗಿಲ್ಲ ನಾವು ಅಂತ ಹೇಳ, ಸುಮ್ ಗಟ್ಟಿ ಮುಟ್ಟು ನಿಮ್ ಜಾಗ ನೀವು ಇರ್ಬೇಕು. ಹತ್ತಲ್ಲೆಲ್ಲ ಹೇಳ್ಕೊಂಡ್ರಿ ಹತ್ತೋಗಿರ್ತಾರೆ, ಇದ್ದವ್ರು ಸಾಯ್ಬೇಕಾಗ್ತದೆ. ಎಲ್ಲರೂ ಕೂಡಿಕೆ ಅದು ಏನು ಅಂತ ಕೇಳಿ ಮುಚ್ಚಿ ಹೊರಕ್ಕೆ ಹೋಗ್ತಾರ. ಏನ್ ದೊಡ್ಡ ಕಾರ್ಯಕ್ರಮ ಅದು, ಎದಕ್ಕಷ್ಟ ಹೈರಾಣಾಗಿ ಓಡಾಡ್ತೀರಿ. ಅಲ್ಲಿ ಸುರಕ್ಷಿತ ಬದುಕೋದು ಮುಖ್ಯ ಅದ. ನಿಂಗೆ ಹಣ ಕೋಟಿ ಹಣ ಆಗೋದು ಮುಖ್ಯ ಅಲ್ಲಿ. ಮಳೆಗಾಲದಾಗ ಎಲ್ಲರೂ ಹೋಗಿ ಸಿಕ್ಕೊಂಡ್ಬಿದ್ದು ಹೈರಾಣ ಆಗ್ಬಿಟ್ಟು ಯಾರಿಗೆ ಹೇಳಿಲ್ಲ, ಯಾರಿಗೆ ಹೇಳಲ್ಲ ನಾವು ಅಂತ ಹೇಳ್ಬಿಟ್ಟು ಈ ಎಂತ ಮಗ ಹುಟ್ಟೆ ನೀವು ಉಪಯೋಗ ಇಲ್ಲ ಸುಳ್ಳು ಮಗ ಅಂತಾರೆ ಎಲ್ಲರೂ. ನಮ್ಗೆ ಅನಂತ ಏನೇನು ಉಪಯೋಗ ಇಲ್ಲ. ಜಗ್ಗಿ ಮಂದಿ ಕರ್ಕೊಂಡು ಜಗ್ಗಿ ಜೀಪ ಲಾರಿ ಕಾರ ಮಾಡ್ಕೊಂಡು ಆ ಹಣದ ಹಿಂದ ಒಂದು 50-60 ಕಾರ ತಗೊಂಡು ಆದ್ರ ಬಾಬಾ ಎಂತ ಮಗ ಎಂತ ಜನರಿಗೆ ಇಟ್ಕೊಂಡಾಗ ಆಯ್ತು. ಇತ್ತು ಬಂದ್ಮೇಲೆ ಏನ್ ಮಾಡ್ತೀರಿ, ಏನೇನಿಲ್ಲ ಸುಮ್ಮನೆ ಅದೇ
ಟೈಮ್ ಒಂದಿಷ್ಟು ಶಿವ ಬ್ರಹ್ಮಜ್ಞಾನ ಸಾಧನೆ ಅವ ಹಣದವ್ರು ಕರ್ ಬರ್ತದ ಅಲ್ಲಿ ಒಯ್ದು. ಇಲ್ಲಿ ನಮ್ಮೂರಾಗ ಭಾಳ ಚಂದದಲ್ಲೇ, ನಮ್ಮೂರಾಗ ಭಾಳ ಮಜಾ ಅದ. ಇಲ್ಲಿ ಏನ್ ಮಾಡ್ತಾರ, ಅಲ್ಲೇ ಸುತ್ತಮುತ್ತ ಅವ್ರು ಬಂಧು ಬಳಗಾರ ಇವ್ರು ಹೆಚ್ಚರಾಗ ಒಂದಿಟ್ಟು ಕೂತ್ ಕುಸಿ ಮಾಡ್ತಿರ್ತಾರ. ಅದು ಬೇಕತ್ ಮಾಡ್ತಿರ್ತಾರ. ಬೇಡ ಇನ್ನೊಂದಿಷ್ಟು ಮಂದಿಯಾಗಂತೂ ಹೆಣ ಅಂಗಳಾಗಿಟ್ಟಿರ್ತಾರೆ, ಮನೆಯವರೆಲ್ಲ ಒಳ ಕೂತ್ಬಿಟ್ಟಿರ್ತಾರ. ಒಂದ್ ಕಡೆ ಹಾಲ್ನಾಗ ಹೆಣದ್ ಬಂದು ಯಾರ್ಯಾರು ಇರಲ್ಲ. ಅದು ಯಾವನೋ ಬಂದು ಹಾರ ಹಾಕ್ತಾನೆ, ಯಾವನೋ ಬಂದು ಏನೋ ಮಾಡ್ತಾನೆ. ಗಾಡಿಗೆ ಯಾವ್ದು ಒಂದು ಟೀಮ್ ಇರ್ತದ. ಬರ್ತಾರ ಒಂದಿಟ್ಟು ಏನೋ ಚಾಕ್ತ ಬ್ರಾಹ್ಮಣರು ಚಾಟ ಕರ್ತಾರ. ಇವ್ರಿದ್ರು ಒಂದು ಕುರ್ಚಿಗೆ ಹಾಕಿ ಕರ್ತಾರ. ಸುತ್ತ ಕಡೆ ಹಾಕಿ ಒಂದ್ ಯಾವುದೋ ವ್ಯಾನ್ದಾಗ ಇಟ್ಕೊಂಡು ಆಯ್ತು ನೀ ಅಂತ ಬಹಳ ಮಂದಿ ಜಮಾ ಆಗ್ಯಾರ. ಇಷ್ಟು ಮಂದಿ ಸೇವಾ ಸಂಸ್ಕಾರಕ್ಕೆ ಏನಿಲ್ಲ. ಅದು ಹಿಂಗ ಆ ಕಡೆ ಓಣಿ ಬಾಳತ್ತಂದ್ರ ಓಸು ಮಂದಿ ಈ ಕಡೆ ತಂತ ಮನೆಗೆ ಹೋಗ್ಬಿಡ್ತಾರೆ. ಯಾರು ಇರೋಲ್ಲ ಅದ್ರ ಸಂಕಟ, ಮನೆಯವ್ರೇ ಇರ್ತಾರ. ಅಷ್ಟೇ ಬಂಧುಗಳಿದ ಅವ್ರ ಮನೆ ಅವ್ರು ಬಿಟ್ಟು ಬೇರೆ ಎಕ್ಸ್ಟರ್ನಲ್ ಪರ್ಸನ್ ಒಬ್ರು ಇರಂಗಿಲ್ಲ. ಆಯ್ತು ಮನೆ ತಾವಾಗ ಅಡಿಗೆ ಮಾಡ್ಕೊಂಡು ಅವ್ರ ಇವರೊಂದಿಟ್ಟು ಇಟ್ಕೊಂಡು ಮಾಡ್ತೀವ್ರಿ ಏನೋ ಮಾಡ್ತಿರ್ತಾರೆ. ಅದನ್ನ ಬಿಟ್ಟು ಇದ್ರ ಸಲುವಾಗಿ ಸುಮ್ಮನೆ ಟೈಮ್ ವೇಸ್ಟ್. ಅಜ್ಞಾನದ ಕೆಲಸ ಇವೆಲ್ಲ, ಅಜ್ಞಾನದ ಕೆಲಸಗಳು. ಅದ್ರ ಮಹತ್ವ ಕಡಿಮೆ ಮಾಡ್ಕೋರಿ. ಅದೇ ಹೇಳಕತ್ತೀನಿ ನಾನು ನಿಮ್ಗೆ. ತಲೆಯಾಗ ತಾಯಿ ಅದ್ರದ್ದು ಮಹತ್ವ ಕಡಿಮೆ ಮಾಡ್ಕೊಳ್ರಿ. ಮಾಡ್ಕೊಂಡು ಆ ಸುರಕ್ಷಿತ ಇರೋದ್ರ ಕಡೆ ಲಕ್ಷ್ಯ ಕೊಡ್ರಿ. ಅದಕ್ಕೆ ಡೈ ವಿತ್ ಎಂಟಿ ಅಂಡ್ ಡೈ ವಿತ್ ಎಂಟಿ ಮೈಂಡ್ ಅಂತಂದ್ರೆ ತಲೆಯಾಗಿ ಏನದ ಎಲ್ಲವನ್ನ ಇನ್ನೊಬ್ಬರಿಗೆ ಕೊಟ್ಟವ್ರಿ, ಗುರುವಿನ ಋಣ ತೀರಿಸೋರಿ. ಮತ್ತೆ ನಿಮ್ಮ ತಂದೆ ತಾಯಿಗಳ ನಿಮ್ಗೇನು ಒಂದು ಫ್ಯಾಮಿಲಿ ಲೈಫ್ ಕೊಟ್ಟಾರ, ಆ ಫ್ಯಾಮಿಲಿ ಲೈಫ್ ನೀವು ಒಂದು ಸಕ್ಸಸ್ ಮಾಡಿ ಮುಂದುವರ್ಸಿದ್ರಿ ಅಂದ್ರೆ ಅದನ್ನೂ ಮುಟ್ಟೋಗಿರ್ತಾರ. ಎಲ್ಲ ಅದ. ಕೆಲವೊಂದು ಋಣ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮುಟ್ಟಿಸ್ಲಿಕ್ಕೆ ಬರ್ಲಾರ್ದು ಆಯ್ತು ಇರ್ಲಿ, ಹಿಂಗೆ ಇರ್ಲಕ್ ನಮ್ಗೆ ಕೊಡೋದು ಸಾಧ್ಯ ಇಲ್ಲ. ಸಾಧ್ಯ ಬ್ಯಾಡ ಇರ್ತಿರಿ ಇರಲ್ಲ ಕೇಳಿ ಏನಾಗಲ್ಲ. ಏನಾರ ಒಂದು ಹೇಳ್ತಿರ್ತಾರೆ ಹಿಂಗೆ ಹುಚ್ಚ. ಜಗತ್ತಿನಾಗ 83,99,999 ಪ್ರಾಣಿಗಳು ಯಾವ ಕೆಲಸ ಬಿಟ್ಟು ಬಂದು ಹೊಸ ಮಂದಿ ಸಾವಿರಗಟ್ಟಲೆ ಕೂಡಿ ಶವ ಸಂಸ್ಕಾರ ಮಾಡೋ ಪದ್ಧತಿ ಇಲ್ಲ. ಅವೆಲ್ಲ ನೋಡ್ರಿ ಸಿಂಪಲ್ ಲೈಫ್ ಹೆಂಗ್ ಮಾಡ್ತಾವ. ಅದರಂಗೆ ನಮ್ದು ಎಲ್ಲಿ ಏಸೋ ಹುಳದ ನಾವು ಒಂದು ಹುಳ. ಅದನ್ನೇನ್ ದೊಡ್ಡ ಘನಕಾರ್ಯ ಅಂತ ತಿಳ್ಕೊಂಡು ಅದ್ರ ಸಲುವಾಗೇ ದೊಡ್ಡದೊಂದು ಪ್ರೋಗ್ರಾಮ್ ಮಾಡಿ ನಾ ಬರ್ತೀನಿ ನೀ ಬರ್ತೀನಿ ಬದುಕಿ ಬರ್ಲಕತ್ತೀನಿ ಮಾರಿ ಮುಚ್ಚಬೇಡ್ರಿ. ಮಾರಿ ತೆರೆದು 100 ವರ್ಷ ಬದುಕೇನವ ಒಬ್ಬ ಬಂದಿಲ್ಲ ಮಾರಿ ನೋಡ್ಲಕ್ಕ. ಈಗ ಸಹಾಯ ಟೈಮ್ನಾಗ ಜಲ್ದಿ ಮುಚ್ಚಿ ಹೋಗ್ಬೇಕಂತಾರ. ಅವಾಗ ಬರ್ತೀವಿ ನಾವು, ಮಾರಿ ಮುಚ್ಚಬೇಡ್ರಿ. ಇವ್ರು ಎಷ್ಟು ಡೇಂಜರ್ ಕುಲ್ದವ್ರು ಇರ್ತಾರೆ. ಮಾರಿ ತೆರೆದು ಇಟ್ಟು ಅಲ್ಲಿ ನಿಂತು ಬರೋರು ಅಂತಂದ್ರ ಇವ್ರು ನೋಡ್ಲಕ್ಕೆ ಬರ್ಲಾರ್ದ ಬಂದಿರ್ಲಾರ್ದ ಈಗ ನೋಡ್ಬೇಕಂತ. ಇದೆ ಹಂಗ ಮಾರಿ ಎಲ್ಲ ನಾಟಕ ಹೇಳೋದಲ್ರಿ. ಇದು ಕರೆ ಅನಿಸ್ತದೇನು? ಜಡ್ಡಿಗೆ ಬಿದ್ದಾರ, ವಯಸ್ಸಾಗ್ಯದ, ಎಲ್ಲೋ ಅನಾಥರಂಗದಲ್ಲ ಅಂತಾರ. ಅಂತ ಟೈಮ್ನೊಳಗ ಹೋಗಿ ಮಾರಿ ನೋಡ್ಲಾರ್ದವ್ರು ಸತ್ತಾಗ ಮಾರಿ ನೋಡ್ಲಾಕ್ ಬರ್ತದ ಅಂದ್ರೆ ಅದರಿಂದ ಏನು ಉಪಯೋಗ ಅದ ಹೇಳ್ರಿ? ಸತ್ತವ್ರು ಮಾರಿ ನೋಡ್ಲಾರ. ಈಗ ನಾ ಹೇಳೋದೇನಂದ್ರ ಎಲ್ಲರೇ ಆ ರೀತಿ ಸಾಯೋದಕ್ಕಿಂತ ಮೊದಲು ಡೆತ್ ಬೆಡ್ ಮೇಲೆ ಇದ್ದವ್ರು ಸುದ್ದಿ ಬಂತಂದ್ರ ನೀವ್ ನೆನಕ್ ಹೋಗೋದ್ ಬಿಡ್ರಿ, ಆದ್ರ ಅಂತವ್ರ ಸೇವೆ ಮಾಡ್ರಿ ಅಂತ ನಾನು ಹೇಳೋದು. ಅದು ಜ್ಞಾನ. ಅಂತವ್ರ ಸಲುವಾಗಿ ಹೋಗಿ 1 ದಿನ 2 ದಿನ ಇದ್ದು ಬರ್ರಿ, ಅದು ಜ್ಞಾನದ ಕೆಲಸ. ಹೌದಾ? ಅಲ್ಲ. ಇನ್ನೇನ್ ಸಾವಿನ ಹಾಸಿಗೆ ಮೇಲೆ ಅದರ ಇವತ್ತಿನ ಓದ್ತಾರ ಬರ್ರಿ ಮಾತಾಡ್ತೀರಿ ಅಂದ್ರೆ ಅಂತಲ್ಲಿ ಹೋಗಿರ್ತೀರಲ್ಲ ಅವಾಗ ನೋಡ್ರಿ. ಈ ಕಲ್ಯಾಣಪ್ಪ ಅವ್ರು ನೋಡ್ರಿ ಒಟ್ಟ ಬಿಡ್ಲಿಲ್ಲ, ಸರಿದಾಗ್ಲಿಲ್ಲ. ಅವ್ರ ಬ್ರದರ್ದು ಹೆಂಗ ನೋಡ್ರಿ, ಅಣ್ಣಂದು ತಮ್ಮ ಮಾಡ್ಬೇಕು ಬಿಟ್ಟು ತಮ್ಮನ ಸಲುವಾಗಿ ಅಣ್ಣ. ಅದೆಂತ ಸೇವೆ ನೋಡ್ರಿ, ಕರ್ಮ. ತಮ್ಮಗೆ ಮಾಡಿ 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 ಪೂರ ಆ ಜಾಗ ಬಿಡ್ಲೇ ಇಲ್ಲ. ಬೆಂಗಳೂರಿಗೆ ಹೋದ್ರು ಒಳ್ಳೆ ಅಲ್ಲಿಗೆ ಬರ್ತಿದ್ರು, ಚಾಡ್ಚಾಡ್ಕೋದ್ರೆ ಅಲ್ಲಿಗೆ ಬರ್ತಿದ್ರು. ಮತ್ತೆ ಇಲ್ಲಿ ಬಾಗಲಕೋಟೆ ಮತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ಫುಲ್ ಅಲ್ಲಿ ಇತ್ತು. ಆ ರೀತಿ ಮಾಡ್ಬೇಕು ಸೇವಾ. ಆ ರೀತಿ ಸೇವಾ ಮಾಡಿದ್ಮೇಲೆ ಮುಂದೆ ಕಾಯದಂತ ಸಂತೆ ಹೋಗ್ತಾರೆ. ಸತ್ತ ಮೇಲೆ ಹೋಗಿದ್ರಕ್ಕಿಂತ ಇದ್ದಾಗಿ ಸೇವೆ ಮಾಡಿ ದೊಡ್ಡ ಪುಣ್ಯ, ದೊಡ್ಡ ಪುಣ್ಯ. ಅದಕ್ಕೆ ಇವತ್ತಿನ ಇದಕ್ಕ ಈ ರೀತಿ ಏನದ ಇದೆಲ್ಲ ಭ್ರಾಂತಿಲಿಂದ ಹೊರಗೆ ಬರ್ರಿ. ಸಮಾಜದೊಳಗ ಇವು ಜ್ಞಾನದ
ಪರಿಚಯ ಸರಿ ಇರ್ಲಾರ್ದಕ್ಕ ಅಜ್ಞಾನದ ಸಂಸ್ಕಾರಗಳು ಬಹಳಷ್ಟು ಇಟ್ಕೊಂಡರ. ಅದರಿಂದ ಅವರು ಖುಷಿನೇ ಪಡ್ತಾರ ಹೊರತು ದುಃಖ ಪಡವಲ್ಲ, ಖುಷಿ ಪಡೋದು. 76,000 ರೂಪಾಯಿದಷ್ಟು ದಾನ ಕೊಡ್ದಾರ. ಮೊನ್ನೆ ನಮ್ಮ ಅಪ್ಪ ಪೂಜೆ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ತೀರ್ಥನು ಚಂದ ಕುಡಿಲಾರ್ದವನಿಗೆ ಶವ ಸಂಸ್ಕಾರ ಮಾಡ್ಲಕ್ಕೆ ಹೋಗಿ 76,000 ರೂಪಾಯಿ ಬಿಲ್. 50,000 ಕೊಟ್ರೆ ಇನ್ನ 26,000 ಕೊಟ್ರಿ ಅಂತ. ಇದು ಜ್ಞಾನದ ಅಜ್ಞಾನದ ಕೆಲಸ ಇದೆ. ಅಲ್ಲೇ ಎಲ್ಲರೇ ಒಂದು ಬೆಂಗಳೂರಾಗ ಏನೋ ಒಂದು ಎಲ್ಲರೂ ಹೆಂಗ್ ಮಾಡ್ತಾರ ಹಂಗ್ ಮಾಡ್ರಿ ಅಂತಂದ್ರೆ ಏನಿಲ್ಲ, ನಮ್ಮ ಊರಿಗೆ ಹೋಯ್ತೀವಿ ಅಂತೇಳಿ ಹಣ ತಗೊಂಡು ಊರಿಂದ ಊರಿಗೆ ಆಂಬುಲೆನ್ಸ್ನವ್ರು 40,000 ರೂಪಾಯಿ. ಇದೆಲ್ಲ ಮಾಡಿದ್ಮೇಲೆ ಮತ್ತೆ ರುದ್ರಾಭಿಷೇಕ ಅಂತೇಳಿ ಅದಕ್ಕೊಂದು ಖರ್ಚು. ಇವೆಲ್ಲ ಜ್ಞಾನದ ಕೆಲಸಗಳೇ ಇವು. ಒಬ್ಬರು ಅಮ್ಮ ತಿಳ್ಕೊಂಡ್ರೆ ಅವ್ರದ್ದು 90 ವಯಸ್ಸಿಗೆ ಆಚಾರ ಅವ್ರ ಸಂಸ್ಕಾರವನ್ನು ನಮ್ಗ ತಿಳಿಸ್ರೆ ಆಯ್ತು, ದೌಡ್ ಬನ್ನಿ ಒಂದು ಕೆಲಸ ಇದನ್ ಮಾಡ್ರಿ ಅಂತಂದ್ರೆ ಹೋದವ್ರು ಇದನ್ ಮಾಡ್ಕೊಡ್ಲಿ ಅಂದ್ರೆ 2 ತಾಸು ಅಥವಾ 3 ತಾಸು ಅಷ್ಟ ಅದ್ರ ಇದನ್ ಕಟ್ಟಿದವ್ರು ಇದನ್ ಮಾಡಿದವ್ರು ಎಲ್ಲರೂ ಎಲ್ಲ ನೌಕರಸ್ಥರು ಇದ್ರು ನಿಮ್ಮ ಅವರು ಎಲ್ಲ ಊರಿಗೆ ಅಂದ್ರೆ ಅವ್ರು ಇರೋ ಊರವ್ರು ನಮ್ಮ ಊರವ್ರೆ ಅವೆಲ್ಲ ಹೊಂಗಲ್ಲಾಗಿದ್ರು ಅವ್ರು ಸಂಸ್ಕಾರ ಮಾಡಿಬಿಟ್ರು. ಅವ್ರು ಉಪವಾಸ ಇರ್ತಾರ, ಸ್ಟ್ರಿಕ್ಟ್ ಆಗಿ ಉಪವಾಸ ಇರ್ತಾರ. ಜಲ್ದಿ ಶವ ಸಂಸ್ಕಾರ ಮಾಡಿ ಏನ್ ಮಾಡ್ತಾರ ಮತ್ತೆ ಫ್ರೀ ಆಗಿಬಿಡ್ತಾರೆ. ಇವ್ರು ಹಂಗಿಲ್ಲ, ಅದು ಹೆಣ ಹೋಗತ್ತನ ಊಟ ಮಾಡಂಗಿಲ್ಲ ಒಂದು ಸ್ಟ್ರಿಕ್ಟ್ ಇಟ್ಕೊಂಡ್ಬಿಟ್ಟಾರ ಅವರು. ಇಲ್ಲಿ ನಮ್ಮಲ್ಲಿ ಏನದ ಸೈಡಿಗೆ ಊಟ ಚಾಲು ಇಟ್ಟಿರ್ತಾರಲ್ಲ, ಹಾಗೆ ಉಣ್ಕೋತ 8 ದಿನ ಆದ್ರೆ ಇಟ್ಟು ಉಣ್ಕೊಂಡಿರ್ಬೋದು. ಯಾರ್ಯಾಕೆ ಬರ್ಲಕ್ಕ ಯಾರ್ಯಾಕೆ ಹೋಗಲಕ್ಕ, ಯಾವಾಗಾರ ಬರ್ಲಿ ಯಾವಾಗಾರ ಹೋಗ್ಲಿ. ಯಾರು ಒಬ್ರು ಬರೋಲ್ಲ ಮನೆಯಿಂದ ದುಃಖ ಮಾಡೋದು ಮತ್ತೆ ಇದನ್ ಮಾಡೋದು ಬಹಳ ಹಿಂಗೆ ನಮ್ಮ ಇದ್ರೊಳಗೆ ಇನ್ನೂ ಅಜ್ಞಾನ ಬಹಳ ಅದೇ ಅದು ಜ್ಞಾನದಿಂದ ಹೊರಗೆ ಬರ್ಬೇಕಷ್ಟೇ, ಭ್ರಾಂತಿಯಿಂದ ಹೊರಗೆ ಬರ್ಬೇಕು. ಅದಕ್ಕ ಇಲ್ಲಿ ಭ್ರಾಂತಿನೇ. ಈಗ ಚೈತನ್ಯ ಇರೋದು ಎಷ್ಟದರಿ? ಚೈತನ್ಯ ಎಷ್ಟದವಿ ಜಗತ್ತಿನಾಗ? ಲೌಕಿಕ ಮಾತುಗಳು ಬಿಡ್ರಿ, ಒಂದೇ ಒಂದು ಚೈತನ್ಯ, ಶುದ್ಧ ಬ್ರಹ್ಮ ಚೈತನ್ಯ, ಒಂದೇ ಒಂದು ಚೈತನ್ಯ ಅದ. ಲೌಕಿಕ ಮಾತಾಡೋದಕ್ಕೆ ತುದಿನೇ ಇಲ್ಲ, ಜಗ್ಗಿ ಮಾತಾಡ್ತೀವಿ, ಎಲ್ಲರಿಗೂ ಅನುಭವ ಅದ. ಅದು ಈಗ ನಮ್ಗ ಭ್ರಾಂತಿ ಯಾವ ಪರಿ ಅದ ಅಂತಂದ್ರ ಒಂದೇ ಒಂದು ಚೈತನ್ಯ. ನಾವು ನಮ್ಮ ಪಿಂಡಾಂಡ ಮತ್ತ ಬ್ರಹ್ಮಾಂಡ, ಜೀವ ಬ್ರಹ್ಮ ಎರಡನ್ನ ಒಂದು ಮಾಡಿ ನೋಡುವುದಕ್ಕ ಬರಲಾರದಂತ ಒಂದು ಅಜ್ಞಾನ, ನಮ್ಮ ಒಂದು ಬುದ್ಧಿಗೆ ಆ ಸಾಮರ್ಥ್ಯ ಇರ್ಲಾರ್ದಕ್ಕ 2 ಕಾರಣಕತ್ತಾವ. ಒಂದು ಜೀವ, ಒಂದು ಪರಮ ಈಶ್ವರ, ಒಂದು ಬ್ರಹ್ಮಾಂಡ, ಒಂದು ಪಿಂಡಾಂಡ. ಒಂದು ಜೀವಚೇತನ ಆಗಿ ಕಾಣ್ಲಕತ್ತದ, ಇನ್ನೊಂದು ಈಶ್ವರ ಚೇತನ ಆಗಿ ಕಾಣ್ಲಕತ್ತದ. 2 ಒಂದೇರೋ ಬೇರೆ ಅಲ್ಲ. ಘಟಾಕಾಶ ಮಠಾಕಾಶ ಒಂದೇ ಆದ ಅಂತ ಗುರುಗಳು ಏಟು ಹೋಗ್ಕೊಂಡ್ರು ಅದು ಅನುಭವಕ್ಕೆ ಬರ್ತಾ ಇಲ್ಲ. ಘಟದೊಳಗಿರ್ತದ ಘಟಾಕಾಶ, ಮಠದೊಳಗಿರ್ತದ ಮಠಾಕಾಶ. ಉಪಾಧಿಗಳನ್ನ ಗಟ್ಟಿಯಾಗಿರ್ಕೊಂಡು ನಮ್ಮ ಪಿಂಡಾಂಡನೇ ಮುಖ್ಯ ಉಪಾಧಿ, ಬ್ರಹ್ಮಾಂಡನೇ ಮುಖ್ಯ ಉಪಾಧಿ. ಬ್ರಹ್ಮಾಂಡಿ ಉಪಾಧಿ ಇರುವ ಕಾರಣ ಏನಾಗ್ಯದ, ಆ ಒಂದು ಚೈತನ್ಯ ಜಗತ್ತು ಅನ್ಸ್ಕೊಂಡ್ಬಿಡ್ತು. ಪಿಂಡಾಂಡದ ಉಪಾಧಿ ಇರುವ ಕಾರಣ ಇದು ಜೀವ ಅನ್ಸ್ಬಿಟ್ಟು, ಆ ಜಗತ್ತಿನ ಉಪಾಧಿ ಕಾರಣ ಅದು ಈಶ್ವರ ಅನಿಸ್ಬಿಟ್ಟು. ಬ್ರಹ್ಮಾಂಡದ ಉಪಾಧಿ ಕಾರಣ ಈಶ್ವರ ಅನಿಸ್ಬೋದ ಚೈತನ್ಯ. ಮತ್ತು ಪಿಂಡಾಂಡದ ಉಪಾಧಿ ಕಾರಣ ಏನಾಯ್ತದು, ಜೀವ ಅನಿಸ್ಬಿಟ್ಟು. 2 ಕಾಣ 2 ಕಾಣಿಸಿದ್ಮೇಲೆ ಏನ್ ಅನ್ಕೊಂಡ್ಬಿಟ್ಟೆವು, ಈ ಜೀವ ಬಂದದೆ ಕರ್ಮ ಮಾಡೋದಕ್ಕ, ಕರ್ಮ ಫಲ ಭೋಗಿಸೋದಕ್ಕ. ಈಶ್ವರ ಇರೋನೇ ಕರ್ಮ ಫಲ ಕೊಡೋದಕ್ಕ ಅಂತ ತಿಳ್ಕೊಂಬಿಟ್ಟು. ಇಷ್ಟೇ ಅಲ್ಲ ನಾವು ತಿಳ್ಕೊಂಡು, ದೇವರ ಭಕ್ತ, ಭಗವಂತ, ಉಪಾಸ್ಯ, ಉಪಾಸಕ ಏನೇನ್ ಅಂತೀರಿ ಅಂದ್ರ ಗುರು ಶಿಷ್ಯ ಅಂತಂದ್ ಏನಂದ್ರು ಸಹಿತ ಏನಾಯ್ತು, ಒಂದು ಆಡುದು, ಒಂದು ತಾಣದು, ಒಂದು ಕೊಡೋದು, ಒಂದು ತಗೊಳ್ಳೋದು, ಒಂದು ಕೂಲಿ ಮಾಡ್ತದ, ಕರ್ಮ ಮಾಡ್ತದ. ಮತ್ತ ಅದರ ಫಲ ಮಾಲಕ್ಕೆ ಕೊಡ್ತಾನ. ಆ ಫಲ ತಗೊಂಡು ಮುಂದುವರ್ಸ್ಕೊಂಡಿರ್ತದ. ಜಗತ್ನಾಗ ಇದು ಹಿಂಗೆ ನಡೆದ ಅಂತ ಹಿಂಗ ಅನ್ಕೊಂಡಿವ. ಈ ಜೀವಚೇತನ, ಈಶ್ವರ ಚೇತನ
ಇವೆರಡು ಸತ್ಯನೋ ಭ್ರಾಂತಿನೋ? ಇವು ಭ್ರಾಂತಿನೇ ಅದಾವ. ಅದ್ರ ಅನುಭವಕ್ಕೆ ಬರಲ್ಲ. ಇಲ್ಲಿ ಸತ್ಸಂಗದಾಗಿದ್ದು ಒತ್ತೆ ಕೇಳಿದಾಗ ಹೌದು ಪೊಲೀಸ್ ಬಡಗಿ ತಗೊಂಡು ಕಡು ಮಾಡಿದೇನು ಅಂತ ಹೇಳಿ ಹೊಡೆದ್ರೂ ಕೇಳಲ್ಲ, ಬೂಟ್ಲೆ ಒದ್ರು ಕೇಳಲ್ಲ. ಏರೋಪ್ಲೇನ್ ಏರಿಸ್ತೀನ ಅಂತ ಏರಿಸಿದಾಗ ಅವಾಗ ಮಾಡಿನ ಅಂತಾನ. ಮತ್ತೆ ಕೆಳಗೆ ಇಳಿಸಿದ ಕೂಡಲೇ ಮಾಡಿಲ್ಲ ಅಂತಾನ. ಹಾಗಾಗಿ ಸತ್ಸಂಗದಾಗ ಬಂದಾಗ ಶಿಲಾಭಾಸ ಪೂರ್ತಿ ಏರೋಪ್ಲೇನ್ ಏರಿಸಿದಂಗೆ ಆಗ್ತಿರ್ತದ. ಶಿಲಾಭಾಸನಿಗೆ ಚಟ್ಟ ಕಟ್ಟಬೇಕು ನಾವು, ನೀ ಸುಡುಗಾಡಕ್ಕೆ ಕಳಿಸ್ಬೇಕು. ಅವ ಇರೋ ತನಕ ಇದು ಸುಧಾರಣ ಕೊಡಲ್ಲ. ಅವನಿಗೆ ಚಲೋ ಬುದ್ಧಿ ಕಲಿಸಿ ಅವನಿಗೆ ಬ್ರಹ್ಮಸ್ವರೂಪ ಮಾಡೋದಕ್ಕೆ ಇದು ಸತ್ತಾಗಿರ್ತದ. ಇಲ್ಲಿ ಹೌದ್ರಿ ಭ್ರಾಂತಿನೇ ಅಂತಾರ. ಅವನಿಗೆ ಭಾವಿಸಲ್ಲ ಇದು ಭ್ರಾಂತಿ ಅಂತೇಳಿ ಜಗತ್ತಿನ ಒಂದು ವ್ಯವಹಾರಗಳು ಬಿಡ್ಲಕ್ಕಾಗಲ್ಲ, ಸಂಸಾರದ ಒಂದು ವ್ಯವಹಾರ ಬಿಡ್ಲಕ್ಕಾಗಲ್ಲ. ಮತ್ತೆ ಏರೋಪ್ಲೇನ್ನಿಂದ ಕೆಳಗೆ ಇಳಿಸಿದ್ರೆ ಮತ್ತೆ ಅದೇ ಕೆಲಸ ಚಾಲು ಮಾಡ್ತಾನೆ. ಎಂತದ ನೋಡ್ರಿ, ಎಷ್ಟು ಕಠಿಣದ. ಹೆಂಗಂದ್ರೆ ಭ್ರಾಂತಿ ಹೆಂಗ, ಭ್ರಮೆಗೆ ಭ್ರಾಂತಿಗೆ ವ್ಯತ್ಯಾಸ ಹೆಂಗದ ಅಂತಂದ್ರೆ, ಭ್ರಮೆಗೆ ಭ್ರಾಂತಿಗೆ ವ್ಯತ್ಯಾಸ ಹೆಂಗದಂದ್ರ, ಹಗ್ಗ ನಿಮ್ಗ ಹಾವಾಗಿ ಕಂಡದ. ಹಗ್ಗ ನಿಮ್ಗ ಹಾವಾಗಿ ಕಂಡ ಮೇಲೆ ಯಾರೋ ಒಬ್ರು ಹಾವು ಒಂದು ಬೆಳಕತ್ತಿದ ಕೂಡ್ಲೇನೆ, ಒಂದೆರಡು ದೀಪ ಹಚ್ಚಿ ಬೆಳಕು ಮಾಡಿದ ಕೂಡ್ಲೇನೆ ಅಲ್ಲಿದ ಹಾವ ಇದು ನನ್ನ ಜಾಗ ಅಲ್ಲ ಅಂತೇಳಿ ಹಾವ ಹೋಯ್ತು, ಹಗ್ಗ ಬಂತು. ಭ್ರಮೆ ಅಂದ್ರೆ ಇಷ್ಟಕ್ಕೆ ಭ್ರಮೆ ಅಂತಾರೆ. ಈಗ ನಿಮಗೆ ಸತ್ಸಂಗ ಜೀವ ಬ್ರಹ್ಮರದು ಭ್ರಮೆ ಅಷ್ಟೇ ಆಗಿತ್ತು ಅಂತಂದ್ರ, ಇಲ್ಲಿ ಸತ್ಸಂಗದಾಗ ಆ ಜೀವ ಬ್ರಹ್ಮ ಅನ್ನೋದು ಇದು ಭ್ರಮೆ ಅದರಿ, ಇರೋದು ಒಂದೇ ಶುದ್ಧ ಬ್ರಹ್ಮ ಅದನ. ಅಲ್ಲಿ ಯಾವ ವ್ಯವಹಾರಗಳು ಏನೋ ನಡೀತಾವ ಅವೆಲ್ಲ ಒಟ್ಟು ಅಜ್ಞಾನದ ಕೆಲಸ, ಅವೆಲ್ಲ ಅಷ್ಟು ಮಿಥ್ಯ ಜಗತ್ತಿನ ಕೆಲಸ. ಬ್ರಹ್ಮ ಒಂದೇ ಸತ್ಯ ಅಂತ ತಿಳ್ಕೊಂಡು ನಾವು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಮೋಕ್ಷದಾಗಿರ್ತೀವಿ ಅನ್ನೋದು ಭ್ರಮೆ ಆಗಿತ್ತಂದ್ರ ನಿಮ್ಗೆ ಇದು ಬಂದ್ಬಿಡ್ತಿತ್ತು. ಭ್ರಮೆ ಆಗಿಲ್ಲ, ಏನಾಗ್ಯದ ಭ್ರಾಂತಿ ಆಗ್ಯದ. ಭ್ರಾಂತಿಗೆ ದೃಷ್ಟಾಂತ ಏನಂತಂದ್ರ ಹೋಗ್ಲಿ, ಭ್ರಮೆ ಹೋಗಲ್ಲದು. ಯಾಕಂದ್ರೆ ಬಹಳ ಜನ್ಮಾಂತರದ ಭ್ರಾಂತಿ ಅದ ಇದು. ಅದು ಹೆಂಗದ ಭ್ರಾಂತಿ ಹೆಂಗಿರ್ತದಂತಂದ್ರ, ಈ ನೀರ ಬಗಲಾಗ ಹೋದತ್ನಾಗ ಆ ನೀರಾಗ ಪ್ರತಿಬಿಂಬಗಳು ಕಾಣ್ತಿರ್ತಾವ. ಸೀದಾ ಕಾಣ್ತದ, ಉಲ್ಟಾ ಕಾಣ್ತದ್ರಿ ನೀರಾಗ ಪ್ರತಿಬಿಂಬ. ಉಲ್ಟಾ ಕಾಣ್ತದ, ತಲೆ ಕೆಳಗಾಗಿ ಕಾಣ್ತದ. ನೀವು ನೀರಿನ ದಂಡೆ ಗಿಂತ್ರಿ ಅಂದ್ರೆ ನಿಮ್ದು ನೀರಾಗ ಪ್ರತಿಬಿಂಬ ಉಲ್ಟಾ ಕಾಣ್ತದ. ನಿಮ್ ತಲೆ ಕೆಳಗ ಕಾಲ ಉಲ್ಟಾ ಕಾಲ ನೆಲದ ಮೇಲೆ ಇಟ್ಟು ನಿಮ್ ತಲೆ ಮ್ಯಾಲ ಇರ್ತದ. ನೀರಾಗ ಹೆಂಗಾಗ್ತದ ಅಂದ್ರ ಕಾಲ ಮ್ಯಾಲ ಮಾಡಿ ತಲೆ ಕೆಳಗಾಗ್ತದ. ಇನ್ನೊಂದ್ ಜನ ಮುಂದಕ್ಕೆ ಬಾದ್ರಿ ಅಂದ್ರೆ ಹಂಗೆ ಮಾಡ್ತದ, ಕಾಲ್ ಮ್ಯಾಲ ಮಾಡಿ ತಲೆ ಕೆಳಗೆ ಮಾಡ್ತದ. ನಮ್ಗೆ ಉಲ್ಟಾ ಲಗ ಹೊಡ್ತದ ನೀರು. ಅದ್ರಾಗ ಇರೋ ಪ್ರತಿಬಿಂಬನು ಹಂಗೆ, ಅದು ಮಾಡೋ ಕೆಲಸನು ಹಂಗೆ. ಅವ್ರ ನದಿಯಾಗ ಹೋಗಿ ಒಂದ್ 2 ಹೆಜ್ಜೆ ಮುಂದಕ್ಕೆ ಹೋಗಿ ನಿಮ್ ಕಾಲೇ ಕಿತ್ತಿ ಉಲ್ಟಾ ಮಾಡಿ ಹೋಯ್ತದ. ಈ ಪ್ರತಿಬಿಂಬ ಅಷ್ಟೇ ಮಾತಾಡ ತೋರ್ಸಿಂದ ಬಿಡೋಣ. ಈಗ ನಿಮ್ಗ ಉಲ್ಟಾ ನಿಂತಿರ, ನೀವು ಸೀದಾ ನಿಂತಿರಲ್ಲ. ನೀರು ಬಂದು ಸೀದಾ ನಿಂತೀರ, ಉಲ್ಟಾ ನಿಂತೀರ? ಸೀದಾ ನಿಂತೀರಿ ಅನ್ನೋದು ಗೊತ್ತಿದ್ದಿಲ್ಲ ಅಂತಂದ್ರೆ ಉಲ್ಟಾ ಪ್ರತಿಬಿಂಬಿದ್ರೆ ಉಲ್ಟಾ ನಿಂತಿರ್ಬೇಕು ಅಂತ ನೀವು ತಿಳ್ಕೊಳ್ರಿ. ಆದ್ರ ನಾವು ಸೀದಾ ನಿಂತೀನಿ ಅಂತ ತಿಳಿದ ಮೇಲೂ ಅದ್ರಾಗ ಅದು ಉಲ್ಟಾ ತೋರಿಸ್ತದಲ್ಲ, ಅದು ಭ್ರಾಂತಿ. ನಾನು ಸೀದಾ ಇದ್ದ ಮೇಲೂ ಅದು ಉಲ್ಟಾ ತೋರಿಸ್ತದೆ ಅಂದ್ರೆ ಬ್ರಹ್ಮಜ್ಞಾನ ಆದ ಮೇಲೂ ಮತ್ತ ನಮಗೆ ಸಂಸಾರ ಭ್ರಮೆ ಇರ್ತದಲ್ಲ, ಇದು ಏನ ಸಂಸಾರ ಭ್ರಾಂತಿ. ಭ್ರಮೆ ಮಟ್ಟಿಗೆ ಆಗಿತ್ತಂದ್ರೆ ಸರ್ವ ಹೋಗ್ಬಿಡ್ತಿತ್ತು. ಬ್ರಹ್ಮಜ್ಞಾನ ಆಗಿ ಇದೆಲ್ಲ ಮಿಥ್ಯಾ ಅಂತ ಹೇಳಿ ಲಕ್ಷ ಗುರುಗಳು ಸಮಾಧಿಗಳಾಗ್ಯಾವ ಈಗ ಜಗತ್ತಿನ ತುಂಬಾ. ಅವರೆಲ್ಲರೂ ಈ ಜ್ಞಾನ ಹೇಳೇ ಸತ್ತವ್ರು. ಆದ್ರೂ ಶಿಷ್ಯರೇನು ಕೇಳಿದವ್ರಿಗೆ ಜ್ಞಾನ ಆಗಿಲ್ಲ ಆಗ್ಯದ. ಆದ್ರೆ ಏನಾಗ್ಯದ, ಭ್ರಾಂತಿ ಹೋಗಿಲ್ಲ, ದುಃಖ ನಿವೃತ್ತಿ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಅವನೊಳಗ 2 ಭಾಗಗಳದಾವ. ಒಂದು
ಮಾಹಿತಿ ಸಂಗ್ರಹ, ಇನ್ನ ಒಂದೇನದ ಜ್ಞಾನ ಸಂಗ್ರಹ. ಅವನ ಬುದ್ಧಿ ಒಳಗ ಎರಡು ಸಾಮರ್ಥ್ಯ ಅದ. ಮಾಹಿತಿ ಸಂಗ್ರಹ, ಕಳ್ತನ ಮಾಡಬಾರ್ದು, ಯಾರಿಗ್ ಗೊತ್ತಿಲ್ಲ, ಅವ್ರಿಗೂ ಗೊತ್ತು ಕಳ್ತನ ಮಾಡಬಾರ್ದು ಅಂತ. ಯಾವನು ಜ್ಞಾನ ಸಂಗ್ರಹ ಮಾಡ್ಕೊಂಡಿರ್ತಾನ ಅವನು ಕಳ್ತನ ಮಾಡೋದು ಬಿಡ್ತಾನ. ಮತ್ತ ಕಳ್ತನ ಮಾಡಿದ್ರೆ ಏನೇನಾಗ್ತದ ಎಲ್ಲನೂ ಗೊತ್ತದ ಎಲ್ಲರಿಗೂ. ಆದ್ರೂ ಕಳ್ಳ ಏನ್ ಮಾಡ್ತಾನ, ಅದನ್ನ ತನ್ನ ಭ್ರಮ ಚೀಲದಾಗ ಹಾಕೊಂಡಿರ್ತಾನ. ಜ್ಞಾನ ಚೀಲದಾಗ ಹಾಕೊಂಡಿರಲ್ಲ, ಭ್ರಮೆಯ ಚೀಲದೊಳಗೆ ಹಾಕೊಂಡಿರ್ತಾನ. ಅವನೇನ್ ಮಾಡ್ತಾನ, ಅವನಿಗೆ ಅದು ಕಳ್ತನ ಮಾಡೋದು ಕೆಟ್ಟ ಅನ್ಸಂಗೇ ಇಲ್ಲ. ಕಳ್ಳಗ ಕಳ್ತನ ಮಾಡೋದು ಕೆಟ್ಟ ಅನ್ಸಲ್ಲ, ಇಸ್ಪೇಟ್ ಆಡೋರಿಗೆ ಇಸ್ಪೇಟ್ ಆಡೋದು ಕೆಟ್ಟ ಅನ್ಸಲ್ಲ, ಕುಡಿಯೋರಿಗೆ ಕುಡಿಯೋದಕ್ಕೆ ಕೆಟ್ಟ ಅನ್ಸಲ್ಲ, ವೇಶ್ಯವಾಟಿಕೆ ಮಾಡೋರಿಗೆ ವೇಶ್ಯವಾಟಿಕೆ ಕೆಟ್ಟ ಅನ್ಸಲ್ಲ. ಯಾಕಂದ್ರ ಅದು ಕೆಟ್ಟ ಅನ್ನೋದು ಅವ್ರಿಗೆ ಗೊತ್ತಿದ್ರು ಸಹಿತ ಅದನ್ನ ಅವ್ರು ಏನ್ ಮಾಡ್ತಾರ, ಭ್ರಮೆ ಚೀಲದಾಗ ಅದು ಹಾಕೊಂಡಿರ್ತಾರ. ಜ್ಞಾನದ ಚೀಲದಾಗ ಹಾಕೊಂಡಿರಲ್ಲ. ಜ್ಞಾನದ ಚೀಲದಾಗ ಹಾಕೊಂಡ್ರ ಕಳ್ತನ ಮಾಡ್ಲಕ್ ಮನಸ್ಸು ಬರಲ್ಲ, ವೇಶ್ಯವಾಟಿಕೆ ಮಾಡ್ಲಕ್ ಮನಸ್ಸು ಬರಲ್ಲ, ಕುಡಿಲಕ್ ಮನಸ್ಸು ಬರಲ್ಲ, ಇಸ್ಪೇಟ್ ಆಡ್ಲಕ್ ಮನಸ್ಸು ಬರಲ್ಲ, ಗುಟಕ ತಿನ್ಲಕ್ ಮನಸ್ಸು ಬರಲ್ಲ. ಭ್ರಮೆ ಒಳಗಿದ್ದವನಿಗೆ ಇವೆಲ್ಲಾನು ಮಾಡ್ಲಕ್ ಮನಸ್ಸು. ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರ. ಅದಕ್ಕೇನಾಯ್ತು, ಎರಡು ಭ್ರಾಂತಿ ಅದು. ಈಶ್ವರ ಅನ್ನೋದು ಒಂದು ಭ್ರಾಂತಿ, ಮತ್ತ ಜೀವ ಅನ್ನೋದು ಇನ್ನೊಂದು ಭ್ರಾಂತಿ. ಈ ಎರಡು ಭ್ರಾಂತಿಗಳೊಳಗ ಮತ್ತ ಎರಡೆರಡು ಆಗ್ಯಾವ. ಏನು, ಜೀವನಲ್ಲಿ ಒಂದು ಕೂಟಸ್ಥ, ಇನ್ನ ಒಂದು ಸಾಕ್ಷಿ. ಜೀವನೇ ಭ್ರಾಂತಿ ಅಂತಂದ್ಮೇಲೆ ಆ ಭ್ರಾಂತಿ ಒಳಗಿರೋ ಇವೆರಡು ಸತ್ಯ ಇರ್ಲಿಕ್ಕೆ ಸಾಧ್ಯ ಅದೇನ್ರಿ? ಕೂಟಸ್ಥ ಅನ್ನೋದೊಂದು ಸತ್ಯ, ಮತ್ತ ಸಾಕ್ಷಿ ಅನ್ನೋದೊಂದು ಸತ್ಯ. ಸುಳ್ಳಿನ ಮನೆಯಾಗಿರೋ ಇವೆರಡು ಮತ್ತೆ ಇವು ಸತ್ಯ ಇರ್ಲಕ್ ಸಾಧ್ಯ ಅದ ಏನು? ಈಶ್ವರ ಅನ್ನೋ ಒಂದು ಸುಳ್ಳಿನ ಮನೆ ಭ್ರಾಂತಿ, ಅದ್ರೊಳಗೆ ಮತ್ತೊಂದೆರಡು, ಒಂದು ಬ್ರಹ್ಮಚೇತನ, ಇನ್ನ ಒಂದು ಮಾಯೆ ಅಲ್ಲ, ಈಶ್ವರಾಭಾಸ. ಮಾಯೆ ಅನ್ನೋದು ಕನ್ನಡಿ. ಅದು ಈಶ್ವರ ಚೇತನದೊಳಗ ಮಾಯೆ ಅನ್ನೋದು ಕನ್ನಡಿ, ಜೀವಚೇತನದೊಳಗ ಅವಿದ್ಯೆ ಅಥವಾ ನಿಮ್ಮ ಬುದ್ಧಿ ಅನ್ನೋದು ಕನ್ನಡಿ. ಈಶ್ವರಾಭಾಸ ಮತ್ತ ಬ್ರಹ್ಮಚೇತನ ಮತ್ತವು ಎರಡು ಆಗುವಲ್ಲ, ಅವು ಸಮಸ್ಯೆ. ಅವು ಎರಡು ಸುಳ್ಳಿನ ಮನೆಗೆ ಅದು, ಅವು ಎರಡು ಸುಳ್ಳೆ. ಮತ್ತೆ ಎಲ್ಲ ಸುಳ್ಳು ಇದ್ದದ್ದು ಇಟ್ಕೊಂಡು ಕೂತು ಕಡ್ಡಿ ಹಾಕಿ ನಿಮಗೆ ತಿಳಿಲ್ಲ ಅಂತ ಹೇಳಕತ್ತೀವಿ ನಾವು. ನಿಮಗೆ ತಿಳಿಲ್ಲ ಅಂತ ಈಗ ಹೋಗಿ ನಾಲ್ಕಾದು ಹಿಂಗೆ ನಾಲ್ಕಾದ್ಮೇಲೆ ಹಿಂಗೆ ತಲೆ ಓಡಿಸ್ಬೇಕಾದ್ರೆ ಅಂದ್ರೆ ಮತ್ತೆ 8 ಅಥವಾ 16 ಅಥವಾ ಏನೆಲ್ಲ ಆಗ್ತಾವ. ಏನಂತಾರೆ ಇದಕ್ಕೆ? ಕೂದಲ ಸಿಗಳ ಕೆಲಸ ಅಂತಾರೆ. ಇರೋದೊಂದೇ ಒಂದು ಕೂದಲ ಬ್ರಹ್ಮ, ಅದಕ್ಕೆ 2 ತುಕಡಿ ಮಾಡಿದ್ರಿ, ಇದಕ್ಕೇನಂತಾರ ಕೇಳ್ರಿ ಹೋಗಿ. ಒಂದು ಕೂದಲ ಕೈಯ ತಗೋರಿ, 2 ಪೀಸ್ ಮಾಡ್ರಿ, ಇದಕ್ಕೇನಂತಾರ? ಇದಕ್ಕೇನಂತಾರ? ಅದಕ್ಕೂ ಕೂದಲ ಅಂತಾರೆ. ಇದಕ್ಕೆ ಯಾರಿಗಾರ ಹೋಗ್ರಿ, ಸಣ್ಣ ಹುಡುಗರಿಗಾರ ಕೇಳ್ರಿ, ಇದಕ್ಕೇನಂತಾರತಿ? ಕೂದಲ ಅಂತ. ಇದಕ್ಕೇನಂತಾರ? ಕೂದಲ. 2 ಕೂಡಿ ಒಂದೇ ಇದ್ದಾಗ ಕೇಳ್ರಿ ಕೂದಲ. ಮತ್ತವು 2 4 ಮಾಡಿಸಿ ಕೇಳ್ರಿ, ಇದಕ್ಕೇನಂತಾರ? ಇದಕ್ಕೇನಂತಾರತ್ತ? ಕೂದಲ. ಇದೇನಿದು? ಒಂದು ಕೂದಲು ತಗೊಂಡು 9 ತುಕಡಿ ಮಾಡಿ 9 ತರ ಕಥೆ ಹೇಳ್ಕೊತ ಇಡೀ ಆಯುಷ್ಯ ಕಳ್ಕೊಳ್ಳೋದು ರೇಖ. ಇದು ಕೂದಲು ಅಂತ ಅನ್ನೋದಕ್ಕೆ ಗೊತ್ತಾಗಲ್ಲ. ಸಣ್ಣ ಕೂಸುಗಳಿಗೆ ಸಹಿತ ಅನ್ಲಕ್ ಬರ್ತದ. ಹಂಗ ಇಲ್ಲಿ ಜಗತ್ತಿನಾಗ ಏನೇನದ ಎಲ್ಲ ಓಡಬೇಕು ಬ್ರಹ್ಮ ಅಂತ ಅನ್ಲಕ್ ಸರಳವಾಗಿ ಅನ್ಲಕ್ ಬರುವಲ್ಲ. ನಾಮರೂಪಗಳೇ ಗಟ್ಟೆ ಕೂತಾವಿಲ್ಲಿ. ಕೂದಲು ದೃಷ್ಟಾಂತ ಚಂದದಿಲ್ಲ, 4 ಭ್ರಾಂತಿ ಅನ್ನೋದು ಚಂದದಿಲ್ಲ. ಹೇಳ ಮಾತ 4 ಕರೆ ಅಂತ ಬಾಯಿ ಕೂತಿ ಖರೆ. ಇನ್ನು ಮುಂದೆ ಹೇಳೋ ಪಾಠ ಈ 4 ಭ್ರಾಂತಿ ಇಟ್ಕೊಂಡೇ ಹೇಳೋದು. ಬ್ರಹ್ಮನ್ ಬಿಡೋದು 4 ಭ್ರಾಂತಿದೆ ಗತಿ. ಬ್ರಹ್ಮ ಅನ್ನೋದು ಒಂದೇ ಒಂದು ವಸ್ತು,
ಆ ಒಂದು ವಸ್ತುವನ್ನ ತಿಳ್ಕೊಂಡ್ರಿ ಅಂತಂದ್ರೆ ಇನ್ನ ನಾವು ಬ್ರಹ್ಮನಿಂದ ಇನ್ನ ಹಿಂದಕ್ಕೆ ಹೋಗ್ಬೇಕಾಗ್ಯದ ನಾವು. ಅವ ಬ್ರಹ್ಮ ಏನದನ ಸಂಖ್ಯೆಗೆ ಸಂಬಂಧ ಇಲ್ಲವ, ಒಂದೂ ಇಲ್ಲವ. ಒಂದೊಳಗೆ ಎರಡೊಳಗೆ ನಾಲ್ಕು ಈ ಕಡೆ ಮಾಡಕತ್ತೀರಿ ಶಾಸ್ತ್ರದಾಗ. ಪುಸ್ತಕ ಪೆನ್ನ ಹಿಡ್ಕೊಂಡು ಕೂತ್ ಜಾಣ್ಯರಾಗಿರಲ್ಲ, ಅದ್ರಾಗ ಇವೆಲ್ಲ 2, 4, 8, 16, 28 ಏನೆಲ್ಲ ಮಾಡ್ತೀರಿ. ಅಲ್ಲಿ ಹಿಂದಕ್ಕೆ ಮಾಡಿದ್ರಿ ಅಂದ್ರೆ ಅಲ್ಲಿ ಒಂದೇ ಅದ, ಬ್ರಹ್ಮನ ಒಂದೇ ಅದನ, ಒಬ್ಬನೇ ಅವ ಸಂಖ್ಯೆಗೆ ಟಚ್ ಇಲ್ಲವ. ನೀವು ಒಂದಂದ್ರೆ ಇಲ್ಲ ಇಲ್ಲವ. ಒಂದಿಲ್ಲ ಅಂತಂದ್ರೆ ಏನು ಇಲ್ಲ ಅಂದ್ರೆ ನಿಮಗೆ ಗಣಿತ ಶಾಸ್ತ್ರ ಪಂಡಿತರಿದ್ರಿ, ಅದಕ್ಕೆ ನೀವು ಏನು ಇಲ್ಲ ಅಂದ್ರೆ 0 ಅನ್ಕೋತೀರಿ. ಅದಕ್ಕೆ ಅವನಿಗೆ ಶೂನ್ಯ ಅಂತಂದ್ರೆ ಯಾರೋ ಒಬ್ರು, ಆ ಶೂನ್ಯಕ್ಕೂ ಟಚ್ ಇಲ್ಲವ, ನಿಶೂನ್ಯ ಅಂತಾರ ಅವನಿಗೆ. ನೀವು ಶೂನ್ಯ ಅಂದ್ರೆ ಇನ್ನೊಬ್ಬ ನಿಶೂನ್ಯ ಅಂತಾನೆ. ಶೂನ್ಯಕ್ಕೆ ಅವ ಯಾಕೆ ಟಚ್ ಆಗ್ತಾನ? ಶೂನ್ಯಕ್ಕೂ ನಿಲ್ಕಂಗಿಲ್ಲ. ನೀವು ಏನೇನು ಹೆಸರು ಕೊಡ್ತೀರಿ ಎಲ್ಲ ಓಟು ಅವನಿಗೆ ಲಿಮಿಟ್ ಮಾಡಿ ಇಟ್ಬಿಡ್ತೀರಿ. ನಿಮ್ಮಲ್ಲಿ ಶೂನ್ಯಕ್ಕೆ ಒಂದು ಅರ್ಥ ಅದ ಇಲ್ಲ? ಶೂನ್ಯ ಅಂದ್ರೆ ಏನಂತ ನಿಮಗ್ ಬುದ್ಧಿಗೆ ಹೇಳ್ತಿರೋದ್ರ ಅರ್ಥಕ್ಕ ಆ ಬ್ರಹ್ಮ ಆ ಶೂನ್ಯದ ಅರ್ಥಕ್ಕೆ ಟಚ್ ಮಾಡಿ ಇಟ್ಬಿಡ್ತೀರಿ. ನಿಮ್ಮ ಅರ್ಥಕ್ಕೆ ನಿಮ್ಮ ಅರ್ಥದ ವ್ಯಾಪ್ತಿಗೆ ಅವ ನಿಲ್ಲಕ್ಕಿಲ್ಲ, ಅವ ತಿಳ್ಕಲ್ಲ. ಒಂದೂ ಇಲ್ಲ, ಶೂನ್ಯನೂ ಇಲ್ಲ. ನಿಮಗೆ ಶೂನ್ಯದ ಅರ್ಥ ಏಟಾಗ್ಯದ ಅದನ್ನೂ ಇಲ್ಲ. ಅವ ನಿಶೂನ್ಯ ಅಂದ್ರೆ ಶೂನ್ಯಕ್ಕೂ ಸಂಬಂಧ ಇಲ್ಲ. ಬರೀ ಈ ಕಡೆ ಮುಂದಕ್ಕೆ ಹೋಗೋದು ಅಡ್ಡ ನೋಡಿ ಇಟ್ಕೊಂಡು ಆದ್ರೆ ಹಿಂದಕ್ಕೆ ಹೋಗ್ಬೇಕಲ್ಲ, ಅಗಾರ ಮಾಡ್ತಾರೆ. ಮುಂದೆ ಹೋದಂಗೆಲ್ಲ ಮೊದಲು ಭ್ರಮೆ, ಆಮೇಲೆ ಭ್ರಾಂತಿಗಳು ಚಾಲು ಆಗ್ತಾವ. ಯಾಕಂದ್ರೆ ನಮ್ಗೆ ಅಟ್ಯಾಚ್ಮೆಂಟ್ ಬರ್ತಾವ. ಮುಂದಿರೋ ಲೌಕಿಕ ವಸ್ತುಗಳು, ವಿಷಯಗಳು ಅವೆಲ್ಲ ಓಸು ನಮ್ಮ ಒಳಗಿರೋ ಏನದಾವ, ರಿಸೀವರ್ FM ರೇಡಿಯೋ ಇದ್ದಂಗ ಅದಾವ, ಅವು ರೇಡಿಯೋ ಸ್ಟೇಷನ್ ಇದ್ದಂಗ ಅದಾವ. ಅವೆಲ್ಲ ಅವು ಒಂದಕ್ಕೊಂದು ಅಟ್ಯಾಚ್ ಆಗ್ತಾವ. ಪ್ರೋಗ್ರಾಮ್ ಅವ್ರದೇ ಚಾಲು ನನಗತ್ತು. ಇವಾಗ 0ದಾಗ ಇಲ್ಲ, ನಾವು ಒಂದು ಬಗ್ಗೆ ತಗೋಬೇಕಲ್ಲ, ನಾವು ಅವನ ಪ್ರೋಗ್ರಾಮ್ ನಡಿಬೇಕಲ್ಲ. 2, 4, 8 ಇವು ಪ್ರೋಗ್ರಾಮ್ ನಡಿಬೇಕಾ? ಏನು 0ಕ್ಕೂ ಸಂಬಂಧ ಇಲ್ಲದ ಒಂದು ಪ್ರೋಗ್ರಾಮ್ ನಡಿಬೇಕಾ? ಹೆಂಗಲ್ಲ ಹಿಂದಕ್ಕೆ ಹೋದ್ರ ಮುಂದಕ್ಕೆ ಹೋಗೋದ್ ನೋಡ್ದೇವ ನಾವು. ಹಿಂದಕ್ಕೆ ಹೋದ್ರೆ ಹೆಂಗದ ಬ್ರಹ್ಮನ ವಿಷಯ? ಹಿಂದಿಂದು ಆ ಅನುಭವ ಗಮನದಲ್ಲಿ ಇಟ್ಟುಕೊಂಡು ಮುಂದಿಂದು ಶಾಸ್ತ್ರ ಓದು. ಮುಂದಿಂದು ಶಾಸ್ತ್ರ ವರ್ಣನೆ ಮಾಡಿದ್ರೆ ಶಾಸ್ತ್ರಿಗಳಾಗ್ಬಿಡ್ತೀವಿ. ಒಂದೇ ಒಂದು ಚೇತನ ಅಂತೀವಿ, ಅಲ್ಲಿ ಒಂದೂ ಇಲ್ಲಪ್ಪ. ಹೆಂಗ್ ಮಾಡ್ತೀರಿ? ಈಗ ನಿಮ್ಗ ನಾವು ನಾಸ್ತಿಕರು ಅನ್ಬೇಕು, ಆಸ್ತಿಕರು ಅನ್ಬೇಕು. ಅಲ್ಲಿ ದೇವರನ್ನಂದ್ರೆ ಒಬ್ಬ ಮಗನ ಅಂತಿದ್ದೇವೆ. ಈ ದಿವಸ ಅದು ಒಂದೂ ಇಲ್ಲ ಅಂದ್ಮೇಲೆ ದೇವರೇ ಇಲ್ಲ ಅಂದ್ಮೇಲೆ ಇವ್ರದ್ದು ಆಸ್ತಿಕರು. ಆಲೋಚನೆ ಮಾಡಿ ಹೋಗ್ಯಾರ್ಕರೆ. ಆದ್ರ ನಾಸ್ತಿಕ ಹೋಗಿ ಮುಟ್ಟಿಗೆ ಆ ಬ್ರಹ್ಮನ ಅಸ್ತಿತ್ವವನ್ನೇ ಇಲ್ಲದಂಗ ಮಾಡಿಬಿಟ್ರಲ್ಲ. ದ್ವೈತ ಅದ್ವೈತ ಎರಡೂ ಖರೆ ಅದ. ಆದ್ರ ಆ ದ್ವೈತ ಬಿಟ್ಟು ಅದ್ವೈತ ಇಲ್ಲ, ಅದ್ವೈತ ಬಿಟ್ಟು ದ್ವೈತ ಇಲ್ಲ. ಅದೇ ರೀತಿ ನಾಸ್ತಿಕತೆ ಬಿಟ್ಟು ಆಸ್ತಿಕತೆ ಇಲ್ಲ, ಆಸ್ತಿಕತೆ ಬಿಟ್ಟು ನಾಸ್ತಿಕತೆ ಇಲ್ಲ. ನೀವು ನಾಸ್ತಿಕತೆ ಮಾಡ್ಲಕ್ಕೆ ಹೋಗಿ ಆಸ್ತಿಕತೆ ಬಿಸಾಕ್ತೀರಿ, ಆಸ್ತಿಕತೆ ಮಾಡ್ಲಕ್ಕೆ ಹೋಗಿ ನಾಸ್ತಿಕತೆ ಬಿಸಾಕ್ತೀರಿ. ಈಗ ಬ್ರಹ್ಮ ಇಲ್ಲ ಅಂತೇಳಿ ನಿಮ್ಗೆ ಜ್ಞಾನ ಆಗ್ಬೇಕಾದ್ರ, ನಿಮ್ಗ ಹಿಂದ ಇಷ್ಟೆಲ್ಲ ಜ್ಞಾನ ಆಗ್ಬೇಕಾದ್ರ ಒಂದು ನಿಮ್ಮ ಜ್ಞಾನದ ಈ ಸೆಲೆ ಎಲ್ಲಿಂದ ಬರ್ಲಕತ್ತದ? ಸಾತ್ವಿಕತೆಯಿಂದ ಬರ್ಲಕತ್ತದ. ನಿಮ್ಮದೊಂದು ಸಾತ್ವಿಕತೆ ಅದ ನಿಮ್ಮ ಹತ್ರ. ಸಾತ್ವಿಕತೆ ಗುಣ ಅಂತಂದ್ರೇನು? ಅದಿತ್ಯ ಅದ.
ನಿಮ್ಮೊಳಗೊಂದು ಅಭಿಪ್ಸೆ ಅಂದ್ರೆ ಏನು, ಇದೇ ಜನ್ಮದಾಗ ಮೋಕ್ಷ ಪಡ್ಕೋಬೇಕು, ಮೋಕ್ಷನೇ ಅತ್ಯಂತ ಶ್ರೇಷ್ಠವಾದ ಸಂಪಾದನೆ ಅಂತ ಹೇಳಿ ನಿಮ್ಗದು ಗೊತ್ತಾಗಿದ್ದಕ್ಕ ಅಭಿಪ್ಸೆ ಅಂತಂದ್ರೆ ನಿಮ್ಮ ಜೀವನದೊಳಗಿರುವ ಎಷ್ಟೊಂದು ಆಸೆಗಳದವ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡದಾದ ಶ್ರೇಷ್ಠವಾದ ಆಸೆ ಅಭಿಪ್ಸೆ. ಅಂಥದೊಂದು ಅಭಿಪ್ಸೆ ಅದ ನಿಮ್ಮಲ್ಲಿ. ಆ ಒಂದು ಅಭಿಪ್ಸೆ ನಿಮ್ಗ ಸತ್ವಗುಣಿಗಳಾಗಿರಲ್ಲ, ಆ ಸತ್ವಗುಣದ ಲಕ್ಷಣ ಇದು ಅಭಿಪ್ಸೆ ಇರೋದು. ಅಭಿಪ್ಸೆ ಸತ್ವಗುಣದ ಲಕ್ಷಣ. ಬರೀ ಅಭಿಪ್ಸೆ ಇಟ್ಕೊಂಡ್ರೆ ಮುಗಿಯಂಗಿಲ್ಲ. ಎರಡನೇ ಲಕ್ಷಣ ಏನದ? ಸಮಗ್ರ ಶರಣಾಗತಿ. ಈ ಒಂದು ಮೋಕ್ಷಕ್ಕೆ ಏನು ಸಾಧ್ಯತೆಗಳದವ ಎಲ್ಲಾ ಸಾಧ್ಯತೆಗಳಿಗೆ ಮುಟ್ಟಬೇಕು, ಸಾಧನೆಗಳನ್ನ ಮಾಡಬೇಕು, ಸದ್ಗುರು ಹೇಳಿದ ವಾಕ್ಯಗಳನ್ನ ಕೇಳಬೇಕು, ಎಲ್ಲರಿಗೂ ಎಲ್ಲ ಮಾಡಂತಂದ್ರೆ ಹೆಂಗ್ ಬರ್ತದೆ? ಎಲ್ಲರಿಗೂ ಎಲ್ಲ ಮಾಡಂದ್ರೆ ಹೆಂಗ್ ಬರ್ತದ? ಕೆಲವೊಂದು ಈಜವಿರ್ತಾವ, ಕೆಲವೊಂದು ಹಾರ ಇರ್ತಾವ, ಕೆಲವೊಂದು ನೆಲ ಹಿಡ್ಕೊಂಡು ಓಡಾಡವಿರ್ತಾವ, ಕೆಲವೊಂದು ನೆಲ ಬಿಟ್ಟು ಮೇಲೆ ಅಡ್ಡಾಡವಿರ್ತಾವ. ವರ್ಷಕ್ಕೆ ನಾವೇ ಒಂದೇ ತರ ಬಡಗಿದ್ದವ್ ಹಿಂಗೆ ಮಾಡಂತಂದ್ರೆ ಹೆಂಗ? ಒಬ್ಬೊಬ್ಬೊಬ್ಬ ಕೆಪಾಸಿಟಿ ಇರ್ತಾವ, ಅವ್ರ ಕೆಪಾಸಿಟಿ ಇರ್ತಾವ. ಅವ್ರ ಕೆಪಾಸಿಟಿಗಳನ್ನ ಹೊರಗೆ ತೆಗಿಬೇಕು ನಾವು ಅಷ್ಟೇ. ನಮ್ ಕೆಪಾಸಿಟಿ ಏನದ ನಮಗ್ ಗೊತ್ತಿರಂಗಿಲ್ಲ. ಹನುಮಂತಗ ಸಮುದ್ರ ಹಾರ ಕೆಪಾಸಿಟಿ ಅವನಿಗೆ ಗೊತ್ತಿದ್ದಿಲ್ಲ, ಜಾಂಬವಂತ ಹೇಳಿದ್ನಂತ ಗೊತ್ತಾಯ್ತು. ಆ ಹನುಮಂತಗೆ ಜಾಂಬವಂತನೇ ಗುರು, ಅವನ ಒಳಗಿನ ಕೆಪಾಸಿಟಿ ಹೊರಗೆ ತೆಗದ. ಈಗ ನಿಮ್ ಒಳಗಿನ ಕೆಪಾಸಿಟಿಗಳು ನಾವು ಹೊರಗೆ ತೆಗಿಬೇಕಲ್ಲ. ಹೇಳಕ್ ಬರ್ತದೋ, ಓದ್ಲಕ್ ಬರ್ತದೋ, ಕೇಳಕ್ ಬರ್ತದೋ, ತಿಳ್ಕೊಳಕ್ ಬರ್ತದೋ, ನಿಮ್ಗೆ ಏನೇನ್ ಮಾಡ್ಲಕ್ ಬರ್ತದೆ ಈ ಬ್ರಹ್ಮಜ್ಞಾನದಾಗ, ಅವೆಲ್ಲ ಹೊಸ ಕೆಪಾಸಿಟಿ ಹೊರಗೆ ತೆಗಿಲಕ್ ನಿಮಗ್ ಒತ್ತಡ ಹಾಕ್ತಿರ್ತೀವಿ. ಅದು ಇಲ್ಲದವ್ರು ಏನ್ ಮಾಡ್ಬೇಕು? ಕಿರಾಣಿ ಕಾಯಿಪಲ್ಲೆ ತರ್ಲಕತ್ತೆ, ಜೇಬ್ನಾಗ 500 ಇಟ್ಕೊಂಡು ಕೂತಾರ. ಬಂಗಾರ ತಗೋ, ನೀನು ಬಂಗಾರ ತಗೋ ಅಂದ್ರೆ ಎಲ್ಲಿ ತೊಗೊಳ್ಳಂತ ನಾವು ಬಂಗಾರ ತರ ಟ್ರಕ್ ಇಲ್ಲ ನಂಬಲ್ಲಿ ಅಂತ ನಾವು. ಅವನಿಗೆ ಬಂಗಾರ ತಗೋ ಅಂತೇಳಿ ಬಂಗಾರ ತಗೊಳ್ಳಿಲ್ಲ ಅಂದ್ರೆ ನಡಿ ಗೆಟಂತಂದ್ರೆ ಹೆಂಗಪ್ಪ? ಯಾರಾದ್ರೂ ಏನ್ ತಗೋಬೇಕಂತ ಬಂದಾರ ಅಟೆಟ್ ಮಾಡ್ತಿರ್ತಾರೆ. ನೀ ಬಂಗಾರ ತಗೊಳಕ್ ಬರ್ಬೇಕು, ಬಜಾರ್ಕಿಲ್ಲ ಬರ್ಬೇಡ ಅಂದ್ರೆ ಹೆಂಗ? ಕೆಪಾಸಿಟಿ ಅವ್ರದ್ದು ಅಷ್ಟೇ ಅದ ಅಂತ ತಿಳ್ಕೊಂಡು ನಾವು ಅವ್ರ ಬಗ್ಗೆ ಜಾಸ್ತಿ ಫೋರ್ಸ್ ಮಾಡಿ ತೆಗಿಸ್ಕೊಳಕ್ ಹೋಗ್ಬಾರ್ದು. ಯಾರು ಕೆಪಾಸಿಟಿ ಇರ್ತದೆ ಮಾಡೋದು, ಬಂಗಾರ ಖರೀದಿ ಮಾಡ. ಅವ್ನು ಕೈರಾಣಿ ತೋತಾನ, ನಾನ್ಯಾಕ್ ಬಂಗಾರ ತಗೊಳಕ್ಕೆ ಹಿಂದಕ್ಕೆ ತರದ್ರೆ ಹೆಂಗ? ಅದಕ್ಕೆ ಜ್ಞಾನದ ಸೆಲೆ ಎಲ್ಲದ ಅಂತಂದ್ರ ನಿಮ್ಮ ಸತ್ವಗುಣದೊಳಗದ. ನೀವು ಸಾತ್ವಿಕರದಿರಿ, ರಾಜಸಿಕರಿಲ್ಲ. ಈಗ ಚಲೋ ಹೇಳ್ತಾರ, ಅಲ್ಲಿ ಚಲೋ ಹೇಳ್ತಾರ, ಈ ಪುಸ್ತಕ ಚಲೋ ಅದ, ಆ ಪುಸ್ತಕ ಚಲೋ ಅದ, ಮತ್ತೊಂದು ಏನೋ ದಾರಿ ಗುರು ಶಾಸ್ತ್ರ ಚೇಂಜ್ ಮಾಡ್ಕೋತ 20 ಕಡೆ ಸಿದ್ಕೋತ ಹೋಗಿಲ್ಲ ನೀವು. ಆ ರಾಜಸ ಪ್ರವೃತ್ತಿ ಇಲ್ಲ. ಮತ್ತ ಒಳ್ಳೆ ನಿಮ್ಗೆ ಎಷ್ಟೇ ಒತ್ತಡ ಹಾಕಿದ್ರು ಸಹಿತ ಏನ್ರಿ ನಾವು ನಿಮ್ಮ ಕೇಳ್ಬೇಕಂತ ಬಂದು ಕೂತೀವಿ, ನಮ್ಗೆ ಹೇಳಂತೇಳಿ ಏನು ನಿಮ್ಮ ಕಾಟ ಇದು ಒಂದೊಂದ್ ಕಡೆ ನನಗೆ ಬೈದ್ಬಿಟ್ರು. ಅವೆಲ್ಲ ಏನು ತಾಮಸ ಪ್ರವೃತ್ತಿ. ನಂದೇನ ಗುರುಗಳು ತಯಾರು ಮಾಡೋದಕ್ಕೆ ಬಂದಿನಿ ನಾನು, ಶಿಕ್ಷಣ ತಯಾರು ಮಾಡ್ಲಕ್ ಬರಲ್ಲ. ನೀವು ಕೂತ್ ಕೇಳೋದ್ರೆ ನಮ್ಗೆ ಆಗಲ್ಲ. ನೀವು ಒಂದೆರಡು ಮಾತು ನಾವು ಹೇಳಿದ ವಿಷಯವನ್ನ ಮೆಲಕ್ ಹಾಕ್ಬೇಕು ಅಂತಂದ್ರ ಒಳ್ಳೆ ಬೈದ್ರು. ಇದು ತಾಮಸ ಪ್ರವೃತ್ತಿ. ಏನೇನು ಸಂಬಂಧ ಇರಲ್ಲ ಅವ್ರು, ಸುಮ್ ಕೂತ್ ಕೇಳೋರು ಏನೇನು ಸಂಬಂಧ ಇರಲ್ಲ. ಸುಮ್ ಕೂತ್ ಯಾರು ಬೇಕಾದವ್ರು ಬಂದ್ರೆ ಏನ್ ಬೇಕಂತ ಹೇಳಿ ಸುಮ್ ಕೂತ್ ಕೇಳೋದು ಅವ್ರ ಕೆಲಸ. ಅವೆಲ್ಲ ತಾಮಸಿಗರವ್ರು. ಏನೇನು ಅವ್ರಿಗೆ ಇದ್ರದ್ದು ಬ್ರಹ್ಮಜ್ಞಾನದ ಗಂಧನೂ ಗೊತ್ತಾಗಲ್ಲ, ಸುಮ್ ಕೂತ್ ತಲೆ ಹಾಕಿ ಹೋಗ್ಬಿಡ್ತಾರ. ಒಳಗಿಂದ ಸಂಶಯಗಳ ನಿವೃತ್ತಿ ಆಗಲ್ಲ, ದುಃಖ ನಿವೃತ್ತಿ ಆಗಲ್ಲ, ಸುಮ್ ಅನ್ನೋದು ಹೋಗಲ್ಲ. ಅದಕ್ಕೇನಾಯ್ತು? ಒಂದನೇದ್ದು ಅಭಿಪ್ರಾಯ, ಎರಡನೇದ್ದು ಸಮಗ್ರ ಶರಣಾಗತಿ, ಮೂರನೇದ್ದೇನದ ಗುರು 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 ಎಪ್ಪೋ 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 ಎಪ್ಪ ಅಂತೇಳಿ ಎದ್ರ ಸಿಕ್ಕಲ್ಲ ನಮಸ್ಕಾರ ಮಾಡೋದು, ಜೇಬ್ನ ರೊಕ್ಕ ಇಡೋದು, ನಮಸ್ಕಾರ ಮಾಡೋದು, ಮನೆ ಕರ್ಕೊಂಡೋಗಿ ಅಡಿಗೆ ಮಾಡ್ಸೋದು, ಊಟ ಮಾಡ್ಸೋದು, ಪಾದ ಪೂಜೆ ಮಾಡೋದು. ಅದು ಮೋಕ್ಷದ ಅರ್ಥನೇ ಇಲ್ಲ, ಮೋಕ್ಷದ ಪ್ರಯತ್ನನೇ ಇಲ್ಲ. ಗುರು ಶಿಷ್ಯರ ಗುರಿ ಏನು? ವರ್ಷಿಗೊಂದು ಗುರುಪೂರ್ಣೆ ಮಾಡಿ ತುಲಾಭಾರ ಮಾಡ್ಕೊಳ್ಳೋದ? ಮೋಕ್ಷದ ಸಾಧನೆಗಾಗಿ ಗುರು ಶಿಷ್ಯರಾಗ್ಯಾರೋ ಏನು ಇಂಥ ಫಾಲ್ತುಗಳನ್ನ ಮಾಡೋದಕ್ಕೆ ಗುರು ಶಿಷ್ಯರಾಗ್ಯಾರ್ರಿ?
ಗುರು ಅಂದ್ರೆ ಏನದ್ರ ಅರ್ಥ? ಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲಸ, ಜ್ಞಾನ ಪ್ರಕಾಶನೇ ಇಲ್ಲ ಅಂತಂದ್ರ ಅದು ತಗೊಂಡು ಎಂತ ಗುರು ಎಂತ ಶಿಷ್ಯ, ಎಂತ ಕಾರ್ಯಕ್ರಮ ಮಾಡಿದ್ರೇನು, ಎಷ್ಟು ಅಡಿಗೆ ಮಾಡಿದ್ರೇನು, ಎಷ್ಟು ತಿಂದ್ರೇನು, ಅದಕ್ಕ ಆ ಗುರುವಿಗೆ ಏನಾದ್ರು ಸಂಬಂಧ ಅದ ಏನ್ರಿ? ಅದು ಗುರುವಿನ ಉದ್ದೇಶಕ್ಕ ಮತ್ತ ಅವ್ರು ಮಾಡೋ ಕೆಲ್ಸಕ್ಕ. ಅದಕ್ಕೇನದ? ಮೋಕ್ಷಕ್ಕಾಗಿ ಸತತ ಪ್ರಯತ್ನ. ಗುರು ಆದವನು ತನ್ನನ್ನು ನಂಬಿದ ಜೀವಿಗೆ ದುಃಖ ನಿವೃತ್ತಿ ಹೆಂಗ್ ಮಾಡ್ಕೋಬೇಕು, ಪರಮಾನಂದ ಪ್ರಾಪ್ತಿ ಹೆಂಗ್ ಮಾಡ್ಕೋಬೇಕು ಅನ್ನೋ ಮಾರ್ಗದರ್ಶನ ಮಾಡ್ತಿರ್ಬೇಕು. ಇವ ಅದನ್ನು ಮಾರ್ಗದರ್ಶನ ತಗೊಂಡು ಸಾಧನಾ ನಿರತನಾಗಿ ಇವ ಪ್ರಯತ್ನ ಮಾಡ್ತಿರ್ಬೇಕು. ಇದಕ್ಕೇನಂತಾರ? ಸತತ ಪ್ರಯತ್ನ. ಎದರ ಸಲುವಾಗಿ? ಮೋಕ್ಷದ ಸಲುವಾಗಿ ಪ್ರಯತ್ನ. ಮುಮುಕ್ಷತ್ವ ಅಂತಾರಬೇಕು. ಅವಿದ್ಯೆ, ಸಮಗ್ರ ಶರಣಾಗತೆ, ಮುಮುಕ್ಷತ್ವ. ನಿಮ್ ಕೈಯಾಗಿರೋದು ಈಟೇ ಅಪ್ಪ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ನಾಲ್ಕನೇದ್ದೇನದ? ಪರಮಾತ್ಮನ ಕಾರುಣ್ಯ. ನಾಲ್ಕನೇದು ಪರಮಾತ್ಮನ ಕಾರುಣ್ಯ. ಪರಮಾತ್ಮ ಹ್ಯಾಂಗ್ ಕುಂತಾನಂದ್ರ, ಈ ರೋಡ್ ಮೇಲೆ, ಸಾಲಿ ಮೇಲೆ, ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ, ಕಂಪೌಂಡ್ನಾಗ ಹುಡುಗರು ಕೂತಿರ್ತಾವ. ಅವಕ್ಕೇನ್ ಬೇಕಾಗಿರ್ತದ? ಯಾವರ ಚಂದ ಮೇಕಪ್ ಮಾಡ್ಕೊಂಡು ಹೋಗ ಹುಡುಗಿಯರ್ ನೋಡ್ಬೇಕಂತ ಕೂತಿರ್ತಾವ, ಕಾಯ್ಕೊಂಡ್ ಕೂತಿರ್ತಾವ. ಅವಕ್ಕೊಂದು ಏನಾರ ಅಂತಾನ, ಅವಕ್ಕೊಂದು ಏನಾರ ಅನ್ಸ್ಬೇಕನ. ಅವ್ರಿಗೆ ಬೇಕಾಗ್ಯದ ಇಲ್ಲ ಚಂದ ಇದ್ರೆ. ಚಂದ ಇರ್ಲಾರ್ದು ನೋಡ್ತಾವೆ ನಾವು ಏನ್ರಿ? ಅವ್ ಏನೋ ಚಂದ ಅಂದ್ರೆ ನೋಡ್ಬೇಕಂತ ಕೂತಾವಿಲ್ಲ. ಹಂಗೆ ಇವನು ಕೂತಾನ. ಪರಮಾತ್ಮನ ಕಾರಣ ಯಾವರ ಆಸಾಮಿಗಳು ಚಂದ ಬರ್ತಾವೇನೋ, ಹೊರಗೆ ಹೊಂಡ್ತಾವೇನೋ. ಇಷ್ಟೆಲ್ಲ ಈಗ ರೋಡ್ ಮೇಲೆ ಕೂತಷ್ಟೇ ಒಂದಿಟ್ಟು ಮೇಕಪ್ ಮಾಡ್ಕೊಂಡು ಹೋಗೋ ಹುಡುಗಿಯರಿಗೆ ಹುಡುಗರು ಬೆನ್ನು ಬೀಳ್ತಾವ ಅಂತಂದ್ಮೇಲೆ ನಿಮಗ ಸಮಗ್ರ ಶರಣಾಗತಿ, ಅವಿದ್ಯೆ, ಸತತ ಪ್ರಯತ್ನ ಇದ್ದಂತ ಚಂದನ ಮುಮುಕ್ಷಗಳಿಗೆ ಪರಮಾತ್ಮ ಬಿಡ್ತಾನೇನ್ರಿ? ಅವನ ಕರುಣೆ ಮ್ಯಾಲಿಂದ ಕೆಳಗೆ ಇಳಿದು ಬರ್ಲಕ್ಕೆ ತಯಾರದ. ಮ್ಯಾಲಿಂದ ಕೆಳಗೆ ಇಳಿದು ಬರೋದು ಸರಳದ ಇಲ್ಲ. ಅವನ ಕರುಣೆ ಸರಳವಾಗಿ ಸಿಗ್ತದ. ನಾವು ಕೆಳಗಿಂದ ಮ್ಯಾಲ ಹೋಗೋದು ನಮ್ಮ ಕೆಲಸ ಕಠಿಣ ಅದ. ನಿಮ್ಮ ಕೆಲಸ ಕಠಿಣ ಇದ್ದದನ್ನ ಗುರು ಏನ್ ಮಾಡ್ಯಾನ? ಸರಳ ಮಾಡಿ ಮ್ಯಾಲ ಕರ್ಕೊಂಡು ಹೋಗ್ಲಕತ್ತಾನ. ಇದೆಲ್ಲ ಮಾಡಿದ್ಮೇಲೆ ಅವನ ಕರುಣೆ ಇಳಿದು ಬಂದೇಬೇಕು. ಅದ್ರ ಸಲುವಾಗಿ ನೀವು ಏನು ಮಾಡೋದಿಲ್ಲ. ಅದು ನಿಮ್ ಕೈಯಾಗಿಲ್ಲ. ಅದು ಪರಮಾತ್ಮನ ಕಾರುಣ್ಯ ನಿಮ್ ಕೈಯಾಗಿಲ್ಲ. ಆದ್ರ ಆ ಕಾರುಣ್ಯ ನಿಮ್ಮ ಮೇಲೆ ಹರಿಯುವ ಹಾಗೆ ನೀವೇನಾಗಬೇಕು? ಮೇಕಪ್ ಆಗ್ಬೇಕು, ಸಿಂಗಾರ ಆಗ್ಬೇಕು, ಚಂದ ಆಗ್ಬೇಕು. ಹರಿಲಿಕ್ಕೆ ತಯಾರದ. ಕಿಟಕಿ ಬಾಗ್ಲ ಮುಚ್ಚಿಕೊಂಡು ಕೂತ್ರೆ ಹೆಂಗ್ ಗಾಳಿ ಬೆಳಕ ಒಳಗೆ ಬರ್ತದೆ? ಕಿಟಕಿ ಬಾಗ್ಲ ತೆರೆದ್ರೆ ಸಾಕು, ಅದು ಒಳಗೆ ಬರ್ಲಕ್ ತಯಾರದ. ಒಳಗೆ ಗಾಳಿ ಬೆಳಕ ಬರೋದಕ್ಕೆ ನೀವೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕಿಟಕಿ ಬಾಗ್ಲ ತೆಗೆದ್ರೆ ಸಾಕು. ಆಗ ನಿಮ್ಮ ಪ್ರಯತ್ನ ಹೆಂಗಿರ್ಬೇಕಂತಂದ್ರ ನಿಮ್ಮ ಯೋಗ್ಯತೆಯನ್ನು ಹೆಚ್ಚು ಮಾಡ್ಕೋತ ಹೋಗೋದಷ್ಟೇ ನಿಮ್ಮ ಪ್ರಯತ್ನ. ಪರಮಾತ್ಮನ ಕಾರುಣ್ಯ ಆಗಿ ಮೋಕ್ಷ ಆಗ್ತದೇನ ಆದಾಗ ಆಗ್ತದ. ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಸಾಧನೆಯ ಖ್ಯಾತಿ ಏಟಿಗೆ ಬಂದು ಪರಮಾತ್ಮ ನೀನ್ ಇಷ್ಟೆಲ್ಲ ಮಾಡ್ಲಕತ್ತಿದಿ ಅಂತೇಳಿ ಅಂಜಿ ಬಂದು ನಿಮ್ ಎದುರು ಬಂದ ನೀವೇನ್ ಮಾಡಿದ್ರು ಅವನಿಗೆ ಚಂದ ಅನ್ಸತ್ತನ. ನೀವು ಹುಡುಗಿಯರು ಮೇಕಪ್ ಮಾಡ್ಕೊಂಡು ನಿಮ್ ಮುಂದ್ ಕೂತು ವರನಿಗೆ ಪಸಂದ್ ಅನ್ಸತ್ತ ನಾವ್ ಹಂಗೆ ನೋಡ್ಕೊತೇ ಓದ್ತಿರ್ತಾನ. ನಾವು ಇಷ್ಟು ಚಂದ ಮಾಡ್ಕೊಂಡಿನಿ, ಇಷ್ಟು ಸಾಲಿ ಕಲ್ತೀನಿ, ಇಷ್ಟು ಬಣ್ಣ ಅದ, ಇಷ್ಟು ರೂಪ ಅದ, ಇಷ್ಟು ಅಲಂಕಾರ ಅದ, ಇಷ್ಟೆಲ್ಲ ಬಿಟ್ಟು ಹೋಗ್ತಾನಂದ್ರ ಅವ್ನಿಗೆ ಇನ್ನ ಎಂತ ಹೆಣ್ಣು ಬೇಕಿತ್ತು? ಅದೇ ಅವನಿಗೆ ಗೊತ್ತು. ಅವನಿಗೆ ಎಂತ ಹೇಳ್ಬೇಕತ್ತ ಅದು ಅವನಿಗೆ ಗೊತ್ತು. ಅದು ಅವನ ಕೈಯಾಗ ಅದು ಕಂಟ್ರೋಲ್. ಅದು ಪರಮಾತ್ಮ ಅವನು ನೀವು ಅಲ್ಲರೇ ಒಲಿ ಬಿಟ್ಟರೆ ಬಿಡು, ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಂದು ಏನದ ಆಡೋದು ಪೂಜೆ ಮಾಡೋದು ನಂದೇನದು ನಂದನ ಮಾಡ್ಕೋತಿರ್ತೀನಿ. ನೀ ಏನಾರ ಮಾಡು, ನಿನಗೆ ಹೊಲ್ಸೋದು ನನ್ನ ಕೈಯಾಗಿಲ್ಲಪ್ಪ, ಅದು ನಿನ್ ಕೈಯಾಗದ, ನೀ ಯಾವಾಗಾರೇ ಒಲಿ ಅಂತಾಳಿಲ್ಲ ಅಕ್ಕಮದೇವಿ. ನಾವ್
ಹೆಂಗದೀವಿ? ವಿಚಾರ ಚಂದ್ರದಾಗ ಮುಗೀತು, ವಿಚಾರ ಸಾಗರ 4ನೇ ತರಂಗ ಮುಗೀತು, ಮುಂದದು 7ನೇ ತರಂಗನು ಹೆಂಗೋ ಮುಗೀತು. ನಮ್ಗೇನ ಏನ್ ಆಗಿಲ್ಲಲ್ಲ, ನಿಮ್ಗೆ ಏನಾಗ್ಯದಲ್ಲ, ನೀವು ಹೆಂಗ್ ಮಾಡಿರಿ, ಏನ್ ಮಾಡಿರಿ, ನಿಮ್ ಇದ್ರಾಗ ಪ್ರಾರಬ್ಧದಾಗ ಏನೇನದ ಎಲ್ಲ ಒಟ್ಟು ಇನ್ನ ಏನೇನ್ ಪೆಂಡಿಂಗ್ ಅದ ಅವೆಲ್ಲ ಲೆಕ್ಕಾಚಾರ ನಿಮ್ಗೆ ಗೊತ್ತಿರ್ತಾವ. ನಾವೇನ್ ಮಾಡ್ತೀವಿ, ಈಟ್ ಮಾಡಿಕೆ ನನ್ನ ಮೋಕ್ಷ ಆಗ್ತದೆ ಅನ್ನೋದು ನೋಡ್ತೀವಿ. ನನಗೆ ಒಬ್ಬಕ್ಕಿಗೆ ಆಕೆ ಹೆಣ್ಮಗಳು ಹೇಳಿದ್ನಂತ ಪುರೋಹಿತ, ಏನಂದ್ರ ಹನುಮನ್ ದೇವ್ರ ಗುಡಿಗೆ ಹೋಗಿ ಮಕ್ಕಳಾಗಿದ್ದಿಲ್ಲತ್ತ ಪ್ರದಕ್ಷಿಣೆ ಹಾಕು ಮಕ್ಕಳ. ಆಕೆ ಏನ್ ಮಾಡ್ತಿದ್ದಳತ್ತ, ಹಿಂಗೊಂದು ಪ್ರದಕ್ಷಿಣೆ ಹಾಕಿ ಬರೋಣ ಹೊಟ್ಟೆ ಮೇಲೆ ಕೈ ಹಾಕ್ಸ್ಕೊಂಡು ನೋಡ್ತಿದ್ದಳತ್ತ ಬಸರಾಗಿಂದೇನೋ ಅಂತ. ಹಂಗ ನಾವು ಇದೇ ಕೆಲಸ ಮಾಡಿ ನಮ್ಗೆ ಏನಾರ ಆಗ್ಯದೇನಂತ ನೋಡ್ತೀವಿ. ಜಲ್ ಬಿಟ್ಟು ಯಾವ ಕೆಲಸನೂ ಮಾಡ್ಲಿಕ್ಕೆ ತಯಾರಿಲ್ಲ ನಾವು. ಜಲ್ ಬಿಟ್ಟು ಮಾಡ್ಬೇಕು ಇವೆಲ್ಲ ಕೆಲಸ. ಎಲ್ಲರ ಬ್ಯಾಲೆನ್ಸ್ ಔಟ್ ಏನಾರ ಜೀವ ಹೋಗ್ತದೆ ನಂಗೆ ಮಾಡಬಾರ್ದು. ಎಲ್ಲ ಜಲ್ ಬಿಟ್ಟು ಮಾಡೋ ಕೆಲಸಗಳು ಮೋಕ್ಷದು. ಅದ್ರಲ್ಲಿ ಫಸ್ಟ್ ಕ್ಲಾಸ್ ಮಾಡೋದು. ಈಗ ನೀವು ಜಲ್ ಬಿಟ್ಟು ಪಾಠಗಳು ಮಾಡ್ಲಕತ್ತೀರಿ, ಮೂಗ್ ಹಿಡಿದ್ರೆ ಬಾಯಿ ತೆರಿತದ ಅಂತಾರಲ್ಲ, ಹಂಗ ಈಗ ನಮ್ ಪಾಠ ಬಂದ್ ಮಾಡಿದ್ದಕ್ಕೆ ನಿಮ್ ಪಾಠ ಚಾಲುವಾಗಿಬಿಡ್ತದೆ. ನಮ್ ಪಾಠ ಚಾಲು ಇತ್ತಂದ್ರೆ ನಿಮ್ ಪಾಠ ಹಿಂಗೆ ಸುಮ್ ಕೂತಿ ಅಲ್ಲಿ ಓದ್ತಿದ್ರಿ. ಈಗ ನೋಡ್ರಿ ಎಷ್ಟು ಚಂದ ಮಾಡ್ಲಕತ್ತೀರಿ, ಖುಷಿ ಅನ್ಸ್ಲಕತ್ತದ. ಈಗ ಇಂಥ ದಿನ ನಾನು ನೋಡ್ಬೇಕಾಗಿತ್ತು, ನೋಡ್ಲಕತ್ತೀನಿ. ಇದು ನೋಡೋದಕ್ಕೆ ನಾನು ನಂದೇ ಒಂದು ಟೀಮ್ ತಯಾರಾಗಿ ನಮ್ಮವರೆಲ್ಲರೂ ಈ ಜ್ಞಾನವನ್ನ ಮೆಲುಕು ಹಾಕಂತವ್ರು ಆಗಬೇಕು. ಒಂದ್ ಕಡೆ ಆಸ್ತಿನೂ ಮಾಡಿ ಇಟ್ಟುಬಿಟ್ಟಿವಿ, ಯೂಟ್ಯೂಬ್ನೊಳಗೆ ಜ್ಞಾನದ ಆಸ್ತಿನೂ ಮಾಡಿ ಇಟ್ಟಿವಿ. ನಿಮ್ಮೆಲ್ಲರ ಹತ್ರ ನೋಟ್ಸ್ನು ಅದ, ಎಲ್ಲ ಓಟು ಅದು. ಹೊಲ ಮನಿ ಆಸ್ತಿಗಿಂತ ದೊಡ್ಡ ಆಸ್ತಿ ಹೌದಲ್ರಿ ಜ್ಞಾನದ್ದು ಯೂಟ್ಯೂಬ್ ಲಿಂಕು. ಅದಕ್ಕೇನಾಯ್ತು, ನಿಮ್ಮ ಜ್ಞಾನದ ತಲೆ ಎಲ್ಲದ ಅನ್ನೋದು ಗೊತ್ತಾಯ್ತಾ? ನಿಮ್ಮ ಸತ್ವಗುಣದಾಗದ. ಸತ್ವಗುಣದ ನಿಮ್ಮ ಲಕ್ಷಣಗಳು ಏನು ಅಂತಂದ್ರೆ, ಒಂದು ಅಭಿಪ್ಸೆ, ಮೋಕ್ಷ ಪಡ್ಕೊಳ್ಳೇಬೇಕು. ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕಿಂತ ಶ್ರೇಷ್ಠವಾದ ಇಚ್ಛೆ ಇನ್ನೊಂದಿಲ್ಲ. ಇದು ಅಭಿಪ್ಸೆ. ಎರಡನೇದೇನದ, ಸಮಗ್ರ ಶರಣಾಗತಿ. ಅದು ಪಡ್ಕೋಬೇಕಾದ್ರೆ ಒಬ್ಬ ಗುರುವಿನ ಹತ್ರ ಹೋಗಿ, ಇಂಗ್ಲಿಷ್ ಕಲಿಬೇಕಾದ್ರೆ ಇಂಗ್ಲಿಷ್ ಮಾಸ್ತರ್ ಬಳಿ ಹೋಗಿ ನಾಳೆ ಅವ ಏನೇನು ತಗೊಂಡ್ಬರ್ಬೇಕಂತ ಹೇಳ್ತಾನೆ, ಎಲ್ಲ ತಗೊಂಡು ಹೋಗೋ. ಇಲ್ರಿ ಅವೆಲ್ಲ ಏನು ತರಂಗಿಲ್ಲ, ನೀವು ಹೇಳಿದ್ದು ನಾವ್ ಏನು ಮಾಡಂಗಿಲ್ಲ, ನಾವ್ ಹಿಂಗೆ ಬರ್ಬೇಕಂದ್ರೆ ಇಂಗ್ಲಿಷ್ ಮಾಸ್ತರ್ ಬಳಿ ಹೋಗೋಣ, ಫಸ್ಟ್ ಎ ಅಂತ ಹಾಕಿ ಕೊಡ್ತಾನೆ. ಇದು ಎದಕ್ ಬರ್ತದ್ರಿ, ಇದರಿಂದ ಏನು ಉಪಯೋಗ ಅದ? ಹಂಗ ಹಿಂಗ 108 ಕ್ವಶನ್ ಕೇಳ್ಕೊತ್ ಕೂತ್ರ, ಬರೀಲಾರ್ದೆ 108 ತಲೆ ಕೆಡ್ಸೋದ್ ಕೂತ್ರ ಅದಕ್ಕೆ ಶ್ರದ್ಧೆ ಅಂತಾರೆ. ಸುಮ್ ಏನ್ ಹೇಳ್ತಾನ, ಎ ಅಂದ್ರೆ ಎ ಬರಿ, ನಾಳೆ ಬಿ ಅಂದ್ರೆ ಬಿ ಬರಿ, ಮತ್ತೆ ಇವತ್ತು ಎ ಬರಿ, ಇವತ್ತ ಇನ್ನ ಒಂದು 10 ದಿನ ಏನೇ ಬರಿ. ಅದಕ್ಕೇನಂತಾರೆ, ಸಮಗ್ರ ಶರಣಾಗತಿ ಅಂತಾರ. ಅದಕ್ಕೆ ಗುರುವಿನ ಹತ್ರ ಹೋಗಿ ಶರಣಾಗತಿರ ಆದಾಗ ಏನಾಗ್ತದ, ಕೆಲಸ ಆಗ್ತದೆ. ಮೂರನೇದ್ದೇನು, ಸತತ ಪ್ರಯತ್ನ. ಕಂಟಿನ್ಯೂಸ್ ಬದುಕಿರೋ ತನಕ, ಇದು ಉಸಿರಿರೋ ತನಕ, ಇದು ಶರೀರ ಹೋಗಿ ಮಣ್ಣಾಗಿ ಸೇರೋ ತನಕ, ಮತ್ತ ಅನ್ನ ಗಂಟಲಾಗಿ ಇಳಿಯೋ ತನಕ ಹೇಳ್ಬೇಕಂತ, ಶರೀರ ಹೋಗಿ ಮಣ್ಣಾಗಿ ಸೇರೋ ತನಕ ನಮ್ಮ ಪ್ರಯತ್ನ ನಡೆದಿರ್ಬೇಕಂತ. ಇವೆಲ್ಲ ಮಾಡ್ಕೋತಿರೋದು, ಇದಿಷ್ಟೇ ನಮ್ ಕೈಯಾಗಿರೋದು. ಇಷ್ಟು ಮಾಡ್ಕೋತಿರ್ಬೇಕು. ಅದೆಲ್ಲ ಕಾರುಣ್ಯ ಗಿರುಣ್ಯ ಎಲ್ಲ ಅದ. ಅವನ್ ಲೆಕ್ಕದಾಗ ಅವ ಏನ್ ಮಾಡ್ಬೇಕು, ಎಷ್ಟ್ ಬಿಡ್ಬೇಕು. ನಮ್ಮದು ಸಾಧನೆ ಏನಿರ್ತದ, ಅಪರೋಕ್ಷ ಪರೋಕ್ಷ ಅಂತ ಅಲ್ಲಿ ಜ್ಞಾನ ಅದವಲ್ಲ, ಅದೃಢ ಸದೃಢ ಅವೆಲ್ಲ ಅದವಲ್ಲ. ಅದೃಢ ಇದ್ದದ್ದು ಸದೃಢ ಮಾಡ್ಕೊಳ್ಳೋದ್ರಾಗೆ ಆಯುಷ್ಯ ಹೋಯ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಅವ್ರ ಪವಿತ್ರ ಶ್ರೀಮಂತರ ಕುಲದಲ್ಲಿ ಹುಟ್ಟಿಸ್ತಾನ. ಪೂರ್ತಿ ನಿಷ್ಕಾಮ ಕರ್ಮಿ ಇದ್ದ ಸಾಧಕ ಹಂಗೆ ಸತ್ತ ಅಂತಂದ್ರೆ ಅವ ಯೋಗಿ ಕುಲದಲ್ಲಿ ಹುಟ್ಟತಾನ. ಅವೆಲ್ಲ ಫಲಗಳು ಕೊಡೋ ಅವನು. ಎಲ್ಲಾರ ಹುಟ್ಸು, ಏನಾರ ಮಾಡು, ಹೆಂಗಾರ ಹುಟ್ಸು, ಏನಾರ ಮಾಡು. ಅದ್ರ ನನ್ನ ಸಾಧನೆ ನಾ ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ. ಅದಕ್ಕ ಇದು ಸೆಲೆ ಎಲ್ಲಿ ಅದು ಗೊತ್ತಾಯ್ತಾ? ನಿಮ್ಮ ಜ್ಞಾನದ ಸೆಲೆ ನಾ ಹೇಳೋ ಪಾಠದಾಗ ಇಲ್ಲದು, ನಿಮ್ಮೊಳಗೆ ಅದದು ಸೆಲೆ. ನೆಕ್ಸ್ಟ್ ಏನಾಯ್ತು, ಅದು ಜ್ಞಾನ ಎಲ್ಲಿ ಸಂಗ್ರಹ ಆಗ್ತದಂದ್ರ ನಿಮ್ಮೊಳಗ ಎಲ್ಲಿ ಸಂಗ್ರಹ ಆಗ್ತದ್ರಿ? ಒಂದು ಪ್ರಮಾದದೊಳಗರೆ ಆಗ್ತದ,
ಒಂದು ಸಾಕ್ಷಿದಾಗರೆ ಆತು. ನಿಮ್ಮೊಳಗಿನ ಸಾಕ್ಷಿ ಒಳಗರೆ ಆತು, ಪ್ರಮಾತ್ರದ ಒಳಗರೆ ಆತು. ಪ್ರಮಾತ್ಮದೊಳಗೆ ಏನದು ಅಂತಃಕರಣ ವೃತ್ತಿ, ಅಲ್ಲೆಲ್ಲ ಇಂದ್ರಿಯಗಳು ಅವೆಲ್ಲ ಕೆಲಸ ಮಾಡ್ತಾವ, ಅದೇನು ಇಂದ್ರಿಯ ಜನ್ಯ, ಅದಕ್ಕೇನಂತಾರೆ ಪ್ರಮಾತ ಭಾಷ್ಯ. ಮತ್ತೆ ಅವಿದ್ಯಾ ರುಚಿಯಿಂದ ಡೈರೆಕ್ಟ್ ಏನೋ ಒಂದು ತನ್ನದೇ ಆದಂತ ಅನುಭವ ಹೇಳ್ತದಲ್ಲ, ಅದೇನದ ಇಂದ್ರಿಯ ಅಜನ್ಯ, ಅದಕ್ಕೆ ಸಾಕ್ಷಿ ಭಾಷ್ಯ ಅಂತಾರ. ಈ ರೀತಿ ಈ ವೃತ್ತಿಗಳು ಏನದವ, ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿ, ಈ ಎರಡೂ ವೃತ್ತಿಗಳು ಇಲ್ಲಿ ಹೇಳಾಗ ಸ್ವಲ್ಪ ಚಂದ ತಿಳ್ಕೊಂಡ್ರಿ. ಜ್ಞಾನಕ್ಕ ಆಶ್ರಯಗಳು ಬೇರೆ, ಜ್ಞಾನದ ಉಪಕರಣಗಳು ಬೇರೆ. ಜ್ಞಾನದ ಆಶ್ರಯಗಳು ಯಾವುವು, ನೀವು ಪಡ್ಕೊಂಡು ಜ್ಞಾನದ ಆಶ್ರಯಗಳು ಯಾವುವು ಅಂತಂದ್ರ, ಒಂದು ಪ್ರಮಾತ, ಪ್ರಮಾತೃ, ಇಂದ್ರಿಯಗಳ ಮುಂದೆ ತಿಳ್ಕೊಂಡಿರ್ತಿರಲ್ಲ ಅದು. ಇಂದ್ರಿಯಗಳಲ್ಲಿ ಅಂತ ತಿಳ್ಕೊಂಡದ್ದು ಪ್ರಮಾತೃ ಅಂತದಲ್ಲ ಅದು. ಈಗ ನಾನು ಹೇಳಿನಲ್ರಿ, ಏನ್ ಹೇಳಿನಿ, ಈಗೇನ್ ಹೇಳಿನಲ್ಲ, ಈಗ ನಾ ಹೇಳೋ ಶಬ್ದಗಳು ಏನದವ, ಕಿವಿಲಿ ತೋಲಕತ್ತಾವಿಲ್ಲ, ಏನ್ ಕೇಳಕತ್ತ, ಇಂದ್ರಿಯಗಳು ಯೂಸ್ ಆಗ್ಲಕತ್ತಾವಿಲ್ಲ, ನಿಮ್ಮ ಅಂತಃಕರಣ ವೃತ್ತಿ ಬಂದದಿಲ್ಲ ಹೊರಗ. ಈ ಶಬ್ದದಿಂದ ನೀವೇನ್ ಕೇಳ್ತೀರಿ, ಇದು ಪ್ರಮಾತ. ಈ ಶಬ್ದ, ಕಿವಿ, ನನ್ನ ಬಾಯಿ ಮೂರು ಕೆಲಸ ಮಾಡ್ಲಕತ್ತವ. ಇಲ್ಲಿ ನನ್ನ ಬಾಯಿ ಕೆಲಸ ಮಾಡ್ಲಕತ್ತದ, ಅಲ್ಲಿ ನಿಮ್ ಕಿವಿ ಕೆಲಸ ಮಾಡ್ಲಕತ್ತದ, ನಡವರ್ಕ ವೃತ್ತಿ ಮೂಲಕ ನಿಮ್ ಶಬ್ದ ಹೋಗ್ಲಕತ್ತದ, ನಿಮ್ ಶಬ್ದ ಹೋಗ್ಲಕ್ಕ, ಇದೆಲ್ಲ ಏನದು ಪ್ರಮಾತ ಭಾಷೆ. ಈ ಪ್ರಮಾತ ಭಾಷೆ ಇದು ಬಹಳ ಟೆಂಪ್ರವರಿ, ಇದು ಬಹಳ ಟೆಂಪ್ರವರಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಏನ್ ಮಾಡ್ಬೇಕು, ಇದನ್ನ ಕೇಳಿಗೆ ತಂದು ಹಚ್ಬೇಕು, ಹೇಳಿದ ಶಬ್ದನ್ನ ಅರ್ಥ ಮಾಡ್ಕೋಬೇಕು. ಹೇಳಿದ ಶಬ್ದ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ ಮೇಲೆ ಬರೀ ಅರ್ಥ ಆದ್ರೆ ಹೆಂಗ, ಅದನ್ನ ಅಳವಡಿಸ್ಕೋಬೇಕಲ್ಲ, ಅಳವಡಿಸ್ಕೋಬೇಕ ಬೇಡ, ನಡೆ ನುಡಿಗಳಲ್ಲಿ ಅದ್ರಂಗೆ ನಡಿಬೇಕಲ್ಲ. ಗುರು ವಾಕ್ಯದಂಗ ನಡೆದವನಿಗೆ ಆನಂದ ಆಗ್ಯದೋ, ಗುರು ವಾಕ್ಯದ ವಿರುದ್ಧ ನಡೆದವನಿಗೆ ಆನಂದ ಆಗ್ಯದ್ರಿ? ಗುರು ವಾಕ್ಯದಿಂದ ನಡೆದಾಗರೆ ಆನಂದ. ಗುರು ವಾಕ್ಯದಾಗ ನಡೆದವನಿಗೆ ಆನಂದ ಆಗ್ಯದಲ್ಲ, ಇದೇನು ಅಳವಡಿಸಿಕೊಂಡದಕ್ಕೆ ಅವನಿಗೆ ಆನಂದ ಆಗ್ಯದ, ಅಳವಡಿಸಿಕೊಳ್ಳಾರದವನಿಗೆ ದುಃಖ ಆಗ್ಯದ. ಈ ಆನಂದ ಆಗುವ ಮಟ್ಟಿಗೆ ಪ್ರತಿಯೊಂದು ವಾಕ್ಯಗಳು ಹೋದಾಗ ಅದು ಎಲ್ಲಿ ಸಂಗ್ರಹ ಆಯ್ತು ಅಂದ್ರೆ ನಿಮ್ಮೊಳಗೆ ಸಾಕ್ಷಿ ಅದಲ್ಲ, ಆ ಸಾಕ್ಷಿ ಒಳಗೆ ಸಂಗ್ರಹ ಆಯ್ತು. ನಿಮ್ ಸಾಕ್ಷಿ ಪವರ್ಫುಲ್ ಆಗ್ತದ. ಗುರು ವಾಕ್ಯ ಹಂಗ್ಯಾಂಗ ನೀವು ಅಳವಡಿಸ್ಕೊತ ಹೋಗ್ತೀರಿ, ನಿಮ್ಗ ಹಂಗಂಗ ಏನಾಗ್ತದ, ಆನಂದ ಆಗ್ತದ. ಆನಂದ ಎಲ್ಲಿದ, ನಿಮ್ ಸಾಕ್ಷಿ ಒಳಗದ ಇಲ್ಲ, ಆತ್ಮದಾಗ ಯಾವ್ದಿಲ್ಲ ಅದು. ನೀವು ಆನಂದ ಹೊಂದಿ ಎಷ್ಟು ಈ ಪ್ರಮಾತ ಭಾಷ್ಯದಿಂದ ಸುಖ ದುಃಖ ಉಂಟಾಗ್ತದ, ಆನಂದ ಉಂಟಾಗದ ಸಾಕ್ಷಿಯಿಂದ ಆಗ್ತದ. ಅದಕ್ಕೆ ನಿಮ್ಮ ಜ್ಞಾನದ ಎರಡು ಆಶ್ರಯಗಳು ಯಾವುವು ಅಂದ್ರೆ ಒಂದು ಪ್ರಮಾತ, ಇನ್ನ ಒಂದು ಸಾಕ್ಷಿ. ನಿಮ್ಮೊಳಗೆ ಸಾಕ್ಷಿ ಆತ್ಮ ಅದಲ್ಲ, ಅದರೊಳಗೆ ಸಂಗ್ರಹ ಆಗೋದು. ಪ್ರಮಾತದೊಳಗಿದ್ದದ್ದು ಏನಾಗ್ತದ, ಹಂಗೆ ಕಂಟಿನ್ಯೂಸ್ ಮುಂದಿನ ಜ್ಞಾನ ಬಂದಂಗ ಹಿಂದಿಂದ ಮರ್ತೋತ್ ಹೋಗ್ತದ. ಆದ್ರ ಯಾವ ವಿಷಯ ನಿಮಗೆ ಆನಂದ ಕೊಟ್ಟದ ಅದು ಹೋಗಿ ನಿಮ್ ಸಾಕ್ಷಿ ಒಳಗೆ ಸಂಗ್ರಹ ಆಗ್ತದೆ. ಈಗ ಒಂದು ಟೂರ್ ಹೋಗಿರ್ತೀರಿ, ಟೂರ್ ಹೋಗಿ ಟೂರೆಲ್ಲ ನೋಡಿರಿ, ಎಲ್ಲ ಏನೋ ವಸ್ತುಗಳು ನೋಡ್ತೀರಿ, ಬಜಾರ್ ನೋಡ್ತೀರಿ, ದೇವ್ರು ನೋಡ್ತೀರಿ, ಗುಡಿ ನೋಡ್ತೀರಿ, ರೈಲ್ವೆ ಸ್ಟೇಷನ್ ನೋಡ್ತೀರಿ, ಬಸ್ ಸ್ಟ್ಯಾಂಡ್ ನೋಡ್ತೀರಿ, ಎಲ್ಲ ನೋಡ್ತೀರಿ. ಎಲ್ಲೆಲ್ಲ ಹೋಗಿ ಟೂರ್ನಾಗ ನಾನಾ ಏರೋಪ್ಲೇನ್ದಾಗೂ ಹೋಗಿ ಬಂದಿರ್ತೀರಿ.
ಎಲ್ಲಿ ಹೋದ್ರೂ ಸಹಿತ ನಿಮಗ ಆನಂದ ಯಾವ ವಸ್ತು, ಯಾವ ವಿಷಯ, ಯಾವ ಪ್ರಸಂಗ ಹೆಚ್ಚು ಕೊಟ್ಟದ ಅದನ್ನ ನಿಮ್ಮಲ್ಲಿ ಸಂಗ್ರಹ ಆಗಿರ್ತದೆ. ಓದಿದ್ದೆಲ್ಲ ಮರ್ಕೊಂಡ್ಬಿಡ್ತೀರಿ. ಅಲ್ಲಿ ಯಾವುದೋ ಒಂದು ಹೋಟೆಲ್ನಾಗ ಒಂದು ಮಸಾಲೆ ದೋಸೆ ತಿಂದಿದ್ರಿ, ಇಲ್ಲಿ ತನಕ ನೀವು ಎಷ್ಟು ಮಸಾಲೆ ದೋಸೆ ತಿಂದಿರ ಎಲ್ಲದಕ್ಕಿಂತ ದೊಡ್ಡ ಟೇಸ್ಟ್ ಅದು ಆಗಿರ್ತದೆ. ಹೀಗಾಗಿ ಅದೇನಾಯ್ತು, ನಿಮ್ ಸಾಕ್ಷಿ ಒಳಗೆ ಸಂಗ್ರಹ ಆಗಿಬಿಡ್ತದೆ. ಆನಂದ ಆಗಿರ್ತದೆ. ಅಲ್ಲಿ ಹೆಚ್ಚು ಆನಂದ ಯಾವಾಗ ಕೊಟ್ಟಿರ್ತದ ಅದು ಹೋಗಿ ಸಾಕ್ಷಿ ಒಳಗೆ ಸಂಗ್ರಹ ಆಗ್ತದೆ. ಅದು ಪರ್ಮನೆಂಟ್ ಆಗಿ ಉಳಿತದೆ ನಿಮ್ಮೊಳಗೆ, ಆಯತ ನೆನಪಿರ್ತದೆ. ಲೌಕಿಕ ವಿಷಯ ಇತ್ತಂದ್ರ ಈ ಜನ್ಮತನನೇ ಇರ್ತದ. ಮತ್ತೆ ಈ ಆಧ್ಯಾತ್ಮಿಕ ವಿಷಯ ಇತ್ತು ಅಂತಂದ್ರ ಆತ್ಮೋನ್ನತಿಗೆ ಸಂಬಂಧಪಟ್ಟದ್ದಿದ್ರೆ ಅದು ಉನ್ನತೀಕರಣ ಹೊಂದಿ ಜನ್ಮ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಬರ್ತದೆ. ಏನಾಯ್ತೀಗ? ಜ್ಞಾನದ ಎರಡು ಆಶ್ರಯಗಳು, ಒಂದು ಪ್ರಮಾತ, ಇನ್ನೊಂದು ಸಾಕ್ಷಿ. ಆನಂದ ಎಲ್ಲಿ ಸರ್? ಯಾವಾಗ ನಿಮ್ಗೆ ಆನಂದ ಆಗ್ತದೋ ಆವಾಗ ಅದು ಹೋಗಿ ನಿಮ್ಮ ಅಲ್ಮರಿಗೆ ಹೋಗಿ ಇಟ್ಟಂಗದು, ಲಾಕರ್ನಾಗ ಹಾಕಿ ಹಂಗದು. ಈ ಚಪ್ಪಲಿ ಕಸಬಾರಿಗೆ ಏನಾರ ತಂದ್ರೆ ಹೋಗಿ ಅಲ್ಮರಿಗೆ ಇಡ್ತಾರೆ. ಹೊಸ ಚಪ್ಪಲಿ ಹೊಸ ಕಸಬಾರಿಗೆ ತಂದಿವೆ ಅಂತ ಹೇಳಿ ಅವೆಲ್ಲಿ ಅಲ್ಲೇ ಹೊರಗೆ ಹೇಳ್ತಾರೆ. ಹಂಗವು ಏನದವ ಪ್ರಮಾತ ಭಾಷ್ಯ. ನಿಮ್ಗೆ ಸಾಕ್ಷಿಗೆ ಅತ್ಯಂತ ಆನಂದ ಯಾವ ವಿಷಯ ಅಂಟುತ್ತದ ಅದು ನಿಮ್ಮ ಅಲ್ಮರಿ ತುಂಬಬೇಕಲ್ಲ, ಲಾಕರ್ ಅದೆಲ್ಲ ತುಂಬಬೇಕಲ್ಲ. ಒಳ್ಳೆಯ ವಿಷಯ ಆನಂದದಿಂದ ತುಂಬಬೇಕು. ಅದಕ್ಕೆ ಜ್ಞಾನದ ಎರಡು ಆಶ್ರಯಗಳು, ಒಂದು ಪ್ರಮಾತ ಮತ್ತು ಇನ್ನೊಂದು ಸಾಕ್ಷಿ. ಸಾಕ್ಷಿ ಅನ್ನೋದೇನದ ಇಂದ್ರಿಯಜನ್ಯ ಅಲ್ಲ, ಅದು ಇಂದ್ರಿಯ ಅಜನ್ಯವಾದಂತ ಜ್ಞಾನ. ನಿಮ್ಮೊಳಗೆ ನೀವು ಅರ್ಥ ಮಾಡ್ಕೊಂಡು ಯಾವ ಇಂದ್ರಿಯನ್ನು ಕೆಲಸ ಮಾಡಂಗಿಲ್ಲ. ಶ್ರವಣ ಮಾಡೋ ತನಕ ಇಂದ್ರಿಯಗಳು ಬೇಕು, ಮನನಕ್ಕೆ ಏನ್ ಬೇಕು, ಅಲ್ಲಿ ನಿಧಿಧ್ಯಾಸನಕ್ಕೆ ಏನ್ ಬೇಕು. ನಿಮ್ಮೊಳಗೆ ನೀವು ಮಾಡ್ಕೊಂಡು ನಿಶ್ಚಯ ಜ್ಞಾನ ಮಾಡಿದ್ದೆಲ್ಲ ನಿಮ್ ಸಾಕ್ಷಿ ಒಳಗೆ ಸಂಗ್ರಹ ಆಗ್ತದೆ. ಒಳಗೆ ಆಗದದು. ನೆಕ್ಸ್ಟ್ ಏನಾಯ್ತು, ಇಂಥ ಜ್ಞಾನ ಪಡ್ಕೋಬೇಕಾದ್ರೆ ಎರಡರಾಗ ಒಂದು ವೃತ್ತಿ ಇರಬೇಕು. ಯಾವ ಎರಡು ವೃತ್ತಿ? ಒಂದು ಅಂತಃಕರಣ ವೃತ್ತಿ. ಎದಕ್ಕದು? ಇಂದ್ರಿಯಜನ್ಯ ಜ್ಞಾನಕ್ಕ. ಇಂದ್ರಿಯ ಅಜನ್ಯ ಜ್ಞಾನಕ್ಕೆ ಏನಾಗಬೇಕು? ಅವಿದ್ಯಾ ವೃತ್ತಿ ಬೇಕು. ಇವೆರಡರಾಗ ಒಂದು ವೃತ್ತಿ ಇಲ್ಲ ಅಂತಂದ್ರೆ ಜ್ಞಾನ ಆಗಲ್ಲ. ಎರಡರಾಗ ಒಂದು ವೃತ್ತಿ ಬೇಕು. ಅದು ಹೊರಗೆ ಬಂದು ಲೌಕಿಕ ವಸ್ತು ಇರ್ಬೋದು, ಎಂಥದೇ ವಸ್ತು ಇರ್ಬೋದು, ಅದನ್ನು ಗುರುತಿಸ್ಬೇಕಾದ್ರೆ ಎರಡರಾಗ ಒಂದು ವೃತ್ತಿ ಬೇಕು. ಅವಿದ್ಯೆ ಹೊರಗೆ ಅದ, ಒಳಗಿಲ್ಲ ಅವಿದ್ಯೆ. ಒಳಗೆ ಕೂತು ಏನಾಗಬೇಕದು? ತನ್ನೊಳಗೆ ತಾನು ಆಲೋಚನೆ ಮಾಡ್ಕೋತ ಹಚ್ಬೇಕದು. ಅವಿದ್ಯೆಗೆ ತನ್ನ ಕೆಲಸ ತನಗೆ ಹಚ್ಬೇಕದು. ಒಳಗೆ ಅವಿದ್ಯೆ ಆಗಲಿಲ್ಲ. ನಾನು ಈ ರೀತಿ ಇರೋದು ಸರಿನಾ, ನಾನು ಈ ರೀತಿ ಮಾಡೋದು ಸರಿನಾ, ನನಗ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಹಿಂದೆ ಆಶ್ರಯವಾಗಿರೋಂಥ ಸಾಕ್ಷಿನ ಮರೆತು ನಾವು ಹೊರ ಜಗತ್ತಿನಲ್ಲಿ ಓಡಾಡಿ ಏನೇನೋ ತಪ್ಪು ಅಪ್ಪು ಅಭಿಪ್ರಾಯಗಳು ಮಾಡ್ತಿರ್ತೀನಿ, ಇದೆಲ್ಲ ಸರಿನಾ ಅಂತೇಳಿ ನನ್ನ ಒಳಗಿನ ಅವಿದ್ಯೆ ತನ್ನೊಳಗೆ ತಾನು ಚಿಂತಾಕ್ರಾಂತವಾಗ್ಬೇಕದು. ತಿಳ್ಕೊಂಡು ನಾನು ಬ್ರಹ್ಮಜ್ಞಾನಿ ಆಗ್ಬೇಕು, ನಾನು ಬ್ರಹ್ಮನ ವಿಷಯವನ್ನ ತಿಳ್ಕೋಬೇಕು. ಗೊತ್ತಿಲ್ಲದಿರುವಿಕೆ ಅಂತ ಹೇಳಕ್ಕೆ ಹಂಗೆ ಇಟ್ಕೊಂಡು ಹೋದ್ರೆ ಗೊತ್ತಾಗುವಿಕೆ ಆಗ್ಬೇಕಲ್ಲ. ಇಲ್ಲದಿರುವಿಕೆ ಆಗ್ಬೇಕ, ಇರುವಿಕೆ ಆಗ್ಬೇಕ, ಗೊತ್ತು ಇರುವಿಕೆ ಆಗ್ಬೇಕದು. ಇಲ್ಲದಿರುವಿಕೆ ಹೋಗಿ ಗೊತ್ತು ಇರುವಿಕೆ, ಅದು ಹೋಗಿ ಏನೇನೋ ಗೊತ್ತಿಲ್ಲ ಅನ್ಕೋತ್ ಕುಂದ್ರಕ್ಕಿಂತ ಬ್ರಹ್ಮನನ್ನ ಒಬ್ಬನನ್ನ ಗೊತ್ತು ಮಾಡ್ಕೊಂಡ್ರೆ ಇಡೀ ಎಲ್ಲಾನು ಗೊತ್ತಾಗ್ಬಿಡ್ತದೆ. ಎಲ್ಲ ಓದು ಒಂದೊಂದೇ ಸಂಶೋಧನೆ ಮಾಡ್ಕೊತಾದ್ರೆ ಏನಾಗ್ತದೆ? ವಿಜ್ಞಾನಿಗಳಾಗ್ತಾರೆ. ವಿಜ್ಞಾನಿಗಳು ಅವ್ರೊಂದ್ ಏನಾರ ಹುಲ್ಲು ಕಡ್ಡಿಯಾರ ಇಟ್ಕೊಂಡು ಕೂತಿರ್ತಾರ, ಒಂದ್ ಯಾವ್ದಾರ ರಕ್ತ ಮಾಂಸಾರ ಇಟ್ಕೊಂಡು ಕೂತಿರ್ತಾರ, ಮತ್ತೆ ಯಾವ್ದಾರ ಕಲ್ಲ ಮಣ್ಣ ಬಂಗಾರ ಇಟ್ಕೊಂಡು ಕೂತಿರ್ತಾರೆ. ಯಾವುದೋ ಒಂದು ಖನಿಜಗಳು ಸಸ್ಯಗಳು ಅಥವಾ ಯಾವುದರ ಜೀವಿಗಳನ್ನ ತಗೊಂಡು ಅವರು ಒಂದೊಂದೇ ಮಾಡ್ತಿರ್ತಾರೆ. ವಿಜ್ಞಾನಿಗಳು ಬ್ರಹ್ಮಜ್ಞಾನಿಗಳೇನೋ.
ಯಾವುದೋ ಒಂದು ವಸ್ತುವನ್ನು ಕುರಿತು ಬ್ರಹ್ಮನ ರಾಜ್ಯದೊಳಗಿರುವಂತ ಒಂದು ವಸ್ತುವನ್ನು ಕುರಿತು ಅವರು ಇಡೀ ಆಯುಷ್ಯ ಸಂಶೋಧನೆ ಮಾಡ್ತಿರ್ತಾರೆ. ಅವರೊಂದು ಕೋಟಿ ವಿಜ್ಞಾನಿಗಳಾದ್ರೂ ಬ್ರಹ್ಮಜ್ಞಾನ ಆಗಲ್ಲ ಅವರಿಗೆ. ಬ್ರಹ್ಮನಿಗೆ ಬಂದ್ರೆ ಬ್ರಹ್ಮಜ್ಞಾನ ಅಂತ. ಅದಕ್ಕೇನ್ ತಿಳ್ಕೊಂಡ್ರಿ ಇವತ್ತ? 4 ಭ್ರಾಂತಿಗಳು. ಈಶ್ವರ ಅನ್ನೋದೊಂದು ಭ್ರಾಂತಿ, ಜೀವ ಅನ್ನೋದೊಂದು ಭ್ರಾಂತಿ, ಕೂಟಸ್ಥ ಅನ್ನೋದೊಂದು ಭ್ರಾಂತಿ, ಜೀವಾಭಾಸ ಚಿದಾಭಾಸ ಅನ್ನೋದೊಂದು ಭ್ರಾಂತಿ, ಈಶ್ವರನಲ್ಲಿರುವ ಬ್ರಹ್ಮಚೇತನ ಅನ್ನೋದೊಂದು ಭ್ರಾಂತಿ, ಈಶ್ವರಾಭಾಸ ಅನ್ನೋದೊಂದು ಭ್ರಾಂತಿ. ಈ ಎಲ್ಲ ಭ್ರಾಂತಿಗಳನ್ನ ನೀಗಿ ನಾವು ಹಿಂದಕ್ಕೆ ಹೋದೇವಂದ್ರೆ ಅಲ್ಲಿರೋ ಒಬ್ಬನೇ ಒಬ್ಬ ಶುದ್ಧ ಬ್ರಹ್ಮ ಅದನ. ಆ ಶುದ್ಧ ಬ್ರಹ್ಮ ಒಬ್ಬನೇ ಅಂದ್ರೆ ಅವ ಒಂದು ಅಂಕಿಗೆ ಅಂಟ್ಕೊಂಡಿಲ್ಲ. ಒಂದ್ ಅಂಕಿಗೆ ಅಂಟ್ಕೊಂಡಿಲ್ಲ ಅಂತಂದ್ರೆ ಅವನಿಗೆ ಜೀರೋ ಅನ್ಬೇಕೇನು ಅಂತಂದ್ರೆ ಆ ಜೀರೋಕ್ನು ಅವ್ನು ಕಂಟ್ಕೊಂಡಿಲ್ಲ. ಅವ ಶೂನ್ಯನೂ ಅಲ್ಲ, ಅವ ನಿಶೂನ್ಯ ಅಂದ್ರೆ ಅದಕ್ಕೂ ಸಂಬಂಧ ಇಲ್ಲ. ಇದೆಲ್ಲ ಶೂನ್ಯ, ನಿಶೂನ್ಯ, ಮತ್ತೆ 1 ಮತ್ತು 4 ಮತ್ತಿನ್ನೇನು ಅಂಕಿಗಳದವ ಇವೆಲ್ಲ ನಿಮ್ ಬುದ್ಧಿಯಾಗದವ. ಇದಕ್ಕ ಅವನಿಗೆ ಸಂಬಂಧ ಇಲ್ಲ. ಇದಕ್ಕೆಲ್ಲ ಮೀರಿದವದ ನಾವು. ಅವಕಾಶ ನಾವು ಬ್ರಹ್ಮಜ್ಞಾನಿಗಳ ಆಲಕತ್ಯವನ್ನ ನಮ್ಮೊಳಗೆ ಇಳಿದು ಬಂದು ನಮ್ಮ ಒಂದು ಬುದ್ಧಿ ವ್ಯಾಪ್ತಿ ಅವ ಕುಂದಿರ್ತಾನಂದ್ರ ಅಲ್ಲ, ಅವನಿಗೆ ಹುಡುಕ್ಲಕ್ಕ ಪ್ರಯತ್ನ ಅಷ್ಟೇ. ಎಷ್ಟೋ ಕಾಲದಿಂದ ನಡೆದದ, ಈಗನು ನಾವು ನಡೆಸ್ಬೇಕು. ಅದರೊಳಗೆ ಏನ್ ಸಿಗ್ತದ ನಮಗ? ದುಃಖ ನಿವೃತ್ತಿ ಆಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದೆ. ಯಾರೇ ನಾವು ಒಂದೇ ಅದನ್ನ ಬ್ರಹ್ಮ ಅಂತಂದ್ರೂ ಮೂರ್ಖರಾಗ್ತೀವಿ, ಶೂನ್ಯ ಅಂದ್ರೂ ಮೂರ್ಖರಾಗ್ತೀವಿ, 4 ಅದನಂದ್ರೂ ಮೂರ್ಖರಾಗ್ತೀವಿ. ಎಲ್ಲನೂ ಭ್ರಾಂತಿ ಅದ. ಈ ಸತ್ಯ ನಾವು ಗಟ್ಟಿಯಾಗಿ ಇಟ್ಕೊಂಡು ಹಂಗಿತ್ತಂದ್ರೆ ಇದ್ಯಾಕೆ ಹೇಳ್ತೀರಿ ಇಷ್ಟೆಲ್ಲ ಸುತ್ತ ಆಗ್ಬಿಡುತ್ತೆ. ಇದು ತಿಳ್ಕೊಳಕ್ ಹೇಳ್ಬೇಕಾಗ್ಯದ ಅಷ್ಟೇ. ಕೂದಲ ಸೀಳಿ 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 ತಿಳ್ಕೊಂಡು ಕಡೆಗೆ ಒಂದೇ ಸಲಕ್ಕೆ ಒಂದೇ ಕೂದಲ ತೋರಿಸಿದ್ರೆ ಏನು ಗೊತ್ತಾಗಲ್ಲ. ಎಲ್ಲಿ ತಂದು ನಿಂದಿರ್ತಾರೆ ನೋಡ್ರಿ. ಇದನ್ನು ನಾವು ಮಾಡೋ ಸಾಧನೆ ಏನ್ ಮಾಡೀವಿ, ಎಲ್ಲಿಗೆ ಬಂದೀವಿ? ಅದಕ್ಕೆ ಜಾಗೃತಾವಸ್ಥೆಯಲ್ಲಿನ ಜ್ಞಾನವು ಪ್ರಮಾಣಜನ್ಯವಾಗಿದೆ, ಪ್ರಮಾತ ಆಶ್ರಯಿತವಾಗಿದೆ. ಸ್ವಪ್ನಾವಸ್ಥೆಯಲ್ಲಿನ ಜ್ಞಾನವು ಪ್ರಮಾಣಜನ್ಯವಾಗಿಲ್ಲ, ಅವಿದ್ಯಾಜನ್ಯವಾಗಿದೆ, ಸಾಕ್ಷಿ ಆಶ್ರಯಿತವಾಗಿದೆ. ಸ್ವಪ್ನ ಅಂದ್ರೆ ಬರೀ ಕನಸಿಂದ ಒಂದೇ ಅಲ್ಲ, ನಿಮ್ಮೊಳಗೆ ನೀವು ಸ್ವಂತ ಮಾಡಿಕೊಂಡ ಜ್ಞಾನ, ಅದು ನೀವೇ ತಿಳ್ಕೊಂಡದ್ದು, ನಿಮ್ಮೊಳಗೆ ನೀವೇ ಅರ್ಥ ಮಾಡ್ಕೊಂಡು ನಿಶ್ಚಯ ಜ್ಞಾನ ಮಾಡ್ಕೊಂಡದ್ದು. ಅದು ನಿಮ್ಮ ಸಾಕ್ಷಿ ಆಶ್ರಯದಾಗಿರ್ತದ. ಅದು ಎದರಿಂದ ಅಂದ್ರೆ ಅವಿದ್ಯೆಯನ್ನ ವೃತ್ತಿಯಿಂದ ನೀವು ವಿಚಾರ ಮಾಡಿರ್ತೀರಿ, ಒಳಗೆ ವಿಚಾರ ಮಾಡಿರ್ತೀರಿ, ಅದು ಅವಿದ್ಯಾ ವೃತ್ತಿಯಿಂದ ಮಾಡಿರ್ತೀರಿ. ಕ್ಯೂರಿಯಾಸಿಟಿ ಅದೇನಿಲ್ಲ, ಒಳಗೇನ್ ನಡೆದ ಕ್ಯೂರಿಯಾಸಿಟಿ ಅದಲ್ಲ, ಅದು ಕ್ಯೂರಿಯಾಸಿಟಿನೇ ಅವಿದ್ಯಾ ವೃತ್ತಿ. ಒಂದು ಸಾಕ್ಷಿಯ ಆಶ್ರಯದಲ್ಲಿದೆ, ಇನ್ನೊಂದು ಪ್ರಮಾತದ ಆಶ್ರಯದಲ್ಲಿದೆ. ಒಂದು ಅವಿದ್ಯಾಜನ್ಯ, ಇನ್ನೊಂದು ಪ್ರಮಾಣಜನ್ಯ. ಪ್ರಮಾಣಜನ್ಯ ಅಂದ್ರೆ ಒಂದೇ, ಪ್ರಮಾತ ಭಾಷೆ ಅಂದ್ರೆ ಒಂದೇ. ಸಾಕ್ಷಿ ಭಾಷೆದ ಲಕ್ಷಣ ಏನಪ್ಪ? ಅವಿದ್ಯಾ ವೃತ್ತಿಯ ದ್ವಾರ ನಿಮ್ಮೊಳಗೆ ನೀವು ತಿಳ್ಕೊಳ್ಳೋದು. ಯಾವುದನ್ನ ಸಾಕ್ಷಿ ಪ್ರಕಾಶ ಮಾಡುತ್ತದೆ ಅದನ್ನ ಸಾಕ್ಷಿ ಭಾಷೆ ಅಂತಾರೆ. ನಿಮ್ಮೊಳಗೆ ನೀವು ಹೊರಗಿನ ಇಂದ್ರಿಯಗಳೆಲ್ಲ ವಿಷಯಗಳೆಲ್ಲ ನಿಮ್ಮೊಳಗೆ ನೀವು ಚರ್ಚೆ ಮಾಡೋದು. ಪ್ರಮಾತ ಭಾಷೆಯ ಲಕ್ಷಣ ಅಂತಃಕರಣ ವೃತ್ತಿಯ ದ್ವಾರ ಯಾವುದನ್ನ ಚಿದಾಭಾಸನ್ನು ಪ್ರಕಾಶ ಮಾಡುತ್ತಾನೋ ಅದನ್ನ ಪ್ರಮಾತ ಭಾಷೆ ಎನ್ನುತ್ತಾರೆ. ಇಷ್ಟೆಲ್ಲ ಬ್ರಹ್ಮಜ್ಞಾನ ಮಾಡಿದ್ರು ನಾವು ಭ್ರಾಂತಿಯನ್ನೇ ಮುಖ್ಯ ಮಾಡಿ ಇಟ್ಕೊಂಡು ಹೊಂತೀವಲ್ಲ. ಅಖಂಡ ಬ್ರಹ್ಮಂದ ನಮಗೆ ಅನುಭವ ಮಾಡ್ಕೊಳ್ತಾ ಇಲ್ಲಲ್ಲ. ಆ ಕಡೆ ಹಿಂದಕ್ಕೂ ಹೋಗ್ಬೇಕು, ಮುಂದಕ್ಕೂ ಮಾಡ್ಬೇಕು. ಮುಂದೆ ಬಂದಂಗ ಗಟ್ಟಿ ಹಾಕ್ತೀವಿ, ಗಟ್ಟಿಯಾಗಿ ಮತ್ತೆ ಹಿಂದಕ್ಕೆ ಹೋಗ್ಬೇಕು, ಬ್ರಹ್ಮನ್ ಕಡೆ ಹೋಗ್ಬೇಕು. ಚಲೋ ಅಂದ್ರೆ ಇವತ್ತಿನ ಪಾಠ ಹೆಣ್ಣಾಗ್ಯದ. ಪರಮಾನಂದ ಪ್ರಾಪ್ತಿಯೋ ಸರ್ವ ದುಃಖ ನಿವೃತ್ತಿಯೋ ಇಷ್ಟಾರ್ಥ ಸಿದ್ಧಿರಸ್ತು.
ಯಶಸ್ವಿಯೋ ಯಶಸ್ವಿಯೋ. ಇದು ಭ್ರಾಂತಿ ಅನ್ನೋದಕ್ಕೇನ್ರಿ ನೋವಾಯ್ತಾನೆ ಯಾರಿಗೆ? ಇಷ್ಟೊಂದು ಪಾಠ ನಿನ್ನೆ ಚಂದ ಹೇಳಿ ಎಷ್ಟು ಹೇಳಿರಿ ಅಂತ ಹೇಳಿ ಇವತ್ತು ಅದನ್ನು ಭ್ರಾಂತಿ ಮಾಡಿಬಿಟ್ರಲ್ಲ. ಭ್ರಾಂತಿ ಪರಿಚಯ ಮಾಡ್ಕೊಂಡು ಕಳ್ಕೋಬೇಕು. ಪರಿಚಯ ಮಾಡ್ಕೊಳ್ಳೋದ್ರೆ ಹೆಂಗ್ ಕಳ್ಕೊತೀರಿ? ಕಸ ಅಂದ್ರೆ ಏನಂತ ಗೊತ್ತಿದ್ರೆ ಕಸ ಹೊಡಿಲಕ್ ಬರ್ತದೆ. ಕಸ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗ್ ಹೊಡಿತೀರಿ? ಅದಕ್ಕೆ ಜಗತ್ತಿನ ತುಂಬಾ ಈಶ್ವರ, 33 ಕೋಟಿ ದೇವತೆಗಳು, ಲಕ್ಷ ಲಕ್ಷಕ್ಕೆ ಗುರುಗಳು, ಕೋಟಿ ಕೋಟಿ ಶಿಷ್ಯರು, ಇವೆಲ್ಲ ಏನಿವೆಲ್ಲ? ಇವೆಲ್ಲ ಏನು? ಗುರು, ಶಿಷ್ಯ, ಭಕ್ತ, ಭಗವಂತ, ಉಪಾಸ್ಯ, ಉಪಾಸಕ. ಭ್ರಾಂತಿ. ಅದಕ್ಕೆ ನಿರ್ವಾಣ ಷಟಕಂ. ಶಿವೋಹಂ 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 ಶಿವೋಹಂ. ಭಾರಿ ಇಟ್ಟದೆ ನಮ್ಮ ಸೋಮವಾರಪೇಟೆ ಹಿರೇಮಠದೊಳಗ ಫಸ್ಟ್ ಅದು ಶಿವೋಹಂ ನಿರ್ವಾಣ ಷಟಕಂ ಹೇಳೇ ಸತ್ಸಂಗ ಮಾಡಿಸ್ತಾರ. ಅದೊಂದೇ ಮಠ ಇಡೀ ಜಗತ್ತಿನಾಗ ಎಲ್ಲಿ ಇಲ್ಲ ಅಂತ ಮಠ. ಎಲ್ಲರೂ ಏನ್ ಮಾಡ್ತಾರ? ಭಕ್ತ ಭಗವಂತ ಆಗಿ ಕುಂತಾರ. ಅಲ್ಲಿ ಏನಿಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ, ಅಧ್ಯಾತ್ಮ ಸಾಧನೆ ಮಾಡ್ರಿ, ಶಿವೋಹಂ ಶಿವೋಹಂ ಮಾಡ್ಬೇಡ ಹೇಳ್ತಾರ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತು ಸಂಡೇ ಆದಂತ ಆರಾಮ್ ಕುಂತೀವಿ. ನಾಳೆಗೆ ಹಿಂಗೆ ಇರಂಗಿಲ್ಲ ಪಾಠ. ಜಲ್ದಿ 7:15 ಬಂದು 7:15 ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಮತ್ತೆ ನೀವು 8 ತನಕ ನಿಮ್ಮೂ ಏನಾರ ಕಾರ್ಯಕ್ರಮ ಮಾಡಬೇಕು. ಸಂಡೇ ಅದ ಸುಮ್ ಕೂತೀವಿ ಆರಾಮ್. ಗುರುಗಳು ಅದೇ ಸಂಡೇ ಸೂಟಿ ಇದ್ದು ಅಂದ್ರೆ ಫ್ರೀ ಇದ್ದೇವೆ ಅಂದ್ರೆ ಕುಂದ್ರದಪ್ಪ. ಇದಕ್ಕಿಂತ ಮುಖ್ಯ ಕೆಲಸ ಏನದ್ರಿ? ಏನ್ ಕೆಲಸ? ನಿಜ ಅಂತಂದ್ರೆ ಇದಾರೆ. ಆದ್ರೆ ಈಗ ನಮ್ಗೆ ಹಂಗೆ ಮಾಡ್ಕೊತ ಹೋಗ್ಬೇಕು. ಟೈಮ್ ಸಿಕ್ಕಾಗೆಲ್ಲ ಹೆಚ್ಚು ಮಾಡ್ಬೇಕು. ಸಂಡೇ ಹೆಚ್ಚು ಟೈಮ್ ಇರ್ತದ, ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು. ಏನಾಯ್ತು? ಮುಂದೇನ್ ಮಾಡ್ತೇವೆ?